ಮತ್ತೆ ನಾನು ಏನಕ್ಕೆ ಕಾಣಿಸ್ಕೊಳ್ತಿದ್ದೇನೆ ಟಿ ವಿನಲ್ಲಿ ಅಂದರೆ 24 ದೇವ್ರ ಎಂಟ್ರಿ ಅಂತ ಹೇಳಿದ್ವಿ. ಬಟ್ 24 ಎಂಟ್ರಿ ಆಗಿರ್ತಾರೆ ಅವರು. ಯಾಕಂದರೆ ಇಸ್ವಿಗಳು ಪ್ರಾಬ್ಲಮ್ ಆಗಿದೆ. ಇಸ್ವಿಗಳು 2-3 ವರ್ಷ ಹಂಗೆ ಡಿಫರೆನ್ಸ್ ಬಂದ್ಬಿಟ್ಟಿದೆ. ಈಗ ಅವ್ರು ಹೇಳಿದ ಪ್ರಕಾರ ಈಗ ನಡೆಯೋಕ್ಕೆ ಶುರು ಹಚ್ಕೊಂಡಿದೆ ನೋಡಿ. ನಾವು 5 ಇಯರ್ಸ್ ಬ್ಯಾಕ್ ವಿಡಿಯೋ ಮಾಡಿದಾಗ ರೇಟ್ಗಳೆಲ್ಲ ತುಂಬ ಹೈ ಹೋಗುತ್ತೆ ಅಂತ ಹೇಳಿದ್ವಿ. ಈಗ ನಿಮಗೆ ಶುರುವಾಗಿದೆ ಹೈ ಹೋಗೋದೆಲ್ಲ ಪೂರ್ತಿಯಾಗಿ. ಎಲ್ಲ ಪ್ರಾಬ್ಲಮ್ಸು ತುಂಬ ಆಗುತ್ತೆ ಅಂತ ಹೇಳಿದ್ವಿ. ಫುಲ್ ರೇಟ್ಗಳು ಜಾಸ್ತಿ ಅಂತ ಹೇಳಿದ್ವಿ. ಅದೇ ಥರ ಬಂಗಾರದ ಗುಡಿನೂ ಅವ್ರು ಹೇಳಿದ್ರು, ಬಂಗಾರಂ ಕಂಟಿಗೆ ಅಗಪೊಂಡುಗ ಪೋಯಿ ಇತ್ತಡಿಕೆ ಆಧಿಕ್ಯ ಮಚ್ಚೇನು ಅಂತ ಹೇಳಿದ್ರು. ರೋಲ್ಡ್ ಗೋಲ್ಡ್ಗೆ ಆಧಿಕ್ಯ ಬರುತ್ತೆ, ಅದೇ ಯೂಸ್ ಮಾಡ್ತಾರೆ ಜನ. ಬರ್ತಾ ಬರ್ತಾ ಕಣ್ಣಿಗೆ ಕಾಣಿಸಲ್ಲ ಬಂಗಾರ ಅಂತ ಹೇಳಿದ್ರೆ. ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಬಂಗಾರಗಳನ್ನ ಮೈ ಮೇಲೆ ಹಾಕೊಂಡು ಹೋಗೋಕ್ಕಾಗಲ್ಲ, ಕಳ್ರ ಕಾಟ. ಆದ್ರಿಂದ ಈಗ ನೋಡಿ ಅದರದ್ದು ಶುರುವಾಯಿತು ವಚನ. ಬಂಗಾರಂ ಕಂಟಿಗೆ ಅಗಪಡಕ ಕನುಮರುಗೆ ಏನು ಇತ್ತಡಿಕ್ ಆಧಿಕ್ಯ ಮಚ್ಚರು ಅಂತ ಹೇಳಿದ್ರು. ಅದೇ ತರ ಈಗ ಹಿತ್ತಾಳೆ ಮೇಲೆ ಹೋಗ್ತಾ ಇದ್ದಾರೆ ಜನ ಎಲ್ಲ. ಅದು ತಗೋಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಯಾವ ಫಂಕ್ಷನ್ಗೆ ಹೋದ್ರೆ ನಾನು ತಗೊಂಡು ಹೋಗ್ಬೇಕು. ಅದು ಪಕ್ಕಾ ಕಾಲಜ್ಞಾನದ ಮಾತು. ಕಾಲಜ್ಞಾನಕ್ಕೆ ಯಾಕಂದ್ರೆ ಕೆಲವರು ಕಾಮೆಂಟ್ನಲ್ಲಿ ಹೇಳ್ತಿದ್ರು ಬೋಗಸ್ಸು, ಸುಳ್ಳು, ಸುಮ್ಮನೆ ಓಳು ಏನೇನೋ ಹೇಳ್ತಿದ್ರು. ನಾವು ಅದಕ್ಕೆ ಆನ್ಸರ್ ಕೊಡಕ್ಕೆ ನಮಗೂ ಇರಲಿಲ್ಲ. ಯಾಕೆಂದ್ರೆ ನಡಿಬೇಕಲ್ಲ, ನಮಗೂ ಒಂದ್ಸಲ ಅನುಮಾನ ಅಂತ ಬರುತ್ತೆ. ಎಷ್ಟೇ ಸರ್ಚ್ ಮಾಡಿದ್ರು ಒಂದಿಷ್ಟು ನಮಗೂ ಒಂದು ಪಾಯಿಂಟು ಏನಪ್ಪ ಆಗ್ಲಿಲ್ವೇ ಅಂದ್ಕೊಂಡ್ವಿ. ಈಗ ಶುರುವಾಗಿದೆ ನೋಡಿ. ಒಂದು ಕಡೆಯಿಂದ ಯುದ್ಧಗಳು ಸ್ಟಾರ್ಟ್ ಆಯಿತು. ಘೋರ ಯುದ್ಧಮಲ್ಲಿ ಜರುಗೇನು ಅಂತ ಹೇಳಿದ್ರು. ಘೋರ ಯುದ್ಧಗಳು ಸ್ಟಾರ್ಟ್ ಆಗಿದ್ದಾವೆ. ಈಗ ಇನ್ನೂ ಇದು ಬಗೆಹರಿದಿಲ್ಲ. ಯಾವುದು ಇರಾನ್ ಅಂಡ್ ಅಮೆರಿಕಾದು ಇನ್ನೂ ಬಗೆಹರಿದಿಲ್ಲ. ಈಗ ಅದು ಯಾರು ಗೆದ್ರೂ ನಮಗೆ ಮಾತ್ರ ಹೈ ಲೆವೆಲ್ ಹೋಗುತ್ತೆ ಪೆಟ್ರೋಲ್ ಡೀಸೆಲ್. ನೀನು ಅಮೆರಿಕ ಗೆದ್ರು ಅವನೆಲ್ಲ ಲಾಸ್ ಆಗಿರೋದೆಲ್ಲನೂ ಅವನೇ ಹ್ಯಾಂಡ್ ಓವರ್ ಮಾಡ್ಕೊತಾನೆ, ಮತ್ತೆ ನೆಕ್ಸ್ಟ್ ಬೇಕಾದ್ರೆ ಫಿಕ್ಸ್ ಮಾಡ್ಕೊತಾನೆ. ಇವನು ಗೆದ್ರೂ ಅಷ್ಟೇ ಲಾಗಿಸೆಲ್ಲ ಕಿತ್ಕೊಂಡು ಮತ್ತೆ ರೇಟ್ಗಳು ಜಾಸ್ತಿ ಮಾಡಿಬಿಡ್ತಾರೆ. ಹೆಂಗಿದ್ರು ಒಂದೇನೆ, ಇನ್ನೂ ಅಧಿಕವಾಗಿ ರೇಟ್ಗಳು ತುಂಬ ಹೋಗುತ್ತೆ. ತಿನ್ನೋ ಪದಾರ್ಥ ಅಂತ ಕೈಗೆಟಕಲ್ಲ ಅಂತ ಹೇಳಿದ್ದು ಅವತ್ತೇನೆ. ಈಗ ಅದು ಹೋಗ್ತಾ ಇದೆ, ನಿಧಾನ ಮೇಲೆ ಜಂಪ್ ಆಗ್ತಾ ಇದೆ, ಹೋಗ್ತಾ ಇರ್ತದೆ. ಇನ್ನು ಹೋಗುತ್ತೆ, ಇನ್ನೂ ಜಾಸ್ತಿ ಹೋಗುತ್ತೆ. ಏನಪ್ಪ ಅಂದ್ರೆ ಈಗ ಮೋದಿ ಅವ್ರು ಹೇಳಿರೋದು ಒಂದು ಲೆಕ್ಕ ಕರೆಕ್ಟ್ ಅಂತ ಹೇಳ್ಬೋದು ನಾವು. ಬಂಗಾರ ಪರ್ಚೇಸ್ ಮಾಡಬೇಡಿ, ಈ ಥರ ಸ್ವಲ್ಪ ಎಲ್ಲ ಎಣ್ಣೆಗಳಾಗ್ಬೋದು ಏನೋ ಹೇಳಿದಾರಲ್ಲ, 4-5 ಐಟಮ್ಸ್ ಹೇಳಿದಾರಲ್ಲ. ಯಾಕೆಂದ್ರೆ ಬಂಗಾರ ಒಂದು ಹೇಳ್ಬೋದು ನಾನು. ಬಂಗಾರ ಈಗ ನಮ್ದು ಏನಾಗಿದೆ ಅಂದರೆ, ಬಂಗಾರ ಬೇಕಷ್ಟಿದೆ, ಪ್ರಪಂಚದಲ್ಲಿ ಬೇಕಷ್ಟು ಬಂಗಾರ ಇದೆ. ಏನಾಗಿದೆ ಅಂದರೆ ಈಗ ಅಷ್ಟೋ ಇಷ್ಟು ಚೆನ್ನಾಗಿರೋದು ನಮ್ಮ ಇಂಡಿಯಾದೇನೆ. ನೆಮ್ಮದಿಯಿಂದ ಬಾಳ್ತಿದ್ವಿ ಇಂಡಿಯಾದವರು. ಅದನ್ನು ಕೆಡಿಸ್ಬೇಕು ಅಂತ ಪ್ಲಾನ್ ಹಾಕ್ಬಿಟ್ಟಿದ್ದಾರೆ ಅವರು. ಏನಾಗಿದೆ ಹೇಳಿ, ಡಾಲರ್ನ ನಮ್ಮ ರೂಪಾಯಿ ವ್ಯಾಲ್ಯೂ ಕಮ್ಮಿ ಮಾಡಿಬಿಟ್ಟು ಡಾಲರ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ನಾವೀಗ ಬಂಗಾರ ಎಲ್ಲ ಹೊರಗಡೆ ಬರಬೇಕು, ನಾವು ಜಾಸ್ತಿ ಕೊಡಬೇಕಾಗುತ್ತೆ ಬಂಗಾರಕ್ಕೆ ಡಾಲರ್ ವ್ಯಾಲ್ಯೂಲಿ. ಅವಾಗ ಬಂಗಾರಿನ ಓಡ್ಬಾರ್ದು, ಮೇಲೆ ಹೋಗ್ತಾನೆ ಇರ್ತದೆ. ಅವಾಗ ನಮ್ಮ ದುಡ್ಡು ಖಾಲಿ ಆಗುತ್ತೆ. ಕೆಲವ್ರು ಏನಪ್ಪ ಎಲ್ಲ ಇಲ್ದವ್ರು ಬಂಗಾರ ತೆಗೋಕ್ಕಾಗಲ್ಲ, ಇರೋರು ಏನು ಮಾಡ್ತಾರೆ, ತಕ್ಕೊಂಡಿರ್ತಾರೆ, ಇನ್ನೂ ಜಾಸ್ತಿ ಆಗುತ್ತೆ ರೇಟು ಅಂತ. ಎಲ್ಲಿಗೆ ಹೋಗುತ್ತೆ ಅಂದರೆ ಅವನ ಹತ್ರ ಬಂಗಾರ ಖಾಲಿ ಆಗುತ್ತೆ. ಅವಾಗೆಲ್ಲ ಕೆಳಗೆ ಬಿಸಾಕ್ಬಿಡ್ತಾನೆ ಪೂರ್ತಿಗೆಲ್ಲ, ಜೀರೋ ಬಂದ್ಬಿಡ್ತದೆ. ಅದು ಪ್ರಾಬ್ಲಮ್ ಆಗ್ತಿರೋದು ಈಗ. ಬಂಗಾರ ಎಲ್ಲ ಹೆಂಗಿದ್ದು ಹಂಗೆ ಇದೆ ಅಂತ ಕಾಸು ಹೌದಿಲ್ಲ, ಅದು ಎಲ್ಲ ಕಡೆ ಹಂಗೆ ಇದೆ. ನಮ್ಮ ಹತ್ರ ಬೇಕಾಷ್ಟು ಬಂಗಾರ ಇಟ್ಟಿದ್ದಾರೆ. ಅದ್ರೂ ಸುಮ್ಮನೆ ಇವ್ರು ಬಂಗಾರ ನೀವು ಕೊಂಡ್ಕೊಂಡು ಶುರು ಹಚ್ಕೊಂಡ್ರೆ ಜನಗಳು. ಈಗ ಬಂಗಾರ ತರಬೇಕಾಗುತ್ತೆ ಮೋದಿ ಅವರು ಹೋಗ್ಬಿಟ್ಟು. ಅವಾಗೇನಾಗುತ್ತೆ, ಜಾಸ್ತಿ ದುಡ್ಡು ಕೊಡಬೇಕಲ್ಲಿ, ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಜಾಸ್ತಿ ಕೊಡಬೇಕು. ಅವನು ಹೇಳಿದ ಪ್ರಕಾರ ಗುಲಾಮ್ನಾಗ್ಬೇಕು ನಾವು. ಗುಲಾಮ್ ಆಗೋ ಕೆಲಸ ಬರ್ತದೆ. ಯಾರು ಈಗ ಅವ್ರು ಹೇಳಿದ ಪ್ರಕಾರ ನಡ್ಕೊಂಡಿದ್ರೆ 1 ಇಯರ್ ಸಾಕು. 1 ಇಯರ್ ನಡ್ಕೊಂಡಿದ್ರೆ ಅವನು ಪಾಪ ರದ್ದು ಬಿಡ್ತಾನೆ. ಅವರು ಅಮೆರಿಕದನು 1 ಇಯರ್ ಕಂಡೀಷನ್ ನಾವು ಇದೀವಿ ಅಂದರೆ ಮೋದಿ ಹೇಳಿದ ಪ್ರಕಾರ ಅಮೆರಿಕ ಕ್ಲೋಸ್. ಆವಾಗ ನಮ್ಮದೇ ಹೈ ಲೆವೆಲ್ ಬರ್ತದೆ ಪ್ರತಿಯೊಂದು. ಅದರಿಂದ ಹೇಳ್ತಿರೋ ಅಷ್ಟೇ, ಮೋದಿ ಹೇಳೋದು ಕರೆಕ್ಟಾಗಿ ಮಾತು. ಅದು ಫಾಲೋ ಮಾಡಿದ್ರೆ ಮಾತ್ರ ಒಳ್ಳೆಯದು. ಇಲ್ಲನಪ್ಪ ನಾವು ಮಾಡ್ತೀವಿ ಅಂದರೆ ಪಾಪ ಆಗೋದು ನಾವೇ. ಇಲ್ಲಿ ಇರೋ ದುಡ್ಡು ಕಳ್ಕೊಂಡು ಅದ್ದಿದ್ದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಕ್ಲೋಸ್ ಆಗಿಬಿಡ್ತೀವಿ ಪೂರ್ತಿಯಾಗಿ. ಈಗ ಹೇಳಿದ ಪ್ರಕಾರ ಕರೆಕ್ಟಾಗಿ ಬರ್ತಾ ಇದೆ. ಬ್ರಹ್ಮೇಂದ್ರ ಸ್ವಾಮಿ ಹೇಳಿದ ಪ್ರಕಾರ ಕಾಲಜ್ಞಾನ ನಡೆಯೋಕೆ ಶುರುವಾಗ್ಬಿಟ್ಟಿದೆ ಪೂರ್ತಿಯಾಗಿ. ಅಲ್ಲಲ್ಲಿ ಯಾವ ಕಂಟ್ರಿನೂ ನಮಗೆ ನೆಮ್ಮದಿ ಇಲ್ಲ. ಕೆಲವು ಕಂಟ್ರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ವೇ ಇಲ್ಲ, ಆಯ್ತಾ? ಅಂಥ ಕಂಟ್ರಿಗಳು ಇದಾವೆ ಪ್ರೆಸೆಂಟ್ ಏನು ಈಗ ನೆಮ್ಮದಿಯಿಂದ ನಾವು ಇದ್ದೀವಿ. ಇದು ಕೂಡ ಆಗಲ್ಲ, ಜಾಸ್ತಿ ಆಗುತ್ತೆ ರೇಟು. ಯಾಕಂದ್ರೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಮುಗಿದೋಯ್ತಿದ್ದು. ಯಾಕಂದ್ರೆ ನಮಗೆ ದಾರಿರೋದು ಒಂದೇ, ಅಲ್ಲಿಂದ ಬರಲೇಬೇಕು. ಇಲ್ಲಿ ಯಾವ್ದು ಇಲ್ವಲ್ಲ. ಇಷ್ಟು ದಿನ ರಾಜವಾಳದವರು ಎಲ್ಲ ಅದನ್ನ ಮಾಡ್ಲಿಲ್ಲ ಕೆಲಸ ಏನಿತ್ತು ಎಲ್ಲ ಅವರು ಇದಕ್ಕೋಸ್ಕರ ಎಲ್ಲ ಹೊರಗಡೆಯಿಂದ ಡಿಪೆಂಡ್ ಮಾಡಿಬಿಟ್ರು. ಈಗ ಏಕದಮ್ ನಾವು ಪೆಟ್ರೋಲ್ ತೆಗಿಯಕ್ಕೆ ಮಾಡಬೇಕಂದ್ರೆ ಎಷ್ಟು ವರ್ಷ ಬೇಕಾಗುತ್ತದೆ ನಮ್ಮ ಇಂಡಿಯಾದಲ್ಲಿ ಮಾಡಬೇಕು ಅಂದರೆ, ಆಗೋದಿಲ್ಲ. ಅದು ರೇಟ್ಗಳನ್ನು ಜಾಸ್ತಿ ಆಗಲೇಬೇಕದು. ಇರಾನ್ ಗೆದ್ರೂ ರೇಟ್ ಆಗುತ್ತೆ, ಅಮೆರಿಕ ಗೆದ್ರೂ ರೇಟ್ ಆಗುತ್ತೆ. ರೇಟ್ ಆಗಲೇಬೇಕು. ಕಾಲಜ್ಞಾನದ ಮಹಿಮೆ, ವೀರ ಬ್ರಹ್ಮೇಂದ್ರ ಕಾಲಜ್ಞಾನದ ಮಹಿಮೆ, ಆಯ್ತಾ? ಬೇರೆ ಯಾರು ಮಾಡಿಲ್ಲ, ಮೋದಿ ಮಾಡಿಲ್ಲ, ಟ್ರಂಪ್ ಮಾಡಿಲ್ಲ, ಯಾರು ಮಾಡಿಲ್ಲ. ವೀರ ಬ್ರಹ್ಮೇಂದ್ರ ಸ್ವಾಮಿ ವೀರಭಗವಂತರಾಯರಾಗಿ ಅವತಾರ ತಾಳಿದ್ದಾರೆ. ಅವರು ಎಂಟ್ರಿ ಕೊಡೋಕ್ಕೆ ಇಷ್ಟೊಂದು ಹರಾಜು ಆಗ್ತಾ ಇದೆ. ಜನಸಂಖ್ಯೆ ಕಡಿಮೆ ಆಗಬೇಕು, ಅದಕ್ಕೆ ಇದೆಲ್ಲ ದೇವರು ಒಂದು ಲೆಕ್ಕ ತೊಗೊಂಡು ಬರ್ತಾ ಇದ್ದಾರೆ. ಒಂದೊಂದು ಕಡೆ ಒಂದೊಂದು ಕಡೆ ಹೆಂಗೆ ಸೆಟ್ಟಿಂಗ್ ಮಾಡ್ಕೊತ ಬರ್ತಾ ಇದ್ದಾರೆ. ಈ ವರ್ಷದಿಂದ ನಿಮಗೆ ಶುರುವಾಗಿದ್ದು, ನಿಮ್ಗೆ ಒಂಥರ ಟೆನ್ಷನ್ ಶುರುವಾಗ್ಬಿಡ್ತದೆ ಈ ವರ್ಷದಿಂದನು.
ಮುಂದಿನ ವರ್ಷ ಜಾಸ್ತಿ ಇರುತ್ತೆ. ಪಿಂಗಳನಾಮ ಸಂವತ್ಸರದಲ್ಲಿ ವಿಪರೀತವಾದ ಪ್ರಾಬ್ಲಮ್ಸ್ ಮುಂದಿನ ವರ್ಷ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ಕಾಲಜ್ಞಾನದ ಪ್ರಕಾರ ನಡೀತಾ ಇದೆ. ಕೆಲವು ಸುಳ್ಳು ಅಂತ ಹೇಳಿಬೇಡ ದಯವಿಟ್ಟು, ಯಾಕಂದ್ರೆ ಕಾಲಜ್ಞಾನ ಸುಳ್ಳಲ್ಲ, ಕಾಲಜ್ಞಾನ ಬರೆದ್ರೆ ನಿಜ. ಆದರೆ ಅದನ್ನ ನಮ್ಮ ತಾಳಪತ್ರ ಗ್ರಂಥದಿಂದ ತೆಗೆದು ಬರೆಯೋವಾಗ ಏನಾದ್ರು ಸ್ವಲ್ಪ ಇಸ್ವಿಗಳು ಮಿಸ್ಟೇಕ್ ಆಗಿರ್ಬೋದು, ಅಷ್ಟೇ ಆಗಲಿ. 100% ಸತ್ಯ, ಸತ್ಯ, ಸುಳ್ಳು ಅಂತ ಹೇಳ್ಬೇಡಿ. ಯಾಕಂದ್ರೆ ಇದೆಲ್ಲನೂ ಅದು ಕಾಲಜ್ಞಾನ ನಿಲ್ಲದೆ, ನನ್ನ ಕಾಲ ಸುಳ್ಳು ಅಂತ ಹೇಳೋ ಜನಗಳು ಮುಂದಕ್ಕೆ ಬರ್ತಾರೆ. ಅದೆಲ್ಲ ನಂಬಕ್ ಹೋಗ್ಬೇಡಿ. ಅದುಗಳು ನಿಮ್ಗೆ ಪದ್ಯ ರೂಪದಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೇನಂದ್ರೆ, ಪೊಗುರು ಬೋತುಲಂತ ಭವಿಷ್ಯಮಂತೆಯು ಬೂಟಕಮನಿ ಪಲ್ಕು ಚುಂಡೇರಿಮ ಕಾಗಲ ಕಾರ್ಯಮುಲ್ ಕನುರೆಪ್ಪ ಪಾಟಲೋ ಜರುಗಲೇಕ ಜರಿಗೆ ಪೊಯ್ಯೇನಿಮ. ನೋಡಿ ಹಿಂಗೆ ಇದೆ ನೋಡಿ, ಅಲ್ಲಿ ಬರ್ದಾರ ಪಾಯಿಂಟ್ ನೋಡಿ. ಕೆಲವರು ಹೆಡ್ಲಾಂಗ್ಸ್ ಇರ್ತಾರೆ, ಅವರೆಲ್ಲ ಏನಪ್ಪಾ ಅಂದ್ರೆ ಅವ್ರಿಗೆ ಏನು ಗೊತ್ತಿರಲ್ಲ, ಅವ್ರಿಗೆ ಕಂಪ್ಲೀಟ್ ಸುಮ್ಮನೆ ಮಾತಾಡ್ಬಿಡ್ತಾರೆ ಸುಳ್ಳು ಬಳ್ಳು ಅಂತ ಹೇಳಿ ಕಾಲಜ್ಞಾನ. ಇದಕ್ಕೆ ನೋಡಿ ಅಲ್ಲಿ ವಾಕ್ಯ ಕೊಟ್ಟಾರ ನೋಡಿ. ಈ ಪಾಯಿಂಟ್ ಇಲ್ಲ ತೋರಿಸಿರ್ತೀನಿ ನಾನು, ಯಾಕೆಂದ್ರೆ ಅಲ್ಲೇ ಬರ್ದವ್ರ ಅದನ್ನ ಕಾಲಜ್ಞಾನದಲ್ಲಿ. ಪಗುರುಬೋತಲ್ ಅಂತ ಭವಿಷ್ಯ ಬಂತೀವಿ ಬೂಟಕ ಮನೆ ಪಲ್ಕು ಚುಂಡೇರಿಮ ಕಾಗಲ ಕಾರ್ಯಮಲ್ ಕನ್ನಡ ಪಾಟಲು ಜಾಗುಲೇಕ ಜರುಗಿ ಪೊಯ್ಯೇನಿಮ. ನೋಡಿ, ಅವರು ಸುಳ್ಳು ಅಂತ ಬಡ್ಕೊಂತಿರ್ತಾರೆ, ಆಟೋಮೆಟಿಕ್ ಆಗಿ ಆಗೋಗುತ್ತೆ, ಅವ್ರ ಹತ್ರನೇ ಆಗೋಗ್ಬಿಡುತ್ತದು. ಕಾಲಜ್ಞಾನ ಹೆಂಗಿದೆ ಅಂದ್ಬಿಟ್ಟು ತೋರಿಸ್ತಾರೆ ದೇವ್ರ ಹಂಗೇನೆ. ಎಷ್ಟೋ ಜನಕ್ಕೆ ಆಗಿದ್ದಾರೆ ಆಗ್ಲೇನೆ. ಹೆಂಗೆ ಮೆರೆದವರೆಲ್ಲ ಏನಾಗಿದೆ ಅದು ಗೊತ್ತಿದೆ. ಒಂದು ಯಾಕೆ ಸುಳ್ಳಾಗಿಲ್ಲ, ಯಾವ್ದು ಸುಳ್ಳಾಗಿಲ್ಲ, ಕಾಲಜ್ಞಾನ ಮಾತ್ರ ಇಷ್ಟವರೆಗೂ 100% ಕರೆಕ್ಟ್ ಆಗಿ ಬಂದಿದೆ. ಇಸ್ಸಿಗೊಂದು ಡಿಫರೆನ್ಸ್ ಆಗಿದೆ ಅಷ್ಟೇ ಆಗಲಿ, ಕರೆಕ್ಟಾಗಿ ನಡ್ಕೊಂಡು ಬರ್ತೇವೆ. ನಾವು ಅನುಮಾನ ಪಟ್ಟು ಮತ್ತೆ ರಿಸರ್ಚ್ ಮಾಡಿದ್ದೀವಿ ನಾವು ಪೂರ್ತಿಯಾಗಿ. ತಿರ್ಗಾ ಮತ್ತೆ ಹೋಗಿದ್ದು ಬುಕ್ಸ್ ಎಲ್ಲ ತಿರ್ಗಾ ತಂದು ಮಾಡ್ಕೊಂಡು ಅವಸ್ಥೆ ಪಟ್ಟಿದ್ದೆ ಅದನ್ನು. ಆದರೆ ನಡೆಯುತ್ತೆ, 100% ನಡೆಯುತ್ತೆ. ಈಗ ನೋಡಿ, ಮಕ್ಕಕ್ಕೆ ಬಣ್ಣ ಹಾಕೋರೆಲ್ಲ ರಾಜ್ಯವಾಳ್ತಾರೆ ಅಂತ ಹೇಳಿದ್ರು, ಅದು ನಿಜ ಆಗಿದೆ ತಾನೆ. ಫಸ್ಟ್ ರೊನಾಲ್ಡ್ ರೀಗನ್, ರಾಮಚಂದ್ರನ್, NTR, ಈಗ ವಿಜಯ್ ಅಂತ ಬಂದವರು ತಮಿಳ್ನಾಡಿನಲ್ಲಿ, ಅವರು ಸಿನಿಮಾ ಆಕ್ಟರ್ ತಾನೆ. ಅದೆಲ್ಲ ನಿಜ ಆಯ್ತಾ ಮಾತುಗಳು. ನಮ್ಮ ಕನ್ನಡದಲ್ಲಿ ಬಿಡ ಅಂಬರೀಷ್ ಆಗಿದ್ದಾರೆ, ಸುಮಲತಾ ಆಗಿದ್ದಾರೆ, ಇವರೆಲ್ಲ ಸಿನಿಮಾ ಆಕ್ಟರ್ ಎಲ್ಲ ರಾಜ್ಯವಾಳ್ತಾರೆ ಅಂತ ಹೇಳಿದ್ರು, ರಾಜಕೀಯಕ್ಕೆ ಬರ್ತಂತ ಬಂದವರಪ್ಪ. ಯಾಕೆ ಸುಳ್ಳು ಆಯ್ತಾರೆ? ಕಾಲನ ಸುಳ್ಳಾಗಿಲ್ಲ ತಾನೆ, ಎಲ್ಲ ಕರೆಕ್ಟ್ ಆಗಿದೆ. ಈಗ ಬಸ್ಗಳು, ಕಾರ್ಗಳು ಇವೆಲ್ಲ ಬರ್ದಿದ್ದು ಯಾರು? ವೀರಬ್ರಹ್ಮಣ್ಯ ಸ್ವಾಮಿಗಳಿದ್ದಾರೆ ಪೂರ್ತಿಯಾಗಿ. ಇಂಥವೆಲ್ಲ ಬರ್ತಾವೆ ವೆಹಿಕಲ್ಸ್, ಇದ್ರಲ್ಲಿ ಓಡಾಡ್ತೀರಾ, ಇದರಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತೀರಾ ಅಂತ ಕೂಡ ಹೇಳಿದ್ರು. ಅದರಿಂದ ಮುಪ್ಪು ಅಂತ ಹೇಳಿದಾರೆ. ಅದ್ರಲ್ಲಿ ಫೋನ್ ಬರ್ದಿದ್ದವ್ರೆ, ಕೈ ಫೋನ್ ಇಟ್ಕೊಂಡು ನಡೀತೀರಾ ಅಂತ ಹೇಳಿದ್ರು, ಫೋನ್ ಅವರೇ ಬರ್ದಿದ್ದು. ದೂರ ಶ್ರವಣములు ದೂರದರ್ಶನలు ವ್ಯಾಪಿಂಚಿಪೋಯೇನು ಪ್ರಪಂಚವಂತ ವ್ಯಾಪಿಂಚಿಪೋಯೇನಯ್ಯ ಅಂತ ಬರ್ದಿದ್ದಾರೆ. ಅದು ನಡೀತಾ ಇದೆ ಈಗ, ಅದು ಅವ್ರು ನಡೀತಾ ಇರ್ತಾನೆ. ಇದು ಕೂಡ ಹೋಗುತ್ತೆ ಮುಂದಕ್ಕೆ. ಈಗ ನೋಡಿ ಅಂತ ಬರ್ತಾ ಇದೆ, ಎಷ್ಟು ಜನಕ್ಕೆ ಆಗ್ಲಿ ಕೆಲಸ ಕಳ್ಕೊಂಡವ್ರು ಹೇಳಿ. ನಾನು ಮುಂದೆ ಹೇಳಿದ್ವಿ, ಇದು ಮುಂದಕ್ಕೆ ಶಾಶ್ವತ ಅಲ್ಲ ನಿಮ್ಮ IT ರಂಗ, ಯಾವತ್ತಿದ್ರು ಹೋಗುತ್ತೆ ಕಂಪ್ಲೀಟ್ ಅಂತ ಹೇಳಿದ್ವಿ. ಇನ್ನೊಂದು ಹೇಳಿದ್ವಿ, ಅಮೇರಿಕ ದೇಶ ಭೂಕಂಪ ಮುಲುಪುಟ್ಟೆ ಪಟ್ಟಣ ಆಲಕು ಚೇಟು ಬಚ್ಚೇನಯ್ಯ ಅಂತ. ಅಮೆರಿಕ ದೇಶ ಶುರುವಾಗುತ್ತೆ. ಈಗ ಅಮೆರಿಕಾಗೆ ಹೇಳಿದ್ದ 5 years ಬ್ಯಾಕ್, ಕಳಿಸ್ಬೇಡ್ರಿ ಮಕ್ಕಳ, ಅಮೆರಿಕದಲ್ಲಿ ಯೂಸ್ ಇಲ್ಲ, ಆಗೋಯ್ತು, ವಾಪಸ್ ಬರೋ ಪರಿಸ್ಥಿತಿ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ 5 years ಬ್ಯಾಕ್ ನಾವು ಹೇಳಿದ್ದೇವೆ ಮಾತನ್ನ. ಈಗ ನೋಡಿ, ಅಲ್ಲಿ ಇರೋ ಸ್ಥಳ ಇಲ್ಲ, ವಾಪಸ್ ಹೋಗುಂತಾನೆ, ವಾಪಸ್ ಬರೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಎತ್ತಿದೆ. ಅಮೆರಿಕಾದಿಂದ ವಾಪಸ್ ಬರಲೇಬೇಕು, ಅದು ಕಂಡೀಷನ್ ಆಗುತ್ತೆ, ಆ ದೇಶನ ಇರೋದಿಲ್ಲ. ಸುಮ್ಮನೆ ಕರ್ಕೊಂಡ್ಬಿಡಿ ಮಕ್ಕಳು ಅಲ್ಲಿಂದ, ಯಾಕೆ ಅವಸ್ಥೆ ಪಡ್ತಾರ? ಇರೋ ದುಡ್ಡು ಸಾಕು ಬೇಕಾಗಿರ್ತದೆ, ಇಲ್ಲೇ ಬಂದು ಮಾಡ್ಕೋಬಹುದು. ಅಲ್ಲಿ ಹೋಗಿ ಏನು ಮಾಡಕ್ಕೆ ಏನಿರಲ್ಲ ಅಲ್ಲಿ ಕೆಲಸ, ಆರಾಮಾಗಿ ಇಲ್ಲಿರ್ಬೋದು ಇಂಡಿಯಾದಲ್ಲಿ. ಅದು ಅಮೆರಿಕ ಮುಂದಕ್ಕೆ ಇರಲ್ಲ. ಈಗಲೂ ಹೇಳ್ತಿದ್ದೇನೆ, ವಾಪಸ್ ಕರ್ಕೊಳ್ಳಿ, ಸೇಫ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳನ್ನ. ಅದು ಇರೋದು ಪಾಯಿಂಟ್ ಅಲ್ಲಿ. ಎಲ್ಲಾ ಪ್ರಪಂಚದಲ್ಲೂ ಎಲ್ಲೆಲ್ಲಿ ಅಕ್ರಮ ಅನ್ಯಾಯ ನಡೀತದೆ ಎಲ್ಲ ಇರಂಗಿಲ್ಲ, ಹೋಗ್ಲೇಬೇಕದು, ಕಂಪಲ್ಸರಿ ಹೋಗ್ಲೇಬೇಕು. దేశములన్నీయు గొడవలతో నిండి ఉండేనయ్య, ಕಾಗಲ್ ಗರ್ಭಂಲన్నీ ಕಾಲು ನಡಿಸೇನಯ್ಯ ಅಂತ ಹೇಳಿದ್ರು. ಹಂಗೇನದು ದೇಶದ ಕಲಾಟ ಹೆಂಗಿರ್ತದೆ ನೋಡಿ. ಮೇಷರಾಶಿలో శని ప్రవేశమైతేను మేలు కొందరికి అయ్యేనయ్య, దోషు కాలుల ధూళి అయి పొయ్యేరయ్య, ಧೂಮಕೇತು ಮಿಂಟ ಬುಟ್ಟೇನಿಮ. ಮೇಷರಾಶಿ ಶನಿ ಪ್ರವೇಶ ಆಗೋದು 29 2029, ಈಗ 27 ಅಲ್ವ, 27ಗೆ ಒಂದು, ಆಮೇಲೆ 27, 28ಗೆ ಶನಿ ಪ್ರವೇಶ ಆಗ್ತಾರೆ. ಯಾವ್ದ್ರಲ್ಲಿ? ಮೇಷರಾಶಿಗೆ. ಆಗ ದೋಷಕಾರರೆಲ್ಲ ಧೂಳಿಯಾಗುತ್ತಾರೆ. ಯಾರು ಮಿಕ್ಕಂಗಿಲ್ಲ 29ನಲ್ಲಿ, ಭಯಂಕರವಾದ ದೋಷಕಾರರು. ಆ ಥರ ಜನಗಳೆಲ್ಲ ಯಾರು ಇರೋದಿಲ್ಲ, ಹೋಗ್ಬಿಡ್ತಾರೆ. ಧೂಮಕೇತು ಮಿಂಟ ಬುಟ್ಟೇನಿಯ, ಧೂಮಕೇತು ಇದೆಲ್ಲ ಅದು ಮಿಂಟ ಬುಟ್ಟೇನಿಯ ಅಂತ ಮಧ್ಯಾಹ್ನ ಹುಟ್ಟುತ್ತೆ. ಅವಾಗ ಇಲ್ಲಿ ಪಾಯಿಂಟ್ ಇಲ್ಲಿ ಸಿಗ್ತಾ ಇದೆ ನೋಡಿ, ಆವಾಗ ಹುಟ್ಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಹೇಳಿದ್ದಾರೆ, ಎಷ್ಟೋ ಧೂಮಕೇತು, ಒಂದೇ ಅಲ್ಲ ಸುಮಾರು ಧೂಮಕೇತುಗಳು ಬರ್ತವೆ ಅಂತ ಹೇಳೋರು. ಅದು ಭದ್ರ ಎಲ್ಲ ಓದಿರಲ್ಲ ನಾವು, ಅಷ್ಟೊಂದು ಓದ್ಬಿಟ್ರೆ ತುಂಬಾ ಇದೆ ಅದ್ರಲ್ಲಿ ಪೂರ್ತಿಯಾಗಿ. ನಾವು ಮೇನ್ ತಗೊಂಡು ಮಾಡಿದೀವಿ. ఈశామ నుండి విషగాలి వచ్చి విపరీతనల్లో చచ్చేరిమా, కపట ಕಿರಾತಕಲು ಖಂಡಿಂಚೇನಿಮಾ, ಕಲ್ಕ ಅವತಾಡು వచ్చిನಮಾ ಅಂತ. ಈಶಾನ್ಯ ಮೂಲೆಯಿಂದ ವಿಷಗಾಲಿ ಬರ್ತಾನೆ ಇರುತ್ತೆ, ಇನ್ನೊಂದ್ಸಲ ಬರ್ತದದು. ಈಗಲ್ಲ, ಈಗ ಕರೋನಾ ಆಯ್ತು, ಮತ್ತೊಂದ್ಸಲ ಬರ್ತದೋ. ಈಗ ಬೇವನ ಮರಕ್ಕೆ ಹಾಲು ಬರುತ್ತೆ ಅಂತ ಹೇಳ್ತಿರು.
ಎಷ್ಟು ಸಲ ಬಂದಿದ್ದು ಬೇವಿನ ಕಾಲು ಸುಮಾರು ಬರ್ತಾನೆ. ಮೊನ್ನೆನೂ ಬಂತು ಒಂದು ಮರಕ್ಕೆ ಇದು ಬೇವಿನ ಮರಕ್ಕೆ ಹಾಲು. ಯಾಕೆಂದ್ರೆ ಅವ್ರು ಹೇಳಿರೋದು ಬರೋ ತನಕ ನಡೆಸ್ತಾನೆ ಇರ್ತೀನಿ, ಬಂದಿದ್ದು ನಡೆಸ್ತಾನೆ ಇರ್ತೀನಿ ಅಂತಿಲ್ಲ ಅವ್ರ. ಈಗ ಸಿನಿಮಾ ಆಕ್ಟರ್ ರಾಜ್ಯ ಒಳಗೆ ಇವ್ರದ್ದು ಬಂತು, ಇನ್ನೇ ಕಡೆ ಯಾವ್ದನ್ನ ಬರ್ಬೋದು ಹೇಳಕ್ಕಾಗಲ್ಲ ನಾವು. ಇಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಆಕ್ಟರ್ ರಾಜ್ಯ ಇದು ಮುಖ್ಯಮಂತ್ರಿ ಆಗ್ಬೋದು ಹೇಳಕ್ಕಾಗಲ್ಲ ನಾವು ಅದನ್ನ. ಯಾಕಂದ್ರೆ ಅವ್ರು ಆಳ್ಲೇಬೇಕು ರಾಜ್ಯನ ಪೂರ್ತಿಯಾಗಿ. ಯಾರು ಮಕ್ಕಕ್ಕೆ ಬಣ್ಣ ಹಾಕೋರು ರಾಜ್ಯವನ್ನು ಆಳ್ಲೇಬೇಕು. ಯಾರು ಬರ್ತಾರೆ ಅನ್ನೋದು ಬಂದ ಮೇಲೆ ಗೊತ್ತಾಗುತ್ತೆ, ಅಷ್ಟೊಂದು ಗೊತ್ತಾಗಲ್ಲ. ಹೆಂಗೆ ನಾವು ಇಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಇವರೇ ಬರ್ತಾರೆ ಅವರೇ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಟ್ಟು ನಡಿಬೇಕಾಗಿದೆ. ಪ್ರತಿಯೊಂದು ನಡೀತಾ ಇದೆ. ಈಗ ಅವ್ರು ಹೇಳ್ತಿರೋದು ಪ್ರತಿಯೊಂದನು ಎಷ್ಟು ರೇಟ್ ಆಗುತ್ತೆ ಅಂದ್ರೆ ಅಕ್ಕಿ ಆಗ್ಬೋದು, ಬೇಳೆ ಆಗ್ಬೋದು ಎಲ್ಲಾನು ಈಗ ಶುರುವಾಗಿದೆ ಅದು. ಈಗ ಯುದ್ಧ ಇನ್ನೇನು ಮುಂದಿನ ವಾರ ಸ್ಟಾರ್ಟ್ ಅಂತ ಹೇಳ್ತಾರೆ. ಯಾವಾಗ ಸ್ಟಾರ್ಟ್ ಆಗ ಗೊತ್ತಿಲ್ಲ. ಆದ್ಮೇಲೆ ಯಾರೋ ಒಬ್ಬರು ಸೋಲು ಗೆಲುವಿದ್ದೇ ಇರ್ತದೆ. ಗೆದ್ದೋರು ಸುಮ್ಮನೆ ಇರಲ್ಲ, ಸೋಲೋರು ಸುಮ್ಮನೆ ಇರಲ್ಲ. ಹೆಂಗ್ ಮಾಡ್ತಾರೆ ಅಂದ್ರೆ ಪ್ರಪಂಚವನ್ನು ಕೈನ ಹಿಡ್ಕೊಂಡ್ಬಿಡ್ತಾರೆ. ಬರೇ ಡಿಪೆಂಡ್ ಆಗಿದಾರಲ್ಲ, ಪೆಟ್ರೋಲು ಗ್ಯಾಸ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ ಪ್ರತಿಯೊಂದು ಪ್ರಪಂಚನು. ಎಲ್ಲ ರೇಟ್ ಮಾಡಿದಾಗ ಎಲ್ಲ ಕಂಪ್ಲೀಟು ನಾವು ಪ್ರಾಬ್ಲಮ್ ಆಗುತ್ತೆ. ಎಷ್ಟು ದುಡಿದ್ರು ತಿನ್ನೋಕೊಂದೇ ದುಡ್ಕೋಬೋದು, ನೀವು ಹಿಂದಕ್ಕೆ ಹಾಕಕ್ಕಾಗಲ್ಲ ಮುಂದಕ್ಕಿನ್ನ. ಆದ್ರಿಂದ ದಯವಿಟ್ಟು ಮೋದಿ ಹೇಳಿದ ಪ್ರಕಾರ ಸ್ವಲ್ಪ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ ಟ್ರಿಪ್ ಹೋಗೋದ. ಅವ್ರು ಹೇಳಿ ಕರೆಕ್ಟಾಗಿ ಹೇಳಿದಾರೆ ಅವರು. ಸುಮ್ಮನೆ ಮನೆಯಲ್ಲಿ ಮಾಡ್ಕೊಂತೀನಿ ಊಟ, ಯಾಕೆ ನಿಮಗೆ ಸುಮ್ಮನೆ ಅಲ್ಲಿ ಇಲ್ಲಿ ತಿನ್ಬೇಕು? ಸುಮ್ಮನೆ ಭಾನುವಾರ ಹೋಗ್ಬೇಕು, ಶನಿವಾರ. ಕೆಲವರು ಊಟನ ಮನೇಲಿ ಮಾಡಲ್ಲ ಅವರು, ಹೊಗೆಲ್ಲ ಹಚ್ಚಂಗಿಲ್ಲ, ಬರ್ರೇ ಹೋಟ್ಲೆ. ಆದ್ರಿಂದ ಕಾಯಿಲೆನೂ ಬರುತ್ತೆ ನಿಮ್ಗೆ. ಯಾಕೆ ಮನೆಯಲ್ಲಿ ಮಾಡ್ಕೊಂಡ್ರೆ ಸಂತೋಷವಾಗಿ ಆರೋಗ್ಯವಾಗಿರ್ತೀರ. ಹೌದು, ನಾವು ಸ್ವಲ್ಪ ವಿದೇಶಿ ಹಣ ಉಳಿಸ್ಬೋದು ನಾವು. ನಮ್ಮ ಇಂಡಿಯಾ ಸ್ಟ್ಯಾಂಡ್ ಆಗುತ್ತವೆ ಕಂಪ್ಲೀಟ್. ನಮ್ಮ ರೂಪಾಯಿ ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ ಈಕ್ವಲ್ ಆಗ್ಬೇಕು. ಅದು ನೋಡಿ ಅವಾಗಿರುತ್ತೆ. ನಮ್ಮ ಇಂಡಿಯಾ ರೂಪಾಯಿ ಅಮೆರಿಕ ಡಾಲರ್ ಈಕ್ವಲ್ ಬರಬೇಕು. ಅವಾಗ ನಮ್ದು ಇರುತ್ತೆ ನೋಡಿ ಹೆಂಗೆ ಚಾಲೆಂಜ್ ಅನ್ನೋದು. ಮಾಡ್ಕೊಂಡು ಸಾಯ್ಬೇಕು ಅವನು ಅಮೆರಿಕದ ನಂಗೇನೆ. ಆ ಕೆಲಸ ಮಾಡ್ಬೇಕು ಅಂದ್ರೆ ಅಮೆರಿಕದ ಯೂಸ್ ಮಾಡಬೇಡಿ ಪೂರ್ತಿಯಾಗಿ. ವಿದೇಶದ ಬೇಡ, ಎಲ್ಲ ಇಂಡಿಯಾದ ಯೂಸ್ ಮಾಡಿ. ಯಾಕೆ ಸಿಕ್ಕಲ್ಲ ನಮ್ಗೆ? ಇಂಡಿಯಾದೆಲ್ಲ ಸಿಕ್ಕುತ್ತಲ್ವಾ, ಇಂಡಿಯಾದ ಯೂಸ್ ಮಾಡಿ. ಅಮೆರಿಕ ಸುದ್ದ ಬೇಡ. ಅವನಿಂದ ಪ್ರಪಂಚ ಹಾಳಾಗಿದೆ, ಅವರಿಂದಾನೆ. ಪ್ರತಿಯೊಂದು ಬೇಕು ಕಂಟ್ರಿ ಅಂತ ಹೇಳ್ಕೊಂತಾನೆ ಪೂರ್ತಿಯಾಗಿ. ಅನ್ಯಾಯ ಎಷ್ಟೇನು ಕಂಟ್ರಿ ಹ್ಯಾಂಡ್ ಓವರ್ ಮಾಡ್ಕೊಂಡು ಪೂರ್ತಿಯಾಗಿ. ಅದರಿಂದ ನಾವು ಬಗ್ಗು ಬಡಿಬೇಕು ಅಂದ್ರೆ ದಯವಿಟ್ಟು ಮೋದಿ ಹೇಳಿದ ಮಾತು ಪಾಲನೆ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಮತ್ತೆ ಏನ್ರಿ ಹಿಂಗೆ ಹೇಳ್ತೀರಾ ಹಂಗೆ ಹೇಳ್ತಾರ ಮತ್ತೆ ಕ್ವಶನ್ ಹಾಕಿ ನನಗೆ ಆನ್ಸರ್ ಇರಲ್ಲ. ನಾನು ಸ್ವಲ್ಪ ಆಲೋಚನೆ ಮಾಡಿದ್ದೀನಿ, ದೂರ ಆಲೋಚನೆ ಮಾಡ್ತೀವಿ ಜಾಸ್ತಿನೂ. ಬಂಗಾರ ಹೋಗುತ್ತೆ ನಮಗೆ ಗೊತ್ತಿದೆ, ಎಷ್ಟೋ ರೇಟ್ ಕೈ ಗಟ್ಟಗಳಂತ ಗೊತ್ತು ನನಗೆ. ಅದ್ರ ಮೇಲೆ ಆಸೆ ಬೇಡ. ಏನಕ್ಕೆ ಸುಮ್ಮನೆ ನನಗೆ ಎಷ್ಟು ಬೇಕು ಒಂದಷ್ಟು ತಗೊಂಡು ಮದುವೆಗ ಒಂದಿಷ್ಟು ತಗೊಂಡು ಮುಗಿಸ್ಬಿಟ್ರೆ ಮುಗಿದೋಯ್ತು. ಮದುವೆ ಸುಮ್ಮನೆ ಎತ್ತಿರ್ತಾರೆ ಬಂಗಾರನ. ಕೆಜಿ ಕಟ್ಕೊಳಕ್ಕೆ ದುಡ್ಡು ಇರೋರು ಏನು ಮಾಡೋದೆ? ಈ ಪ್ರಾಬ್ಲಮ್ ಇಂದ ನಮಗೆ ವಿದೇಶ ಜಾಸ್ತಿ ಆದಾಗ ವ್ಯಾಲ್ಯೂ ಕಮ್ಮಿ ಆದಾಗ ನಮ್ದು ಅನ್ವ್ಯಾಲ್ಯೂಬಲ್ ಆಗುತ್ತೆ. ನೀನು ಕೋಟಿ ಕಟ್ಟಿ ಅಲ್ಲಿ ಒಂದು ಕಂಟ್ರಿನಲ್ಲಿ ಕಟ್ ತಗೋಬೇಕು ಕಾಫಿ ಟೀಗೆ. ಆ ಪರಿಸ್ಥಿತಿ ಬರಬಾರ್ದು ನಮ್ಮ ಇಂಡಿಯಾ. ಕಟ್ಟಲು ಕಾಫಿ ಹಿಂಗೆ ಎತ್ಕೊಂಡ್ಬೇಕು. ಕಾಫಿ ಕುಡಿಬೇಕು ಅಂದ್ರೆ ನಾವೇನು ರೂಪಾಯಿ 10 ರೂಪಾಯಿ ಮುಗಿಸ್ಬೋದು ನಾವು. ಅಲ್ಲಿ ಕಟ್ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಅನ್ವ್ಯಾಲ್ಯೂಬಲ್ ಆಯ್ತು. ಅಲ್ಲಿಗೆ ಆ ಥರ ವ್ಯಾಲ್ಯೂ ತರ್ಸ್ಕೋಬೇಕು ಅಂದ್ರೆ ನಾವು ಬೇರೆ ದೇಶನ ಡಿಪೆಂಡ್ ಆಗಬಾರ್ದು. ನಮ್ಮ ದೇಶನೇ ಹೋಗ್ಬೇಕಷ್ಟೇ. ಹೊರಗಡೆಗೆ ಏನಿದ್ರು ಅಲ್ಲಿಂದ ಏನು ತಗೋಬಾರ್ದು. ಅದು ಯಾವತ್ತು ಬರ್ತದೋ ಅವತ್ತು ನಾವು ಶ್ರೀಮಂತರು ಅಷ್ಟೇ. ಆದ್ರಿಂದ ಕಾಲಜ್ಞಾನ ಪ್ರಕಾರ ನಡೀತಿದ್ದು. ಯಾರು ಮಾಡಿದ್ದಲ್ಲ, ಮೋದಿನೂ ಮಾಡಿಲ್ಲ, ಯಾರು ಟ್ರಂಪೂ ಮಾಡಿಲ್ಲ, ಇವ್ರು ಮಾಡಿಲ್ಲ. ಎಲ್ಲ ದೇವ್ರು ನಡೆಸ್ತಾ ಇದ್ದಾನೆ ಆಟ ಇದು. ಅವರ ಅವತಾರ 10ನೇ ಅವತಾರ ಕ್ಲಿಯರ್ ಆಗೋದಕ್ಕೆ ವೀರ ಭೋಗವಸಂತರಾಯರಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇದೆಲ್ಲ ದೇವರು ಆಡ್ತಿರೋ ಆಟ ಇದು. ಅದರಿಂದ ನಾವು ಕರೆಕ್ಟಾಗಿ ಇರ್ಬೇಕು. ಇದರಲ್ಲಿ ನಾವು ಇಷ್ಟಾನುಸಾರ ಮಾಡೋದು ನಮಗೂ ಏಟ್ ಬೀಳೋದು ಗ್ಯಾರಂಟಿ. ವೀರವಸಂತರಾಯರು ಇದೆಲ್ಲ ಮಾಡ್ತಾ ಇದ್ದಾರೆ. ವಿಷ್ಣು ಅವತಾರ 10ನೇ ಅವತಾರ ವೀರ ಭೋಗ ವಸಂತರಾಯರು ಇದನ್ನು ನಡೆಸ್ತಾ ಇದ್ದಾರೆ. ಆದ್ರಿಂದ ನಾವು ಧೈರ್ಯವಾಗಿ ಆದಷ್ಟು ಕಮ್ಮಿ ನಾವು ಉಳ್ಕೋಬೇಕಿಲ್ಲಿ. ಈಗ ದೇವ್ರು ನೋಡ್ಬೇಕು ಅಂದ್ರೆ ಉಳ್ಕೋಬೇಕು. ನಾವು ಉಳ್ಕೋಬೇಕು ಅಂದ್ರೆ ನಾವೆಲ್ಲ ಪಾಲನೆ ಮಾಡ್ಬೇಕಿಲ್ಲಿ. ಆರೋಗ್ಯ ಪಾಲನೆ ಮಾಡ್ಬೇಕು. ಮೊದಲು ಆರೋಗ್ಯ ನಿಲ್ದಿದ್ರೆ ನೀನು ಎಷ್ಟು ಕೋಟಿ ದುಡಿದ್ರು ವೇಸ್ಟ್. ದುಡ್ಡು ಖರ್ಚಿಕ್ಕಿದ್ರೆ ನಿಮ್ಗೆ ಕಾಯಿಲೆ ವಾಸಿ ಆಗಲ್ಲ ಅಂತ ಪರಿಸ್ಥಿತಿ ಬರ್ತದೆ. ಇನ್ನು ಮುಂದಕ್ಕಿನ್ನು ಬೇರೆ ಕಾಯಿಲೆ ಬರುವ. ಅದಕ್ಕೋಸ್ಕರ ಈಗಲಿಂದನೇ ಒಳ್ಳೆಯದಾಗಿ ನೀವು ಮನೆಯಲ್ಲಿ ಎಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ಬಂಗಾರವನ್ನು ಕಮ್ಮಿ ಮಾಡೋದು, ಪರ್ಚೇಸ್ ಮಾಡದಿರೋದೇ ಒಳ್ಳೇದು. ನನ್ನ ಅಭಿಪ್ರಾಯನೂ ಕರೆಕ್ಟಾಗಿ ಹೇಳ್ತೀನಿ. ಯಾಕಂದ್ರೆ ಬಂಗಾರ ಜಾಸ್ತಿ ತಗೊಂಡಾಗ ನಾವು ಲಾಸ್ ಆಗ್ತೀವಿ ಅಷ್ಟೇ. ಅದೇನು ಇದಂಗಿಲ್ಲ. ಹೇಳ್ತಾ ಸುಮ್ಮನೆ ಆಯ್ತು ಬಸ್ ತಗೊಂಡಿರೋದು ಸಾಕು. ಅಲ್ಲಿ ಬಂದಿದ್ದು ಬೇಕಾಷ್ಟು ಬಂದಿರ್ತೀವಿ ಇಟ್ಕೊಂಡಿರೋನೆ. ಹೊಸ್ತರ ಮಾಡಕ್ಕೋದ್ರೆ ಅವನ ಹತ್ರ ಬಂಗಾರ ಖಾಲಿ ಮಾಡ್ಕೊಂಡ್ಬಿಟ್ಟು ನಮ್ಮ ದುಡ್ಡನ್ನು ಖಾಲಿ ಮಾಡ್ತಾನೆ. ಆಮೇಲೆ ಒಂದೇ ಸಲ ಬಂಗಾರ ಇದ್ದು ಬಿಡ್ತಾನೆ. ಅವಾಗ ಜೀರೋ ಆಗುತ್ತೆ ಬಂಗಾರ. ಅವಾಗ ಏನಾಯ್ತು, ನಿಮ್ದು ಕುಡ್ದಿದ್ದು ಎಲ್ಲ ಹೋಗ್ತದೆ ದುಡ್ಡು. ಅದಕ್ಕೋಸ್ಕರ ಆದಷ್ಟು ನಾವು ಇದು ಮಾಡೋದು ಒಳ್ಳೆಯದು. ವೀರಬ್ರಹ್ಮೇಶ್ವರ ಕಾಲಜ್ಞಾನದಲ್ಲಿ ಏನು ನಡೆದಿದೋ ಅದು 100% ಇವಾಗ ನಡೀತಾ ಇದೆ. ಈಗ ಶುರುವಾಗ್ಬಿಡ್ತು ಪೂರ್ತಿಯಾಗಿ. ಪ್ರತಿಯೊಂದು ನಡೀತಾ ಇದೆ, ಯಾವುದು ನೆಡೆ ಅಂತ ಹೇಳಲ್ಲ. ಈಗ ಮಳೆ ಗಾಳಿ ಆಗ್ಬೋದು, ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ ಇಷ್ಟೇ ಬರುತ್ತೆ. ಪೂರ್ತಿ ಫಸಲ್ ಬರಲ್ಲ, ಅಲ್ಗೊಂದು ಯಾವತ್ತೂ ಬರಲ್ಲ. ಅವ್ರು ಎಂಟ್ರಿ ಕೊಟ್ಟು ರಾಜ್ಯಭಾರ ಮಾಡೋ ತನಕ ಇದು ಕಟ್ಟಿಟ್ಟ ಬುತ್ತಿ. ಅವ್ರು 2032 ಪಾರ್ವನಾಮ ಸಂವತ್ಸರದಲ್ಲೇ ಎಂಟ್ರಿ ಎಲ್ಲರಿಗೂ ದರ್ಶನ ಕೊಡಬೇಕು ಅಂದ್ರೆ ಅವತ್ತೇ ಅವ್ರಿಗೆಲ್ಲ ಪಟ್ಟಾಭಿಷೇಕವಾಗಿ ವೀರಭದ್ರಾಯರಿಗೆ ಬಸವಣ್ಣವ್ರ ಮಂತ್ರಿಯಾಗಿ ಕೂತ್ಕೊಳ್ತಾರೆ. ಅದು
ಹಂಪಿ ಕ್ಷೇತ್ರ, ಹಂಪಿನಲ್ಲೇ ಆಗೋದೆಲ್ಲ ಪ್ರತಿಯೊಂದೂ. ಇನ್ನೊಂದ್ಸಲ ರಿಪೀಟ್ ಮಾಡ್ತಿದ್ದೀನಿ, ಹಂಪಿ ಹಂಪಿ ಅಂತ. ಯಾಕಂದ್ರೆ ಕ್ಯಾಪಿಟಲ್ ಸಿಟಿ ಹಂಪಿನೇ ಆಗೋದು. ಯಾಕಂದ್ರೆ ವರ್ಲ್ಡ್ ಕ್ಯಾಪಿಟಲ್ ಸಿಟಿ ಆಗುತ್ತೆ, ಓನ್ಲಿ ಕರ್ನಾಟಕ ಅಂತಲ್ಲ, ಹಂಪಿ ಕ್ಯಾಪಿಟಲ್ ಸಿಟಿ ಆಗುತ್ತೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಯಾವ್ದು ಇರಂಗಿಲ್ಲ, ಶಾಶ್ವತವಾಗಿ ಯಾವ ಸಿಟಿನೂ ಇರೋದಿಲ್ಲ. ಎಲ್ಲ ಸಿಟಿ ಇಸ್ ಕ್ಲೋಸ್. ಬಿಗ್ ಸಿಟಿ ಯಾವ್ದೊಂದು ತಗೊಳ್ಳಿ ಇರೋದಿಲ್ಲ, ಪೂರ್ತಿಯಾಗಿ ಎಲ್ಲ ಹಳ್ಳಿಗಳೇ ಇನ್ನು ಆಗೋದು. 3 ಕಿಲೋಮೀಟರ್ ಒಂದು ಹಳ್ಳಿ ಆಗುತ್ತೆ, ತಿಂಗಳಿಗೆ 3 ಮಳೆ ಬರುತ್ತೆ. ಯಾವುದು ಬೆಳೆಗಳೆಲ್ಲ ಚೆನ್ನಾಗಿ ಆಗುತ್ತೆ. ಯಾವ್ದು ನಿಮ್ಗೆ ಇದು ಚೀಡಿ ಬೆಳೋದಂತೆ, ಪಂಪ್ ಹೊಡಿಬೇಕು, ಏನು ಬೇಕಾಗಿಲ್ಲ ಅದಕ್ಕೆ. ನ್ಯಾಚುರಲ್ ಆಗಿ ಬರ್ತದಲ್ಲ ಫಸಲು. ಅವಾಗ ಆರೋಗ್ಯವಾಗಿರ್ತೀವಿ. ಈಗಲೇ ಎಲ್ಲ ಎಷ್ಟನ್ನ ಹೊಡೀರಿ, ಮುದ್ದು ಹೋಗ್ತಾ ಇರ್ತದೆ. ಎಷ್ಟನ್ನು ತಗೊಳ್ಳಿ ಮುದ್ದು ಹೊಡಿಲೇಬೇಕು ಅಂತ ಪರಿಸ್ಥಿತಿ ಬಂದಿದೆ. ಈಗಲೂ ಅಷ್ಟೇ ಸ್ವಲ್ಪ ಐಡಿಯಾ ಮಾಡ್ಬೇಕಷ್ಟೇ. ಈಗ ಗೊಬ್ಬರ ಯೂರಿಯಾ ಅಂತ ಅವ್ರು ಹಾಕೋ ಬದಲಿಗೆ ಒಂದ್ ಅಡಿ ಮಣ್ಣು ತೆಗೆದು ಬಿಸಾಕ್ಬಿಟ್ರಿ, ಜಮೀನಾಗಿ ತೆಗೆದು ಬಿಸಾಕಿ ಬೇರೆ ಒಂದು ಯಾವ್ದಾರ ಮಣ್ಣು ಎತ್ಕೊಂಡು ಬೇರೆ ಹೊಸ ಮಣ್ಣು ತಂದು ಹೊಡ್ಕೊಂಡು ಫಸಲು ಬೆಳೀರಿ, ಸೂಪರ್ ಆಗಿ ಬರ್ತಾ. ಎಷ್ಟು ಬಂದು ಅಷ್ಟೇ ಸಾಕು, ಜಾಸ್ತಿ ಔಟನ್ ಕಮ್ಮಿ ಬರಲಿ ಪರವಾಗಿಲ್ಲ, ಒರಿಜಿನಲ್ ಸಿಗುತ್ತೆ ನಮಗೆ. ಅದು ಇರೋದು. ನಾವು ಆ ಮಣ್ಣಿಗೆ ತುಂಬಿ 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 ಮೆನ್ಯೂರ್ಸ್ನ ಭೂಮಿಯಲ್ಲಿ ಹಾಳು ಮಾಡಿದ್ವಿ. ಒಂದಡಿ 2 ಅಡಿ ತೆಗೆದು ಮಣ್ಣು ತೆಗೆದಾಕ್ಬಿಟ್ಟು ಹೊಸ ಮಣ್ಣು ಸೇರಿಸ್ಬಿಟ್ಟು ನ್ಯಾಚುರಲ್ ಗೊಬ್ಬರ ಹಾಕೊಂಡ್ಬಿಡ್ರಿ. ಸಗಣಿ ಅಂತೆಲ್ಲ ಹಾಕೊಂಡ್ಬಿಟ್ಟು, ಸಗಣಿ, ಬೇವಿನ ಹಿಂಡಿ, ಆಮೇಲೆ ವಂಗೆದು ಎಲೆ, ವಂಗೆ ಹಿಂಡಿ ಇಂಥವು ಹಾಕಿದಾಗ ಅವು ಒಳ್ಳೆ ಆರೋಗ್ಯವಾದ ಫಸಲು ಬರುತ್ತೆ. ಭತ್ತ ಆಗ್ಬೋದು, ಭತ್ತ, ರಾಗಿ, ಯಾವ್ದೊಂದು ಫಸಲು ಇದೆಲ್ಲ ಮಾಡಬೇಕು. ಫಸ್ಟ್ ಮಣ್ಣು ತೆಗೆದಾಕ್ಬೇಕು ಫಸ್ಟ್. ಯಾಕಂದ್ರೆ ಅದು ಆ ಮಣ್ಣು ಎಲ್ಲ ಕೇಳಿಸ್ಬಿಟ್ಟಿದ್ದೆ ನಾವು ಭೂಮಿನ. ಒಂದಡಿ ಮಿನಿಮಮ್ 1-1.5 ಅಡಿ ತೆಗೆದು ಬಿಸಾಕ್ಬಿಟ್ರೆ ಇನ್ನು ಕೆಳಗಡೆ ಬೇರೆ ಮಣ್ಣು ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫಸಲು. ಅದು ತಗೊಂಡ್ರೆ ನಮಗೆ ಆರಾಮಾಗಿ ನಮ್ಮ ಇಂಡಿಯಾ ಉದ್ಧಾರ ಆಗುತ್ತೆ, ನಾವು ಚೆನ್ನಾಗಿರ್ತೀವಿ, ಎಲ್ಲ ಕಾಯಿಲೆ ಯಾರಿಗೂ ಇರಲ್ಲ, ಎಲ್ಲ ಚೆನ್ನಾಗಿರ್ತೀವಿ. ವೀರ ಪ್ರಮೇಯ ಸ್ವಾಮಿಗಳ ಮಾತು 100% ಕರೆಕ್ಟ್ ಆಗ್ತಾ ಇದೆ, ಮುಂದಕ್ಕೆ ಆಗುತ್ತೆ ಗುಡಿನು. ಇದು ಸುಳ್ಳು ಅಂತ ಮಾತ್ರ ದಯವಿಟ್ಟು ಯಾರು ಹೇಳಕ್ ಹೋಗ್ಬೇಡಿ. ಕಾಮೆಂಟ್ನಲ್ಲಿ ಕೂಡ ತುಂಬಾ ಹೇಳ್ತಾರೆ, ಅದು ಬೇಜಾರು ನಮ್ಗೂ. ಅದಕ್ಕೆ ಮಾಡಕ್ಕೆ ಬೇಜಾರು. ಏನಂದ್ರೆ ಇವಾಗ ವಿಧಿ ಎಲ್ಲ ಹೇಳ್ಬೇಕಾಗಿದೆ, ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಾಲಜ್ಞಾನದಲ್ಲಿ ಮಾತು ಯಾವತ್ತೂ ಸುಳ್ಳಾಗಿಲ್ಲ. ವಿಪರೀತ ಜನಸಂಖ್ಯೆ ಅಂತ ಹೇಳಿದ್ರು ಅವರು, ವಿಪರೀತ ಜನಸಂಖ್ಯೆ ಹೇಳೋರು 700 ಕೋಟಿ ಆದ ತಕ್ಷಣ ಎಂಟ್ರಿ ಅಂತ ಕೊಟ್ಟಿದ್ದಾರೆ. 800 ಕೋಟಿ ಆಗಿದೆ. ಮೇನ್ ಆಗಿ ನಾವು ನಂಬೇಕಾಗಿರೋದು 700 ಕೋಟಿ ಜನಸಂಖ್ಯೆ. ಯಾವ್ದು ನಮ್ದೇ ಇದ್ರು 700 ಕೋಟಿ ಜನಸಂಖ್ಯೆ ನಂಬೇಕಾ ನಾವು? 800 ಕೋಟಿ ಆಗಿದೆಯಾ? ಈಗ ಬರ್ಲೇಬೇಕು ಅವರು. ಅದು ಉಂಡೆ ಇರೋದಲ್ಲೇ ನಿಮ್ಗೆ ಇದರಲ್ಲಿ ಅವ್ರು ಹೇಳೋ ಮಾತು ಒಂದೊಂದು ಸತ್ಯವಾದ ಮಾತು. ಯಾವುದು ಅವರು ಆ ಥರ ಬರ್ದಿಲ್ಲ, ಒರಿಜಿನಲ್ ಬರ್ದು. ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನ ತಾಳೆಪತ್ರದಿಂದ ಈ ತೆಲುಗು ಎಂಟ್ರಿ ಮಾಡೋವಾಗ ಏನಾದರೂ ಜಸ್ಟ್ ಮಿಸ್ಟೇಕ್, ಇಸ್ವಿಗಳು ಮಿಸ್ಟೇಕ್ ಆಗಿರ್ಬೋದು ಅಷ್ಟೇ ಆಗಲಿ, ಮ್ಯಾಟ್ರ್ ಮಿಸ್ಟೇಕ್ ಆಗಿಲ್ಲ. ಇಸ್ವಿಗಳು ಮಿಸ್ಟೇಕ್ ಆಗಿದೆ, ನಾನು ಹೇಳ್ತೀನಿ. ಯಾಕಂದ್ರೆ ಸ್ವಲ್ಪ ನಾವು ಚೆಕ್ ಮಾಡಿದ್ದೀವಿ. ಇಸ್ವಿಗಳು ಬರೆಯೋವಾಗಲೂ ಇಲ್ಲ ಪ್ರಿಂಟ್ ಮಾಡೋವಾಗಲೂ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೇಕು ಅಷ್ಟೇ. 2 ವರ್ಷ 3 ಇಯರ್ಸ್ ಡಿಫರೆನ್ಸ್ ಇರ್ಬೋದು ಅಷ್ಟೇ ಆಗಲಿ, ಜಾಸ್ತಿ ಆಗ ಚಾನ್ಸ್ ಇಲ್ಲ. ಅದೇ ಥರ ಹಾಕೊಂಡು ಬರ್ತಾ ಇದೆ. ಈಗ ಅವ್ರ ಪ್ರತಿಯೊಂದು ವಾಕ್ಯನೂ ಕರೆಕ್ಟು. ಮೊನ್ನೆ ಕೂಡ ಅವ್ರ ಆರಾಧನೆ ಆಯ್ತು. ಈ ಸಲ ಕರೆಕ್ಟಾಗೆ ಅವ್ರು ಯಾವತ್ತು ಹೋಗಿದ್ರು ಆವತ್ತಿನ ದಿನ ಆರಾಧನೆ ಬಿದ್ದಿದೆ. ಸಲ ಮೊನ್ನೆ ವೈಶಾಖ ಶುದ್ಧ ದಶಮಿ ಭಾನುವಾರ ಅಂತ ಅವರು ಸಮಾಧಿ ಕೂತ್ಕೊಂಡಿದ್ದು. ಈ ಸಲ ಅದೇ ಥರ ಆವತ್ತೇ ಬಂದಿದ್ದು ಪೂರ್ತಿಯಾಗಿ. ನಮಗೂ ಸಂತೋಷವಾಯಿತು. ದೇವರನ್ನ ಇವತ್ತು ಸೇಮ್ ದಿನ ನೋಡಿದಪ್ಪ ಅವರ ಆರಾಧನೆ ಅಂತ ನಮಗೂ ಖುಷಿ ಆಯಿತು. ಆದ್ರಿಂದ ವೀರಬ್ರಹ್ಮಣ್ಯ ಸ್ವಾಮಿಗಳು ಪ್ರತಿಯೊಂದು ಕಾಲಜ್ಞಾನವನ್ನು ಹೇಳ್ತಿದ್ದೀನಿ. ಎಲ್ಲ ಸುಳ್ಳಂತ ಆಗಲ್ಲ, ನಿಜ ಆಗುತ್ತೆ. ಈಗ ಬಸವಣ್ಣ ಕಾಲಜ್ಞಾನಗಳಲ್ಲಿ ಅದೇ ಹೇಳಿರೋದು ಪೂರ್ತಿಯಾಗಿ. 32 ಅಡಿಗೆ ಅವ್ರು ಸಿಕ್ಕೋದು ಎಲ್ಲಿ? ಶ್ರೀಶೈಲದಲ್ಲಿ ಗಂಗೆ ಹತ್ರ ಸಿಗ್ತಾರೋ ವೀರಹಂತರಾಯರು. ಹಿಂಗೆ ಯಾರು ಗುರ್ತಿಡಕ್ ಆಗಲ್ಲ ಅವ್ರನ್ನ. ಆಗ ವೈಷ್ಣವರು, ಶೈವರು ನಂದು ಗಂಗೆ ಅಂತ ಪರಿಜನಾಮ ಸಂವತ್ಸರಲ್ಲಿ ಬರ್ತಾರಲ್ಲಿ. ಎಷ್ಟೊತ್ತಿಗೆಲ್ಲ ಮುಗಿದೋಗಿರ್ತದಲ್ಲಿ, ಪ್ರಳಯ ಅನ್ನೋದೆಲ್ಲ ಮುಗಿದೋಗಿರ್ತದೆ. 30ಗೆಲ್ಲ 31 ಕಾಲ ಫಿನಿಶ್ ಆಗುತ್ತೆ. 32ರಲ್ಲಿ ಅಲ್ಲಿ ಕೂತಿರ್ತಾರೆ. ಅವಾಗ ಇವ್ರು ನಂದು ಗಂಗೆ ಅಂತ ಬಂದಾಗ ವೀರವಸಂತರಾಯರು ಫಸ್ಟ್ ವೈಷ್ಣವರಿಗೆ ಹೋಗಿ, ನೀವು ಹೋಗಿ ಗಂಗೆಯನ್ನು ತಗೊಂಡು ಬನ್ನಿ ಅಂದಾಗ ಅವ್ರು ಗಂಗೆ ಇಳಿಯಕ್ಕೆ ಹೋದ್ರೆ ಗಂಗೆ ಹಂಗೆ ಡ್ರೈ ಆಗ್ಬಿಡುತ್ತಲ್ಲಿ, ಪಾತಾಳ ಗಂಗೆ. ಮತ್ತೆ ಶೈವರನ್ನ ಕಳಿಸ್ತಾರೆ, ನೀವು ಹೋಗಿ ಗಂಗೆ ಎತ್ಕೊಂಡು ಬನ್ನಿ ಅಂದ್ರೆ ಅವ್ರು ಹೋದಾಗ ಗಂಗೆ ಮೇಲಕ್ಕೆ ಉಕ್ಕಿ ಬರುತ್ತೆ. ಅವಾಗ ಹೇಳ್ತಾರೆ ವೀರಹಂತರಾಯರು, ಇದು ಶೈವರಿಗೆ ಸೇರಿದ್ದು, ಈ ಸಂಸ್ಥಾನ ಪೂರ್ತಿ ಈಶ್ವರನಿಗೆ ಸೇರಿದ್ದು ಅಂತ ಲೆಕ್ಕಿದಾಗ ಆಗ ಇಲ್ಲಿರೋ ಯಾರು ಬಸವಣ್ಣವ್ರು ನೋಡ್ಕೊಳ್ತಾರೆ. ಇವರೇ ವೀರಹಂತರಾಯ ಗುರ್ತು ಹಿಡಿದು ಅವ್ರನ್ನ ಕರ್ಕೊಂಡ್ಬಂದು ವೀರಭವಂತರಾಯರಿಗೆ ಅಲ್ಲಿ ಲಿಂಗಧಾರಣೆ ಮಾಡಿ, ವಿಶೇಷ ಮಲ್ಲಿಕಾರ್ಜುನ ಎದುರುಗಡೆ ಲಿಂಗಧಾರಣೆ ಪ್ರತ್ಯಕ್ಷವಾಗಿ ಅವ್ರಿಗೆಲ್ಲ ಲಿಂಗಧಾರಣೆ ಮಾಡಿ ಪ್ರತಿಯೊಂದು ಮಾಡಿ ಪಟ್ಟಾಭಿಷೇಕವನ್ನು ಅಲ್ಲಿ ಕಳಿಸ್ತಾರೆ. ಆವಾಗ ಈಶ್ವರರು ಶ್ರೀಶೈಲವನ್ನು ಬಿಡ್ತಾರೆ. ಅವ್ರು ವಿಂಧ್ಯ ಪರ್ವತಕ್ಕೆ ಹೋಗ್ತಾರೆ. ವಿಂಧ್ಯ ಪರ್ವತ ಎಲ್ಲಿದೆ? ಮಧ್ಯಪ್ರದೇಶ್, ನರ್ಮದಾ ವಿಂಧ್ಯ ಪರ್ವತ ಇದೆ. ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ತಾರೆ. ಅಲ್ಲಿ ಈ ಸ್ಥಾನ ಬಿಡ್ತಾರೆ, ಅಲ್ಲಿಗೆ ಹೋಗುತ್ತೆ ಶ್ರೀಶೈಲವು, ಅಲ್ಲಿಗೆ ಸೇರ್ಕೊಳ್ಳುತ್ತೆ. ಪರಪರಾಮಕ್ಕೆ ಎಲ್ಲ ದರ್ಶನ ಆದ್ಮೇಲೆ 32ರಲ್ಲಿ 34 ಅನ್ನದಾನ ಸಂವತ್ಸರದಲ್ಲಿ ಎಲ್ಲ ಸುಭಿಕ್ಷವಾಗುತ್ತೆ ನಿಮಗೆ. ಅವತ್ತೇ 1 ರೂಪಾಯಿಗೆ 32 ಸೇರು ಅಕ್ಕಿ ನಿಮಗೆ ಸಿಗುತ್ತೆ. 1 ರೂಪಾಯಿಗೆ 32 ಸೇರು ಅಕ್ಕಿ ಅಂದ್ರೆ ಅಷ್ಟೊಂದು ಸುಭಿಕ್ಷವಾಗುತ್ತೆ ಪ್ರಪಂಚ. ಅವಾಗ ಎಲ್ಲಾ ಕಡೆ ಜನರು ಒಂದೇ ಆಗ್ತಾರೆ. ಆಕಾಶಂ ಎರನಗನು 6 ಮತಮೂಲ ಒಕ್ಕಟಗನು. ಈಗ ಜಾತಿ ಮತ ಅಂತ ಒಬ್ರಿಗೊಬ್ರು ಕಿತ್ತಾಡ್ಸೋರು ಜಾಸ್ತಿ ಆಗ್ಬಿಟ್ಟಿದೆ. ಇದೇನಾಗ್ತಂದ್ರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ.
ಈ ದೊಡ್ಡ ದೊಡ್ಡವರು ಇರ್ತಾರೆ ನೋಡಿ, ಅವ್ರು ಮಾಡೋ ಕೆಲಸಕ್ಕೆ ಚಿಕ್ಕವರಿಗೆಲ್ಲ ಅನುಭವಿಸೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಆ ಒಂದು ಜಾತಿ ವೈಷಮ್ಯಗಳನ್ನು. ಅದರಿಂದ ಎಲ್ಲರೂ ಒಂದೇ ಆಗ್ತಾರೆ. ಇವ್ರು ಎಷ್ಟೇ ಬಡ್ಕೊಳ್ಳಿ, ವೀರ ಭೋಗವಂತರಾಯರು ಎಂಟ್ರಿ ಕೊಟ್ಟು ಸೆಟ್ಟಿಂಗ್ ಮಾಡೋ ಟೈಮ್ಗೆ 6 ಮತ ಮೂಲ ಒಕ್ಕಟ್ಟಾಕೊಂಡು ಎಲ್ಲ 6 ಮತ ಇದೆ ನಮ್ಮ ವರ್ಲ್ಡ್ನಲ್ಲಿ, ಎಲ್ಲ ಒಂದೇ ಆಗಿ ಒಂದೇ ದೇವ್ರು ಅಂತ ಬರ್ತೀವಿ. ಯಾರಾದ್ರೂ ಬಂದ್ ಅದ್ರಲ್ಲಿ ನಿಂತ್ಕೊಂತೀವಿ. ವೀರಭದ್ರಾಯರೇ ನಮಗೆಲ್ಲರಿಗೂ ಒಂದೇ ಗುರು. ಕತ್ತಿ ಅವ್ರೇನು ಬೆಳಕ್ ಹೋದ್ರೆ ಆಮೇಲೆ ಬರ್ತೆ ಅಂತ ಹೇಳಿದ್ರೆ, ಬೆಳಕ್ ಹೋದ್ರೆ ರೆಡಿ ಆಗಿದೆ ಜೈಪುರಲ್ಲಿ, ಆಯ್ತಾ. ಆಮೇಲೆ ಕತ್ತಿ ಕಾಸ್ಕೊಂಡ್ ಬರ್ತಾ, ಅದು ರೆಡಿ ಆಗಿದೆ, ಎಲ್ಲ ರೆಡಿ ಆಗಿದೆ ಪೂರ್ತಿಯಲ್ಲಿ. ಇದೆಲ್ಲ ರೆಡಿ ಆಗಿ ಎಂಟ್ರಿ ಕೊಡ್ಬೇಕಷ್ಟೇ. ಆದ್ರೆ ಇವೆಲ್ಲ ಜನ ಇರಲ್ಲ ಆ ಟೈಮ್ ಎಂಟ್ರಿ ಕೊಡೋಷ್ಟೊತ್ತು. ನಾವು ಯಾರು ಇರ್ತೀವಲ್ಲ ಗೊತ್ತಿಲ್ಲ, ನಾನು ಕೂಡ ಗ್ಯಾರಂಟಿ ಇಲ್ಲ, ಆಯ್ತಾ. ಆದ್ರಿಂದ ಯಾರು ಪುಣ್ಯಾತ್ಮರು ನಾವು ದೇವ್ರನ್ನ ನಂಬ್ಕೊಂಡು ಅವ್ರನ್ನ ಫಾಲೋ ಮಾಡ್ತೀವೋ ಅವ್ರಿಗೆ ಬೇಕಾಗಿರೋ ಜನಗಳನ್ನ ಅವರು ಬದುಕಿಸ್ಕೊಂತಾರೆ. 100% ವೀರಭದ್ರಾಯರು ದರ್ಶನ ಕೊಡ್ತಾರೆ. ರಾಜ್ಯವನ್ನು ನೋಡ್ಬೋದು. ನಾವು ಧರ್ಮದಿಂದ ಇದ್ದು ಎಲ್ಲ ಮಾಡಿ ನಾವು ಇಷ್ಟ ಇದ್ರೆ ಅವ್ರಿಗೆ ನಮ್ಗೆ ದರ್ಶನ ಕೊಟ್ಟು ನಮ್ಮ ರಾಜ್ಯ ಪರವಾಗಿ ನೋಡ್ಬೋದು. ನಾವು ಕೃಷ್ಣದೇವರಾಯ ರಾಜ್ಯಪಾಲನ ಹೆಂಗಿತ್ತ ಅದಕ್ಕಿಂತ ಚೆನ್ನಾಗಿರುತ್ತೆ. ಹಂಪಿ ಕ್ಯಾಪಿಟಲ್ ಸಿಟಿ, ಹಂಪಿ ವರ್ಲ್ಡ್ ಕ್ಯಾಪಿಟಲ್ ಸಿಟಿ ಅಷ್ಟೇ, ಆಯ್ತಾ. ಯಾವ ಕ್ಯಾಪಿಟಲ್ ಸಿಟಿ ಅಲ್ಲ, ಹಂಪಿನೇ ಪ್ರಧಾನವಾಗುತ್ತೆ. ಅದು ದೊಡ್ಡ ಸಿಟಿ ಆಗುತ್ತೆ. ವೀರಬ್ರಹ್ಮೇಂದ್ರ ಸ್ವಾಮಿ ಮಠ ಬಂದ್ಬಿಟ್ಟು ಪುಣ್ಯಕ್ಷೇತ್ರವಾಗುತ್ತೆ. ಇವಾಗ ತಿರುಪತಿ ಹೇಗಿದೆ ಪುಣ್ಯಕ್ಷೇತ್ರ, ಅದೇ ತರ ವೀರ ಭೋಗವಂತರಾಯರು ಬಂದ ಮೇಲೆ ಅದು ವೀರ ಕಾಲಜ್ಞಾನದ ಸಮಾಜ ಆಗಿರೋ ಜಾಗ ಬಂದ್ಬಿಟ್ಟು ದೊಡ್ಡ ಸಿಟಿ ದೊಡ್ಡ ಪುಣ್ಯಕ್ಷೇತ್ರ. ಅಂದ್ರೆ ತಿರುಪತಿ ವೆಂಕಟರಮಣ ಸ್ವಾಮಿ ವಿಗ್ರಹ, ಕಾಳಸ್ಥಿರನ ವಿಗ್ರಹ, ಆಮೇಲೆ ಕನಕದುರ್ಗಾದೇವಿ ವಿಗ್ರಹ, ಈ 3 ಅಲ್ಲಿ ಬಂದು ಸೇರುತ್ತೆ, ಅವಶ್ಯಕವಾಗಿ ಬಂದು ಸೇರುತ್ತೆ. ಅದು ದೊಡ್ಡ ಪುಣ್ಯಕ್ಷೇತ್ರವಾಗಿ ಈ ಹೆಂಗ್ ತಿರುಪತಿಗೆ ಹೋಗ್ತೀವೋ ಅದೇ ತರ ಅವರ ಸಮಾಧಿ ಬ್ರಹ್ಮೇಂದ್ರ ಸ್ವಾಮಿ ಮಠ ಇಲ್ಲ ಕಂದಿಮಲ್ಲಯ್ಯ ಪಲ್ಲಿ ಹೆಸರದು. ಈಗ ಹಳೆ ಹೆಸರು ಕಂದಿಮಲ್ಲಯ್ಯ ಪಲ್ಲಿ, ಅದನ್ನು ಬ್ರಹ್ಮೇಂದ್ರ ಸ್ವಾಮಿ ಮಠ ಅಂತ ಚೇಂಜ್ ಮಾಡಿದ್ದಾರೆ ಹೆಸರಷ್ಟೇ. ಬ್ರಹ್ಮಂಗಹರಿ ಮಠ ಅಂತ ತೆಲುಗಿನಲ್ಲಿ, ಕನ್ನಡದಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಮಠ. ಇದು ಕಡಪ ಡಿಸ್ಟಿಕ್ ವಯಾ ಮೈದಕೂರಿಗೆ 30 ಕಿಲೋಮೀಟರ್ ದೂರದಲ್ಲಿ ಇದೆ. ಅಲ್ಲಿ ತೆಲುಗಂಗ ಪ್ರಾಜೆಕ್ಟ್ ಇದೆ. ಅಲ್ಲಿ ದೊಡ್ಡ ಒಂದು ಡ್ಯಾಮ್ ಕಟ್ಟಿದ್ದಾರೆ NT ರಾಮರಾವ್ ಅವರು ಬಂದ ಮೇಲೆ ಆಗಿದ್ದಲ್ಲಿ. ಅವರು ವೀರಭದ್ರೇಂದ್ರ ಸ್ವಾಮಿ ಪಿಕ್ಚರ್ ತೆಗೆಯುವಾಗ ಅಲ್ಲಿ ಮಲಕ್ಕೊಂಡ ಕನಸಿನಲ್ಲಿ ಬಂದು ಅವ್ರಿಗೆ ಏನ್ ಬೇಕೋ ಹೇಳಿ ವೀರಭದ್ರೇಂದ್ರ ಸ್ವಾಮಿಗಳು ಆಮೇಲೆ ಇವ್ರು ಫಿಲಮ್ ಶೂಟಿಂಗ್ ಮಾಡೋದಲ್ಲಿ. ಅಷ್ಟು ಸುಲಭ ಅಂತ ಮಾಡೋಕ್ಕಾಗಿಲ್ಲ ಶೂಟಿಂಗ್ ಅಲ್ಲಿ. ಅವ್ರ ಕನಸಲ್ಲಿ ಬಂದು ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ವೀರಸ್ವಾಮಿಗಳು. ಆಮೇಲೆ ಇವರೆಲ್ಲ ಮಾಡಿದ ಮೇಲೆನೆ ಆವಾಗ NT ರಾಮರಾವ್ ಅವ್ರೇನು ಚೀಫ್ ಮಿನಿಸ್ಟರ್ ಆಗಿರ್ಲಿಲ್ಲ. ಅದ್ರಲ್ಲಿ ನೋಡಿ ತೋರಿಸಿಲ್ಲ ಪಿಕ್ಚರ್ ನಲ್ಲಿ, ಅವ್ರ ಫೋಟೋಸ್ ತೋರಿಸಿಲ್ಲ. ಏನಂದರೆ ತೆರೆ ಮೀದ ಬೊಮ್ಮಲೆ ರಾಜಾನೆ ಕೊಚ್ಚೇನು ಅಂತ ಬರ್ದಾರೆ. ತೆರೆ ಮೀದ ಬೊಮ್ಮಲಿ ಏಲಿ ಕಲಿಯಲಿ ಅಂತ ಬರ್ದಾರೆ. ಅಂದ್ರೆ ಅವಾಗ MJR ತೋರಿಸಿದ್ರು, ರೊನಾಲ್ಡ್ ರೇಗನ್ ತೋರಿಸಿದ್ರು, ಇಷ್ಟೇ ತೋರಿಸಿದ್ದಲ್ಲ. ಇವ್ರು ಬಂದ ಮೇಲೆ, ಇವರು ಪಿಕ್ಚರ್ ರಿಲೀಸ್ ಆದ್ಮೇಲೆ ಆಮೇಲೆ ಅವರು ಚೀಫ್ ಮಿನಿಸ್ಟರ್ ಆದ್ರು 83ನಲ್ಲಿ. ಅಷ್ಟಕ್ಕೆ ಮುಂಚೆ ಫಿಲ್ಮ್ ರೆಡಿ ಆಯ್ತು, 82 ರೆಡಿ ಆಗಿತ್ತು, ಆಯ್ತಾ. ಆದ್ರಿಂದ ಸಿನಿಮಾಟರ್ ರಾಜ್ಯ ಅಂತ ಬರೆದ್ರು ಬಂದಿದೆ. ಈಗಲೂ ಬರ್ತಾ ಇದೆ ನೋಡಿ. ಈಗ ನೋಡಿ ವಿಜಯ್ ಅವರು ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ತಮಿಳುನಾಡಿನಲ್ಲಿ. ಅದೇ ತರ ಪ್ರತಿಯೊಂದು ಸ್ಟೇಟ್ ನಲ್ಲೂ ಬರ್ದಿರೋದು ಯಾವತ್ತೂ ನಿಜ ಹಾಗೆ ಆಗ್ಬೇಕು. ಆಮೇಲೆ ನಿಮ್ಗೆ ಹೇಳಿದ್ದೆವು ಲಾಸ್ಟ್ ಒಂದು ಎಪಿಸೋಡ್ನಲ್ಲಿ, ಗಿರಿಜನರು ಬಿಡಿ ಹೈ ಪೋಸ್ಟ್ ನಲ್ಲಿ ಕೂತಾರೆ, ಪ್ರಥಮ ಪ್ರಜೆ ಹೈ ಪೋಸ್ಟ್ ಅಂತ ಹೇಳ್ತೀನಿ ಅವ್ರಿಗೆ. ನಾನು ಮಾಡಿ ಇದು ಕಾಲಜ್ಞಾನ ಎಪಿಸೋಡ್ ಮಾಡಿ ಒಂದು 2 ಮಂತ್ಸ್ಗೆ ನಮ್ಮ ಈಗ ರಾಷ್ಟ್ರಪತಿ ಇರ್ತಾರಲ್ಲ ಮುರ್ಮು ಅವರು ರಾಷ್ಟ್ರಪತಿ ಆಗಿ ಕೂತ್ಕೊಂಡ್ರು. ಅವಾಗ ಅಂದ್ಕೊಂಡಿವಿ ನಾವು ಮಾಡಿದ್ದಕ್ಕೂ ಕಾಲಜ್ಞಾನ ಸಾರ್ಥಕವಾಯ್ತು ಅಂತ ನಮ್ಗೆ ಅಷ್ಟೊಂದು ಖುಷಿ ಆಯ್ತು, ಆಯ್ತಾ. ಈಗ ನೋಡಿ ಒರಿಸ್ಸಾದಲ್ಲಿ ಕೂಡಿನೂ ಅದು ಅವರೇ ಗಿರಿಜನರೇ ಕೂತಿರ್ದಾಗ ಅಲ್ಲಿ ಚೀಫ್ ಮಿನಿಸ್ಟರ್ ಕೂತಿರೋ. ಹಾಗೆ ಪ್ರತಿಯೊಂದರಲ್ಲೂ ಅವ್ರು ಬರ್ತಾರೆ ಮೇಲಕ್ಕೆ ಅಂತ ಬರ್ತಾ ಇದ್ದಾರೆ, ಇನ್ನೂ ಬರ್ತಾರೆ, ಇನ್ನೂ ನಡೀತೈತೆ. ಇನ್ನೂ 5 ವರ್ಷ ಟೈಮ್ ಇದೆ. ಅವ್ರದ್ದು ವಾಕ್ಯಗಳೆಲ್ಲ ನಡೆದೋಗ. ಅಕಸ್ಮಾತ್ ಯಾವ್ದಾದ್ರು ನಡೀತಿದ್ರೆ, ಈಗ ಒಂದು ನಕ್ಷತ್ರ ಬರ್ಲಿಲ್ಲ 24 ಅಲ್ಲಿ ಕೇಳಿದ್ರು ನನಗೆ, ಏನ್ ಸರ್ ನಕ್ಷತ್ರ ಬರ್ಲೇ ಇಲ್ಲ ಅಂತ ಕ್ವಶನ್ ಆಗ್ತಾ ಇದ್ದಾರೆ, ಈಗಲೂ ಆಗ್ತಾರೆ ಅಂತ. ಬರ್ಲಿಲ್ಲ ಅಂತ ಅಂದ నడిచినవన్నీ నడిచిపోగా నడిచవలసినవి ఏమైనా ఉన్నచో నేను వచ్చి ಕಣ್ಣು ರೆಪ್ಪಪಾಟలో ಅవి ನಡಿಪಿಸ್ತಾನು ಅಂತ ಇನ್ನೊಂದು ವಾಕ್ಯ ಬರ್ದಿರೋದನ್ನ. ಏನಂದ್ರೆ ಕೆಲ ಕಾಲಜ್ಞಾನ ವಾಕ್ಯಗಳು ನಡೆಯದೇ ಇದ್ದರೆ ನಾನು ಬಂದ ಕಣ್ಣು ಮುಗಿಸಿ ತೆರೆದೊಳಗೆ, ಅಂದ್ರೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದೊಳಗೆ ನಾನು ಅದನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳಿದ. ಅಂದ್ರೆ ಅವಾಗ ಬರ್ಬೋದು, ನಕ್ಷತ್ರ ಕುಡಿಸ್ಬೋದು. ಆತರ ಅವರು ಹೇಳಿರೋ ವಾಕ್ಯ ಅದು. ಯಾವುದೇ ನಡಿಲ್ಲ ಅಂದ್ರೆ ನಾನು ಬಂದು ನಡೆಸ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ನಡೆಸ್ತಾರೆ ಅದನ್ನ ಪೂರ್ತಿಯಾಗಿ, ಅವ್ರ ಎದುರಿಗೆ ನಡೆಸ್ಬಿಡ್ತಾರೆ ಪೂರ್ತಿಯಾಗಿ ಅದನ್ನ. ಆ ತರ. ಯಾಕೆಂದ್ರೆ ನಮಗೂ ಅಷ್ಟೊಂದು ಒಂಥರ ಡಿಪ್ರೆಷನ್ಗೆ ಹೋಗಿದ್ದೆ ನಾವು ಕಾಲಜ್ಞಾನದಲ್ಲಿ. ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ರು ಹಿಂಗೆ ಆಯ್ತಲ್ಲ ಅಂತ ಇವತ್ತಿಗೂ ಬಾಧೆ ಇದೆ. ಆದ್ರೂ ಒಂದು ವಾಕ್ಯ ಓದಿದೀವಲ್ಲ, ನಡೆಸಿಪೋಗ ನಡೆಸೋಳು ಏమైనా ఉన్నాచో నేను వచ్చి ಅವಿ ಕಣ್ಣು ಮೂಸಿ ತೆರೆಸೋಳಗ ನಡಿಪಿಸ್ತಾನು ಅಂತ ಒಂದು ವಾಕ್ಯದ ಹೇಳಿದ್ರಿಂದ ನಾವು ಧೈರ್ಯವಾಗಿದ್ದೀವಿ. ನಡೆಸ್ತಾರಂತ 100% ಧೈರ್ಯವಾಗಿದ್ದೀವಿ. ಎಲ್ಲ ನಡೆಸ್ತಾರೆ. ಇನ್ನು ಯಾವ್ದಾದ್ರು ಮಿಕ್ಕಿದ್ರೆ ಅವೆಲ್ಲ ಮುಗಿಸ್ಬಿಡ್ತಾರೆ ಪೂರ್ತಿಯಾಗಿ. ಈಗ ಈ ಸಲ ಯಾವ ತರ ಮಳೆ ಬರುತ್ತೆ ಗೊತ್ತಿಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಆಗ್ಬೋದು, ಜಾಸ್ತಿ ಆದ್ರೂ ಆಗ್ಬೋದು, ಇಲ್ಲ ಡ್ರೈ ಆದ್ರೂ ಆಗ್ಬೋದು. ಅದು ನಾವು ಹೇಳಕ್ಕಾಗಲ್ಲ.
ಜಾಸ್ತಿ ಆದ್ರೂ ಅವ್ರದ್ದೇ ಲೆಕ್ಕ, ಕಮ್ಮಿ ಆದ್ರೂ ಜಾಸ್ತಿ ಸರಳ ಬರಲ್ಲ, ಸರಿಯಾಗಿ ಫಸಲ್ ಬರಲ್ಲ, ಅದೊಂದು ಗ್ಯಾರಂಟಿ. ಎಲ್ಲಾರ್ಗು ಅಷ್ಟೇ ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ಮಿತಿಯಾಗಿ ಎಲ್ಲ ನಾವು ದುಡ್ಡು ಸೇಫ್ ಮಾಡ್ಕೋಬೇಕ ಎಲ್ಲಾರು. ಈಗ ಒಂದೇ ಸಲ ಖರ್ಚು, ಈಗ ನಾವು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, 10,000 ಬರುತ್ತೆ, 11,000 ಕಮಿಟ್ಮೆಂಟ್ ಕೊಂಡಿರ್ತಾರೆ ಎಷ್ಟೋ ಜನ, ಇನ್ನೊಂದ್ 1,000 ಎಕ್ಸ್ಟ್ರಾ ಮುಂದೆ ನೋಡ್ಕೊಂಡು ಅದು ಹೆಚ್ಚು ಕಡಿಮೆ ಆಗ್ಬಿಟ್ಟು ಅವ್ರು ಎಲ್ಲಿ ಹೋಗ್ತಾರೆ ಅಂದ್ರೆ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಯಾವತ್ತಷ್ಟು 10,000 ದುಡಿದ್ರೆ 2,000ನೇ ನೀವು ಕಟ್ ಮಾಡಿರ್ಬೇಕು, ಆವಾಗ 8,000 ಉಳಿಯುತ್ತೆ. ಅದು ಬಿಟ್ಬಿಟ್ಟು 10,000ಕ್ಕೆ 15,000 ಸಾಲ ಮಾಡ್ಬಿಟ್ರೆ ಏನಾಗುತ್ತೆ? ಬಡ್ಕೋಬೇಕಾದ್ರೆ ಸಾಲದಾರ ಮೀಳ್ ಬೀಳ್ತಿರ್ತಾರೆ, ಕೊಡೋ ದುಡ್ಡು ಅಂತ. ಆ ಪ್ರಾಬ್ಲಮ್ ಇಂದ ಟೆನ್ಷನ್ ತಗೊಂಡು ಶುಗರ್ ಬಂದು ಬೇರೆ ಒಂದು ಏನಾಗಬೇಕೋ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಮಿತಿ ವ್ಯಯ ಮೋದಿ ಅವ್ರು ಹೇಳಿದ್ರು ನಾವು ಮಿತಿವ್ಯಯ ಮಾಡ್ಕೊಂಡು ನಾವು ಸೇಫ್ ಅಷ್ಟೇ. ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಮಾತು. ಕೆಲವರು ಮೋದಿ ಅವ್ರನ್ನ ಬೈಕೊಂತಾರೆ, ಏನ್ ಬೈಕೊಳ್ಳೋದು ಪ್ರಯೋಜನ ಇಲ್ಲ ಸಲಿಗೆ. ಅವ್ರು ಇಲ್ಲ ಅಂದ್ರೆ ಇಷ್ಟೊತ್ತು ನಾವು ಪಾಪರ್ ಎದ್ದು ಕೂತ್ಕೊಂತಿದ್ವಿ ಇಂಡಿಯಾದಲ್ಲೆಲ್ಲನು. ಮೋದಿ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಪಾಪರ್ ಇಂಡಿಯಾ ಒಬ್ಬನ ಮಾಡ್ಕೊಂಡು ತಿನ್ಬೇಕು ಪರಿಸ್ಥಿತಿ ಬರ್ತಿತ್ತು. ಮೋದಿನ ಬೈಯೋದು ವೇಸ್ಟ್. ಮೋದಿ ಅವರು ತುಂಬಾ ಒಳ್ಳೆ ಕೆಲಸ, ಅವ್ರು 12 ವರ್ಷದಿಂದ ಇರೋದ್ರಿಂದ ನಾವು ಬಚಾವ್ ಇವತ್ತು ಬೈ ಇಂಡಿಯಾ. ಇಲ್ಲ ಅಂದ್ರೆ ಗುಲಾಮರಾಗ್ಬಿಡ್ತಿದ್ವಿ ಇಷ್ಟೊತ್ತಿಗೆಲ್ಲಾನು, ದೊಡ್ಡ ಗುಲಾಮರ ಆಗ್ಬಿಡ್ತಿತ್ತು ಅಮೆರಿಕಾಗೆ. ಅಮೆರಿಕನ್ ಬಗ್ಗು ಬಡಿಬೇಕಂದ್ರೆ ಮೋದಿನೇ ಇರ್ಲೇಬೇಕು. ಇನ್ನು 10 ವರ್ಷ ಮೋದಿ ಇರ್ಬೇಕಲ್ಲೇ. ಮೋದಿನಿಗೆ ನಾವು ಸಪೋರ್ಟ್ ಮಾಡ್ಲೇಬೇಕು. ಅದು ಇರೋದು ಇದರಲ್ಲಿ, ಅದು ಇರ್ತಾರೆ ಬಿಡಿ. ಕಾಲಜ್ಞಾನ ಪ್ರಕಾರ ಮೋದಿನ ಲಾಸ್ಟ್ ಅಂತ ಒಂದು ಇದ್ರಲ್ಲಿ ನೋಡಿದ್ದೀವಿ. ಯಾವ್ದ್ರಂದ್ರೆ ಪೂರಿ ಜಗನ್ನಾಥ್ ಭವಿಷ್ಯ ಮಾಲಿಕದಲ್ಲಿ ಇದೆ. ಅದರಲ್ಲಿ ಮೋದಿಯವರೇ ಲಾಸ್ಟ್ ಕೊನೆ ಪ್ರಧಾನಮಂತ್ರಿ ಅಂದ್ಬಿಟ್ಟು ಬಂದಿದೆ. ಅದರಲ್ಲಿ ಇವರೇ ಇರ್ತಾರೆ ಪ್ರಧಾನಮಂತ್ರಿ. ಇಲ್ಲೇನು ಸಲ ಆಗೋಣ ಯೋಗಿ ಆಗ್ಬೋದು ಅಷ್ಟೇ ಆಗಲಿ, ಇನ್ನು ಬೇರೆ ಯಾರಿಗೂ ಹಾಕಂತ ಚಾನ್ಸೇ ಇಲ್ಲ ಅಸಲಿಗೆ. ಅವ್ರು ಹೇಳಿದ ಪ್ರಕಾರನೇ ನಡೀತದೆ. ಈಗ ಸ್ಟ್ರಾಂಗ್ ಜಾಸ್ತಿ ಆಗ್ತಾ ಇದೆ. ಏನಾದ್ರೂ ನಾವು ತೊಂದರೆ ಕೊಟ್ಟಾಗ ಶುರು ಹಚ್ಕೊಂಡ್ರೆ ಏನಾದ್ರು ಜಾಸ್ತಿ ಆಯ್ತು, ಭಗವಂತ ಏನಿಲ್ಲ ಮೋದಿ ಕೈಲಾಗ ಮಾಡಿಸ್ಬಿಡ್ತಾನೆ ಪೂರ್ತಿ. ಏನು ಅಂತ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ಬೋದು, ಮಿಲಿಟರಿ ರೂಲ್ ಬರ್ಬೋದು. ಅದು ಇದೆ ಅದರಲ್ಲಿ. ಕಾಲಜ್ಞಾನ ಎಲ್ಲಿದೆ ಹೇಳಿ? ಭವಿಷ್ಯ ಮಾಲಿಕದಲ್ಲಿದೆ. ಭವಿಷ್ಯ ಮಾಲಿಕ ಅಚ್ಯುತಾನಂದ ದಾಸ್ ಬರೋದ ಕಾಲದಲ್ಲಿ ಅದು ಬರ್ದವ್ರೆ. ಅದು ಅವ್ರು ಹೇಳಿದ್ರೆ ಮಿಲಿಟರಿ ರೂಲ್ ಅಂತ ಹೇಳೋರು 27ಕ್ಕೆಲ್ಲಾನು 27, 28 ಒಳಗೆ ಬರ್ತದೆ. ನಾವು ನೋಡ್ಕೊಂಡ್ರೆ ಈಗ ಈ ಪ್ರಾಬ್ಲಮ್ಗೆ ಇನ್ನು ಬೀಗ್ಲು ಬರ್ಬೋದು ಅಂತ ನಾವಂತ ಗೆಸ್ ಮಾಡ್ತೀವಿ. ಅದುಗಳು ಬರುತ್ತೆ ಆಯ್ತಾ. ಅದು ಭವಿಷ್ಯ ಮಾಲಿಕ ಸುಳ್ಳಾಗಲ್ಲ, ಅದು ಪಕ್ಕ ಇದೆ. ಅದನ್ನು ನೀಟಾಗಿ ಮಾಡಿದಾರೆ. ಅದನ್ನು ಒಂದು ಸುಳ್ಳಾಗಿಲ್ಲ. ಪ್ರತಿಯೊಂದು ಪೂರಿ ಜಗನ್ನಾಥ್ ದೇವಸ್ಥಾನ ಏನೇ ನಡಿಬೇಕೋ ಅದು ಎಲ್ಲ ನಡೆದೋಗ್ಬಿಟ್ಟಿದೆ ಅವ್ರದನ್ನು. ಈಗ ಹುಟ್ಟಿದ್ದು ನಿಮ್ಗೆ ಡೇಟ್ ಹೇಳಿದೆ 1993, 92 ಆಂಗಿರ ನಾಮ ಸಂವತ್ಸರ ಅಂತ ನಿಮ್ಗೆ ಹೇಳಿದ್ದೀನಿ ನನ್ನ. ಅವು ಲೆಕ್ಕ ಪ್ರಕಾರ ಇಷ್ಟೊಂದು 30 ಚಿಲ್ಲರೆ ಆಗಿರ್ತದ ಏಜ್ ಒಂದು ಕಾಣಿಸ್ತದೆ. ಲೆಕ್ಕ ಮಾಡ್ಕೊಳ್ಳಿ ಬರ್ತದೆ. ಅದು ಒಂದು 26, ಒಂದು 7, 33 ವರ್ಷ ಅಂದ್ಕೊಂಬಿಡ್ರಿ ಇಷ್ಟೊತ್ತಿಗೆ ರವೀಂದ್ರ ಕರೆಕ್ಟಾಗಿ ಬುಕ್ ಪ್ರಕಾರ. ನಂದಲ್ಲ ಸ್ವಂತ, ಈ ಬುಕ್ ಪ್ರಕಾರ ಇವತ್ತಿಗೆ 33 ವರ್ಷ ಅಂದ್ಕೊಳ್ಳಿ ಏಜ್ ಅವ್ರಿಗೆ. ಅದು ಹುಟ್ಟಿದ ಪ್ರಕಾರ ಹೇಳ್ಕೊಂತ ಬಂದಿದ್ವಿ ನಾವು. ಇದನ್ನ ಎಲ್ಲ ಅವ್ರದ್ದು ಹೇಳಿದ್ದು ಅದೇ ನಡೀತಾ ಇರೋದು. ಈಗ ಯಾಕೆ ಕಮ್ಮಿ ಆಗ್ಲಿ? ಧರ್ಮಕಾಲ ಬಂದಿಲ್ಲ ಅಂದ್ರೆ ಅದೇ ಕಾಲಜ್ಞಾನ ಇರೋದು. 87 ಹಿಂದ್ಗಡೆ ಧರ್ಮಕಾಲ ಅರ್ಥ ಮಾಡ್ಕೊಳ್ಳಿ. 87 ಹಿಂದ್ಗಡೆ 1987 ಹಿಂದ್ಗಡೆ ಇವತ್ತು ಕಡಲೆಕಾಯಿ ಎಣ್ಣೆ 2 ರೂಪಾಯಿ ಇತ್ತು ಅಂದ್ಕೊಳ್ಳಿ. ಅದು ಇದು ನಿಮಗೆ ಫಸ್ಟ್ ಇದು ಡಿಸೆಂಬರ್ ಬರೋ ತನಕ ಜಾಸ್ತಿ ಇರುತ್ತೆ ರೇಟ್. ಡಿಸೆಂಬರ್ ಆದ ತಕ್ಷಣ ವಾಪಸ್ ಹೋಗ್ತಿತ್ತು. 7 ರೂಪಾಯಿ ಆಗಿದ್ರೆ ಕಡಲೆಕಾಯಿ ಮತ್ತೆ 2 ರೂಪಾಯಿ ಬರ್ತಿತ್ತು. ಆ ತರ ಇತ್ತು ಧರ್ಮಕಾಲ. ಅದು ಯಾವಾಗ ಫಸಲು ಹೋಗಿ ಜಾಸ್ತಿ ಆಗುತ್ತೆ, ಫಸಲು ಬಂದ್ರೆ ಕಮ್ಮಿ ಆಗುತ್ತೆ. ಅದು ಕರೆಕ್ಟ್. ಅದು ಈಗೆಲ್ಲ ಫಸಲು ಬರ್ದವ್ರು ಏರಿರೋದು ಮತ್ತೆ ಕಮ್ಮಿ ಆಗಲ್ಲ. ಅದೇ ಕಾಲಜ್ಞಾನ ಮಹತ್ಯ. ಕಾಲಜ್ಞಾನ ಏನ್ ಹೇಳಿದಾರೆ? ಎಕ್ಕಿತಾ ಉಂಟದ ರೇಟ್ಲು ಅಂದ್ರೆ ರೇಟ್ ಜಾಸ್ತಿ ಆಗ್ತಿರ್ತದೆ. ಆಕಾಶಾನೇ ಮುಂಟೇನು ರೇಟ್ಲು ಅಂತ ಅಧಿಕವಾದ ರೇಟ್ಗಳು ಆಗ್ತಾನೆ ಇದಾವೆ. ಕಮ್ಮಿ ಅಂತ ಇವತ್ತು ಆಗಿಲ್ಲ, ಯಾವುದು ಆಗೋದಿಲ್ಲ, ಮುಂದಕ್ಕೆ ಹೋಗ್ತಾನೆ ಇದೆ. ಅದೇ ಹೇಳೋದು ಕಾಲಜ್ಞಾನ ಒಂದು ಸತ್ಯವಾದ ಮಾತೊಂದು ಇದೆ. ಅಧಿಕವಾದ ರೇಟ್ಗಳು ಅಂತ ಹೇಳಿದ್ದಾರೆ. ಆಮೇಲೆ ಆಕಾಶಾನಿ ಅಂಟಿ ಭವನಾಲು ಕಟ್ಟೇರು ಗಾಲಿ ವಾನಲ ಚೇತ ಕೂಲಿ ಪೊಯ್ಯೇನು ಅಂತ ಹೇಳಿದ್ದಾರೆ. ನಿಮ್ಗೆ ಆಕಾಶಾನ ಅಂಟೆ ಗವನ ಅಂದ್ರೆ 70-80 ಅಂತಸ್ತುಗಳು ಎಲ್ಲೆಲ್ಲೋ ಕಟ್ಟೋರು ನೋಡಿ. ಸುಮ್ಕೊಂಡು ನೋಡ್ಕೊಂಡು ಅಮೆರಿಕ ಇರ್ಬೋದು, ದುಬೈ ಇರ್ಬೋದು, ಇಂಡಿಯಾ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆ ಬಾಂಬೆ ಇರ್ಬೋದು, ಆಂಧ್ರ ಇರ್ಬೋದು, ಎಲ್ಲ ಕಡೆ ನೋಡ್ಕೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟಾರೆ. ಕಾಲಕ್ಕೆ ನಿಜವಾಯ್ತಾ ಮಾತದು? ಆಕಾಶ ಹಾರ್ಮೋನ್ಸು, ಆಕಾಶ ಹಾರ್ಮೋನ್ಸು, ಆಕಾಶ ಹಾರ್ಮೋನ್ ಕಟ್ಟೇರಯ್ಯ, ಗಾಳಿ ವಾನರ ಚೇತ ಕೂಲಿ ಪೊಯ್ಯೇನಯ್ಯ. ಇವ್ ಕಟ್ಟಿದ್ದಾರೆ. ಯಾಕೆ ಸುಳ್ಳು ಆಯ್ತು? ಮಜಾ ನಿಜ ಸುಳ್ಳು ಆಗಿಲ್ವಲ್ಲ ಅದು ಮಾತದು. ಸುಳ್ಳು ಅಂತ ಓದಿಸೋರ್ಗೆ ನಾನು ಮಾತಾಡ್ತಿರೋ ಮಾತದು. ಅವೆಲ್ಲ ಬಿಲ್ಡಿಂಗ್ ಹೆಂಗ್ ಬಂತು? ಹಿಂಗೆ ಬೆಂಗಳೂರಲ್ಲಿ ಬಿಲ್ಡಿಂಗ್ ಎಲ್ಲ 1 ಫ್ಲೋರ್ 2 ಫ್ಲೋರ್ ಇತ್ತು ಅಷ್ಟೇ. ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಯುಟಿಲಿಟಿ ಬಿಲ್ಡಿಂಗ್ ಒಂದಷ್ಟೇ ಇದು. ದೊಡ್ಡ ಬಿಲ್ಡಿಂಗ್ ನಿಮ್ದು ಅಂದ್ರೆ ಇಷ್ಟೊಂದು ಫ್ಲೋರ್ಸ್ ಕಟ್ಟಿರೋದು ಯಾರಿಂದ? ಬ್ರಹ್ಮೇಂದ್ರ ಸ್ವಾಮಿ ವಾಕ್ಯ ಅದು. ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಬೆಳೆಯೋದು ಬರ್ದವ್ರೆ ಬೆಂಗಳೂರಿಗೆ ಬೆಳೆಯುತ್ತೆ ಅಂತ. ಹಾಳಾಗೋದು ಹೇಳೋರು ಬೆಂಗಳೂರು ಕಥನ. ಬೆಂಗಳೂರು ಹೋಗುತ್ತೆ ಅನ್ನೋದು ಬಿಡಿ ಹೆಂಗ್ ಹೇಳೋರು ಗೊತ್ತಾ? ಬೆಂಗಳೂರು ಹೇಳೋದನು ಬೆಂಗಳೂರು ಬಹುವಿಂಚೈನ ಚೋದ್ಯಮ್ಮ ಕಲ್ಗುನು ಜ್ಯೇಷ್ಠ ಶುದ್ಧ ವಿದಯ ನಾಡು ಉರುಮುಲತೋ ಪಿಡುಗಲು ಪಡಿ దాని వెంబడి ఆచానుభవం నలుగురు ఒత్తురు వారు అడుగులు మన అడుగులకు 7 అడుగులు ఉండును అప్పుడు తల్లుల ముఖము పిల్లలు పిల్లల ముఖము తల్లు చూడగా ఉత్తరముగా పారిపోదరయా ಅಂತ ಕಾಲಜ್ಞಾನ ವಾಕ್ಯ ಸಪರೇಟ್ ಆಗಿ ಬರ್ದಿಟ್ಟವ್ರು. ಅದನ್ನ
ಆಗ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ನೀವು ಹೇಳೋ ಇವತ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮುಂದಕ್ಕೆ ಬೆಂಗಳೂರು ಅಂತ ಇದೊಂದೇ ಅಲ್ಲ, ಆಲ್ ಸಿಟೀಸ್ ಡೇಂಜರ್. ಪ್ರತಿಯೊಂದು ಸಿಟಿನೂ ಹೋಗುತ್ತಿರಲ್ಲ, ಯಾಕಂದ್ರೆ ನಮ್ಗೆ ಮೂಲ ಸರ್ಕಾರಗಳಿಲ್ಲ ಇಲ್ಲಿ, ಎಲ್ಲ ಹೊರಗಿನಿಂದ ಬರೋದು. ನಮಗೆ ಒಂದು ಕಟ್ಟಾದ್ರೂ ನಮ್ಗೆ ಕ್ಲೋಸ್. ಈಗ ಒಂದು ಪೆಟ್ರೋಲ್ ಕಟ್ಟಾದ್ರೂ ಹೋಯ್ತು ನಮ್ಮ ಕತೆ, ಡೀಸೆಲ್ ಕಟ್ಟಾದ್ರೂ ಹೋಯ್ತು, ಇಲ್ಲ ತಿನ್ನೋ ಪದಾರ್ಥ ಎಲ್ಲ ನಮ್ಗೆ ಇಲ್ಲೇ ಬೆಳಿತೀವಿ, ಇಲ್ಲ ಎಲ್ಲ ಹೊರಗಡೆಯಿಂದ ಬರ್ತಾನೆ, ಎಲ್ಲ ಪ್ರತಿಯೊಂದು ಐಟಮ್ ಹೊರಗಿಂದ ಬರುತ್ತೆ. ಅವೆಲ್ಲ ಕಟ್ಟೋರು ಬೆಂಗಳೂರು ಯಾರು ಇರ್ತಾರೆ, ನೀವು ಇರೋಕ್ಕಾಗಲ್ಲ, ನಾವು ಬಿಟ್ಟು ಓಡ್ತಿರ್ತೀವಿ. ಅದು ಕಾಲಜ್ಞಾನದಲ್ಲಿ ಇದೆ. ಬೆಂಗಳೂರು ಬೆಳೆಯೋದು ಹೋಗೋದು, ದೊಡ್ಡ ದೊಡ್ಡ ಸಿಟಿ ಬೆಳೆಯೋದು ಹೋಗೋದು, ಪ್ರತಿಯೊಂದು ಊರು ಹೆಸರು ಹುಡುಗಿ ಬರ್ದವ್ರವರು. ಯಾಕಂದ್ರೆ ಅವೆಲ್ಲ ಕಾಲಜ್ಞಾನದಲ್ಲಿ ಪಕ್ಕ ಇದಾವೆಲ್ಲನು. ಅಷ್ಟು ಸುಲಭವಾಗಿ ಕಾಲಜ್ಞಾನ ಸುಳ್ಳು ಅಂತ ಹೇಳ್ಬಾರ್ದು ಯಾರನ್ನು. ಸುಳ್ಳು ಅಂತ ಹೇಳಿದ್ರೆ ನಮಗೆ ಹೊಟ್ಟೆ ಉರಿದೋಗುತ್ತೆ ನಮ್ಗೆ. ಯಾಕಂದ್ರೆ ಎಲ್ಲ ನಡೀತಾ ಇದೆ ಇಲ್ಲಿ. ನಡೀಲಿಲ್ಲ ಅಂದ್ರೆ ನಾವು ಹೇಳ್ತೀವಿ ಸುಳ್ಳು ಬೆಳೆ ಕಾಲಜ್ಞಾನ ಅಂತ ಹೇಳ್ಬಿಟ್ಟು, ನಮ್ಮ ಕಣ್ಣು ಬಂದು ಕಾಣಿಸ್ತಾ ಇದೆಯಲ್ಲ. ಈಗ ನೋಡಿ ಅವ್ರು ಹೇಳಿದ್ದಾರೆ, ಆಸ್ತಿ ಕೋಸಂ ಸ್ವಂತ ವಾಳನೆ ಸ್ವಂತ ವಾಳು ಚಂಪ್ಕೊಂಟಾರು ಅಂತ ಬರ್ದವ್ರಲ್ಲಿ. ಈಗ ಮೊದಲು ರೇಟ್ ಇರಲಿಲ್ಲ ಭೂಮಿಗಳಿಗೆ, ಈಗ ಕೋಟಿಗಟ್ಟಲೆ ಲಕ್ಷ ಯಾಕೆ ಬಂದಾಗ ಬರಡು ಭೂಮಿ ಇರುತ್ತೆ ನೋಡಿ, ಏನು ಕೇಳಿರಲ್ಲ ಅಂತ ಭೂಮಿಗೆ ರೇಟ್ ಬಂದಾಗ ಏನಾಗುತ್ತೆ, ಆಸೆ ದುರಾಸೆ ಹುಟ್ಬಿಡುತ್ತೆ. ನನಗೂ ಬೇಕು, ನಿನಗೂ ಬೇಕು, ನಂಗೆ ಅಷ್ಟೇ ಬೇಕು, ಅರ್ಧದಡಿಗೂ ಕೊಲೆ ಮಾಡ್ಕೊತಾರೆ, ಒಂದೊಂದು ಅಡಿಗೂ ಕೊಲೆ ಮಾಡ್ಕೊತಾರೆ. ಅಣ್ಣನ ತಮ್ಮನ ಸಾಯಿಸೋದು, ತಂದೆ ಮಗನ ಸಾಯಿಸೋದು, ಮಗ ತಂದೆನ ಸಾಯಿಸೋದು. ನೋಡಿ ಈಗ ಬರ್ತಾ ಇದೆ ಟಿವಿಗಳಲ್ಲಿ, ನಿಮ್ಗೆಲ್ಲ ನೋಡ್ತಾ ಇದಾರೆ. ಇದೆಲ್ಲ ಕಾಲಜ್ಞಾನದಲ್ಲಿ ಅವತ್ತೇ 400 ಕಡೆಗೆ ಬರೆದು ಬಿಟ್ಟಿದ್ದಾರೆ. ಆಸ್ತಿ ಕೋಸಂ ಸ್ವಂತ ವಾಳ್ನೆ ಚಂಬಕೊಂಟಾರಯ್ಯ. ಬಂದಿದ್ಯಾ? ಯಾಕೆ ಸುಳ್ಳಾಯ್ತಪ್ಪ? ನಿಜ ಆಗಿದೆ ತನ್ನ ಕಾಲಜ್ಞಾನ. ಆಮೇಲೆ ಒಕ್ಕರಿ ಹೆಂಡತಿ ಮರೊಕ್ಕರ ಪಾಲ ಏನು ಅಂದ್ರೆ, ಒಬ್ಬರ ಹೆಂಡತಿ ಮತ್ತೊಬ್ಬರು ಪಾಲಾಗುತ್ತೆ ಅಂತ ಹೇಳಿದ್ರೆ, ಈಗ ಎಷ್ಟು ಜನ ಆಗಿಲ್ಲ, ಮದುವೆ ಮಾಡ್ಕೊಂತಾರೆ, 6 ತಿಂಗಳ ಡೈವರ್ಸ್, ಮತ್ತೆ ಇನ್ನೊಂದು ಮದುವೆ ಮಾಡ್ಕೊಂತಾರೆ. ಆಯ್ತಾ, ಫಸ್ಟ್ ಒಂದಾಯ್ತು, ಮತ್ತೆ 2ನೇ ಮದುವೆ ಆಯ್ತಲ್ಲ, ಇನ್ನೊಂದು ಸೇರಿದಂಗೆ ಆಯ್ತು. ಹಿಂಗೆ ಇವು ಎಲ್ಲ ಅವತ್ತೇ ಬರೆದು ಬಿಟ್ಟಿದ್ದಾರೆ ಒಂದು ಸುತ್ತವಾಗಿ. ಆಮೇಲೆ ಇದು ಪರದೇಶವಾಸಲು వచ్చి మన ಭೂಮಿ ಭರತಭೂಮಿ ಏಲೇರಯ್ಯ ಅಂತ ಹೇಳಿದ್ದಾರೆ. ಅವತ್ತು ಬರೆಯೋ ಟೈಮ್ನಲ್ಲಿ ಪರದೇಶವಾಸ ಇಲ್ಲ ಇಲ್ಲಿ. ಪರದೇಶವಾಸಲು ಅಂದ್ರೆ ಇವ್ರು ಬ್ರಿಟಿಷರು ಬಂದು ನಮ್ಮ ರಾಜ್ಯ ಆಳದಿರ್ತಾನೆ, ಅಥವಾ 200 ವರ್ಷ ಆಳಿದ್ರೆ ನಾವು ರಾಜ್ಯ ಕಾಣಿಸುತ್ತೆ. ಈಗೆಲ್ಲ ಬರ್ತಾರೆ, ನಿಜ ಆಗಿರ್ತಾನೆ. ಕಾಲ ನಿಜ ಅನ್ನೋದಕ್ಕೋಸ್ಕರ ನೀವು ಪಾಯಿಂಟ್ ಹೇಳ್ತಿದ್ವಿ ನಾವು, ಅದಕ್ಕೋಸ್ಕರನೇ. ಈಗ ವಿಪರೀತ ಪಾಪ್ಯುಲೇಷನ್ನು, ಹೆಣ್ಮಕ್ಳಿಗೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರಲ್ಲಿ, ರಚ್ಚ ಕೊಟ್ಟಾಕಲು ರಾಜ್ಯ ಮೇಲೇರಯ್ಯ ಇಂಟ್ಲೋ ಆಡ್ಬಿಡ್ಲು ಅಂತ ಹೇಳವ್ರೆ. ಈಗ ರಚ್ಚ ಕೊಟ್ಟ ಅಂದ್ರೆ ಕಂಪನಿ ಕೆಲ್ಸಗಳು ಹೋಗ್ತಿರ್ತಾರೆ, ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ನಿಜ ಆಯ್ತಾನೆ. ಡೈವರ್ಸ್ ಮಾಡ್ತಾರೆ ಅಂತ ಹೇಳಿ ನಿಜ ಆಯ್ತಾನೆ. ಮಕ್ಕಳು ಮದುವೆಗಳು ಆಗತ್ತಾನೆ ಇಲ್ಲ. ಯಾಕೆ ಹೇಳಿದ್ರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಯ್ತು, ಭಗವಂತ ಕಂಡು ಹಂಗೆ ಇಟ್ಕೊಂಡ್ಬಿಟ್ಟವನೀಗ, ಮುಂದೆ ಪಾಪ್ಯುಲೇಷನ್ ಹೋಗ್ದಂಗೆ. ಯಾಕೆ ಹೇಳಿ, ಮುಂದಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೋಡಿ ಮದುವೆಗಳು ಯಾರಿಗೂ ಆಗ್ತಿಲ್ಲ, ಏನೋ ಒಂದು ಕಾರಣ. 4 ಕೋಟಿ ಇರಬೇಕು, 10 ಕೋಟಿ ಇರ್ಬೇಕೆ, ಒಬ್ಬರು ಒಂದು ಕಾರಣ ಹೇಳ್ಕೊಂಡು ಪೋಷಣೆ ಆಗುತ್ತೆ. ಅಲ್ಲ ಗಂಡು ಮಕ್ಳಾಗ ಹೆಣ್ಮಕ್ಳಾಗ್ಬೋದು. ಏನಕ್ಕಾಗುತ್ತೆ ಹೇಳಿ, ಬ್ರಹ್ಮೇಂದ್ರ ಸ್ವಾಮಿ ಕಾಲದಲ್ಲಿ ಇರೋದು ಅದನ್ನೇ. ಬ್ರಹ್ಮಚಾರ ಅದಕ್ಕೆ ಬ್ರಹ್ಮಚಾರಿಗಳೆಲ್ಲ ಬ್ರಹ್ಮಚಾರಿಯಾಗಿರ್ತಾರೆ ಅಷ್ಟೇ, ಆಗಿರ್ ಪೂರ್ತಿಯಾಗಿ ಹಿಂಗಿರ್ತಾರೆ. ಪ್ರಪಂಚ ಕಾಲಜ್ಞಾನ ಸುಳ್ಳಂತೂ ಆಗಲ್ಲ, ಆಗೋದು ಇಲ್ಲ. ಆಯ್ತಾ, ಅವ್ರು ಎಷ್ಟೇ ಆದ ಕಾಲಜ್ಞಾನ ನಡೀತಿರೋದೇ ಬ್ರಹ್ಮೇಂದ್ರ. ನಾವು ದಿನನಿತ್ಯ ನಾವು ಕೆಲಸ ಏನು ಜೀವನದೆಲ್ಲ ಬ್ರಹ್ಮೇಂದ್ರ ಸ್ವಾಮಿ ಬರ್ದ ಕಾಲಜ್ಞಾನ ಬಗ್ಗೆ ನಡ್ಕೊಂಡು ಹೋಗ್ತಾ ಇದೆ. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದು ವೇಸ್ಟ್. ಅದು ಎಲ್ಲ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಈಗ ರಾಜ್ಯ ಆಳೋದು, ಯಾರು ರಾಜ್ಯ ಆಳ್ಬೇಕು, ಯಾರು ಏನು ರೂಲ್ ಮಾಡಬೇಕು, ಯಾರು ರೂಲ್ತಾರೆ ಏನು ಮಾಡಬೇಕು, ದುಷ್ಟ ನಡಿಬೇಕು ಅನ್ನೋದಕ್ಕೆ ಇದು ನಿದರ್ಶನ. ವೀರಭದ್ರರಾಯರು ಅದೆಲ್ಲ ಪಾಯಿಂಟ್ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಆಯ್ತಾ, ಧರ್ಮ ಸಂಸ್ಥಾಪನೆ ಬರುತ್ತೆ. ಇನ್ನೆಲ್ಲ ನೋಡಿ, ಇನ್ನೆಲ್ಲ ಒಳ್ಳೆ ರಾಜ್ಯಗಳು ಬರ್ಬೇಕು, ಇನ್ನೆಲ್ಲ ಒಳ್ಳೊಳ್ಳೆ ಚೀಫ್ ಮಿನಿಸ್ಟರ್ ಬರ್ತಾರೆ ಮುಂದಕ್ಕೆ ಬಂದು. ಯಾಕಂದ್ರೆ ಎಂಟ್ರಿಗೆ ಬರ್ಬೇಕಂದ್ರೆ ಇಷ್ಟು ದಿನ ಇತ್ತು. ಅವ್ರು ಹೇಳಿದ ಪ್ರಕಾರ ರಾಜ್ಯ ಆಳೋರೆಲ್ಲ ಸುಮಾರು ಜನ ಅಂತ ಹೇಳಿದ್ರು, ಅವರೆಲ್ಲ ಆಳೋಗವ್ರೆ. ಇನ್ನೆಲ್ಲ ಒಳ್ಳೆಯವರೇ ರಾಜ್ಯ ಆಗ್ತಾರಲ್ಲಿ, ಒಳ್ಳೆಯವರೇ ಸೀಟ್ ಹತ್ತಾರಲ್ಲಿ. ಯಾವ ಸೀಟ್ನಲ್ಲಿ ಗಬ್ಬಿರುತ್ತೋ ಅಲ್ಲಿ ಒಳ್ಳೆ ಸೀಟ್ ಒಳ್ಳೆಯವ್ರು ಬರ್ತಾರೆ. ಒಂದು ವೆಸ್ಟ್ ಬೆಂಗಾಲ್ ಉದಾಹರಣೆ ತಗೊಳ್ಳಿ. ವೆಸ್ಟ್ ಬೆಂಗಾಲ್ ಎಷ್ಟು ಅರಾಜಕ, ಎಷ್ಟು ನಡೀತಾ ಇದೆ ಪೂರ್ತಿ, ನಡೆದಿದೆ. ಇಷ್ಟು ವರ್ಷ, ಸುಮಾರು 50 ವರ್ಷನ ಆಗಿರ್ಬೇಕು ಅವ್ರ ಕಮ್ಯುನಿಸ್ಟ್ ಅಂತೆ. ಈಗ ಇವರು ಯಾರು ಮಮತಾ ಬ್ಯಾನರ್ಜಿ ಎಲ್ಲ ನಡೆದ್ರು. ಕಡೆಗೆ ಏನಾಯ್ತು, ಈಗ ಬೇರೆ ಬಂತು. ಅಲ್ಲಿ ಬಂತು ಯಾವುದು ಕಾಷಾಯ ಬಂತು, ಮುಗೀತು. ಇನ್ನು ಇವರು ಕಂಟಿನ್ಯೂ ಮಾಡ್ತಾರೆ. ಈಗ ಎಲ್ಲ ಧರ್ಮ ಸಂಸ್ಥಾಪನೆಗೋಸ್ಕರ ದೇವರು ಮಾಡ್ಕೊಂತ ಬರ್ತಾರೆ. ಸೈಡ್ನ ಗಲೀಜೆಲ್ಲ ಸೈಡ್ ಎತ್ತಾರೆ ಪೂರ್ತಿ ಒಂದು ಕಡೆಯಿಂದ. ನಾವು ಯಾವುದೇನು ನಿಲ್ತ್ಕೊಳ್ಳಂಗಿಲ್ಲ. ಇನ್ನೆಲ್ಲ ಪೂರ್ತಿ ಅದನ್ನ ಸ್ವಚ್ಛ ಮಾಡ್ಕೊ ಬರ್ತಾರೆ ಪೂರ್ತಿಯಾಗಿ. ಆದ್ರಿಂದ ಕಾಲಜ್ಞಾನ ಸುಳ್ಳಾಗಲ್ಲ, ನಿಜನೇ ಆಗುತ್ತೆ. ಬಟ್ ಇಂದು ಮುಂದೆ ಆಗ್ತಾ ಇದೆ, 2 ವರ್ಷ 3 ವರ್ಷ ಡಿಫ್ರೆನ್ಸ್ ಆಗಿರ್ಬೋದು ಅಷ್ಟೇ ನಿಮ್ಮ ಕಾಲಜ್ಞಾನ. ಆದ್ರಿಂದ ವಿಷಯಗಳು ಮಿಸ್ಟೇಕ್ ಆಗಿರ್ಬೋದು. ನಮಗೂ ಒಂದ್ಸಲ ಬೇಜಾರು ಬಂದಿರಲಿಲ್ಲ ಅಂತ ಹೇಳಿಲ್ಲ, ಅದನ್ನ ನಾವು ತಟ್ಕೊಂಡು ಮತ್ತೆ ಮುಂದಕ್ಕೆ ನಾವು ಇದನ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಈಗ ಮಾಡೋದಕ್ಕೆ ಅದಕ್ಕೋಸ್ಕರ ಕಾಲಜ್ಞಾನ ಸುಳ್ಳು ಅಂತ ಹೇಳಿದ್ರೆ ನನಗೂ ಹೇಳಿ ಸಾಕಾಗಿ ಇವತ್ತು ಒಂದು ನಿದರ್ಶನ ಬಂದಿದೆಯಲ್ಲ. ಈ ಬಂಗಾರ ಜಾಸ್ತಿ ಆಗಿರೋದು, ಪೆಟ್ರೋಲ್ ರೇಟ್, ಇದಕ್ಕಾದರೂ ಜನ ನಂಬುತ್ತಾರಾ, ಅವ್ರು ನೋಡಬೇಕು ಅಂತ ಮಾಡಿದ್ದೀವಿ. ಮುಂದಕ್ಕಿನ್ನೂ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಎಷ್ಟಾಗುತ್ತೆ ಅದು ಕೌಂಟ್ಲೆಸ್. ಕಡೆಗೆ ನಿಲ್ಲಿಸ್ಬೇಕು ಗಾಡಿ ಅಂತ ನಾವು ಮೊದಲು ಹೇಳಿದ್ವಿ. ಮುಂದಕ್ಕೆ ಪೆಟ್ರೋಲ್ ಇದನ್ನ ವ್ಯವಹರಿಸ್ಬೇಕು. ಮುಂದಕ್ಕೆ ಪೆಟ್ರೋಲು ಡೀಸೆಲ್ಲು ಯಾವುದು ಇರಲ್ಲ. ಎತ್ತಿನ ಗಾಡಿ, ಜಟ್ಕ ಗಾಡಿ, ನಡ್ಕೊಂಡು ಹೋಗೋದು, ಇಷ್ಟೇ ಪ್ರಾಪ್ತಿ ಮುಂದಕ್ಕೆ ಅಂತ ಹೇಳಿದ್ವಿ ನಾವು.
ಈಗ ಶುರು ಆಗ್ತಾ ಇದೆ, ಮುಂದೆ ಶುರು ಆಗುತ್ತೆ. ನಿಧಾನವಾಗಿ ನಮ್ಮ ಕೈಲಿ ಆಗಲ್ಲ, ಜಾಸ್ತಿ ಆದಾಗ ತಟ್ಕೊಳಕ್ಕಾಗಲ್ಲ. ಆವಾಗ ನಾವೇನು ಮಾಡ್ತೀವಿ, ನಡ್ಕೊಂಡು ಹೋಗೋದು, ಇಲ್ಲ ಕುದುರೆ ಗಾಡಿನೋ ಜಟ್ಕ ಗಾಡಿನೋ ಏನೋ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಮುಂದಕ್ಕೆ ಬರ್ತದೆ. ಅದಾಗಿ ಮುಂದಕ್ಕೆ ಹೋಗೋದು ಅವೇನೇ ಬರೋದಿನ್ನ. ಕೃಷ್ಣದೇವರಾಯ ಇದು ವೀರಹಂತರಾಯ ಕಾಲಕ್ಕೆ ಬಂದಾಗ ಅದರಲ್ಲೇ ಅದರಲ್ಲೇ ಹೋಗೋದು ನಾವೆಲ್ಲ. ನಾವು ಯಾವ್ದು ಇರೋದು ಶಾಶ್ವತ, ಕರೆಂಟ್ ಆಗಲಿ ನಿಮಗೆ ಯಾವ್ದು ಶಾಶ್ವತ ಅಲ್ಲ. ಟೆಕ್ನಾಲಜಿ ಏನು ಇರೋಂಗಿಲ್ಲ, ಈ ಟೆಕ್ನಾಲಜಿ ಪೂರ್ತಿ ಇರೋದಿಲ್ಲ, ಹೋಗ್ಬಿಡುತ್ತೆ. ಆಯ್ತಾ, ಯಾವ ಇಂಟರ್ನೆಟ್ ಏನು ಇರಲ್ಲ. ಮೊದಲು ಹೆಂಗಿತ್ವಿ ಆಗಿರ್ತೀವಿ ನಾವು ಅಷ್ಟೇ. ಸನಾತನ ಮೊದಲು ಹೆಂಗಿದ್ವಿ, ಮೊದಲು ಅದೇ ಥರಕ್ಕೆ ನಾವು ಹೋಗ್ತೀವಿ. ಪ್ರತಿಯೊಂದು ಓನ್ ಮಾಡ್ಕೋಬೇಕು, ಪ್ರತಿಯೊಂದು ಓನ್ ಮಾಡೋ ಥರ ಮಾಡ್ಕೊಳ್ತೀವಿ. ಒಬ್ಬನ ಡಿಪೆಂಡ್ ಅವತ್ತು ಆಗಿಲ್ಲ, ಇವತ್ತು ಆಗ್ಬಿಟ್ಟಿದ್ದೀವಿ, ಮುಂದಕ್ಕೆ ಆಗೋದು ಬೇಡ ಅಂತ ಇವ್ರು ಸೂಚನೆ ಕೊಟ್ಟವ್ರೆ. ಮುಂದಕ್ಕೆ ನಡೀತಾ ಹೋಗುತ್ತೆ. ವೀರಹಂಸನ ಕಾಲಜ್ಞಾನ ಸುಳ್ಳಾಗಲ್ಲ, ಅವರೇ ಎಲ್ಲ ಮಾಡ್ತಿದ್ದಾರೆ ಕೆಲಸ. ಯಾರೂ ನಾವು ನಿಂದನೆ ಮಾಡೋಕ್ಕೆ ಪ್ರಯೋಜನ ಇಲ್ಲ. ಪ್ರತಿಯೊಂದು ಅವರೇ ಮಾಡ್ತಾರೆ, ಮಾಡಿಸೋದವರೇ ಮಾಡೋದವರೇ ಅಂತ ಹೇಳಿದ್ರಲ್ಲ. ಈ ಕೃಷ್ಣ ಪರಮಾತ್ಮ ಭಗವದ್ಗೀತೆ ತಿಳಿಲ್ವಾ, ಚೇಸಿ ವಾಡು ನೇನೆ ಚೇಂಚೇರಿ ವಾಡಿನೇನೆ ಚೆಚ್ಚೇದಿನೇನೆ ಸೊಬ್ಬೇದಿನೇ ಅಂತ. ಆ ಥರ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಕೃಷ್ಣ ಪರಮಾತ್ಮ, 5 ಥರ ಪ್ರತಿಯೊಂದು ದೇವರು ಮಾಡ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿ, ಈಗ ವೀರಹಂತರಾಯರು ಬರ್ತಾ ಇದಾರಲ್ಲ, ಅವರು ಸುರವಚ್ಚಿದ್ದಾರೆ. ಯಾರಿಗೆ ಹೆಂಗೆ ಮನಸ್ಸು ಕೊಡ್ತಾನೋ ಆ ಥರ ಮನಸ್ಸು ಕೊಟ್ಟು ಎಲ್ಲ ಮುಗಿಸ್ಬೇಕು ಅಂತ, ಧರ್ಮ ಸಂಸ್ಥಾಪನೆ ಹಾಕ್ಬೇಕು ಅಂತ. ಈಗ ಧರ್ಮೋ ರಕ್ಷಿತಿ ರಕ್ಷಿತಃ, ಧರ್ಮವನ್ನು ಯಾರು ಕಾಪಾಡ್ತೋ ಅವ್ನ ಧರ್ಮನ ಕಾಪಾಡ್ತೀನಿ ಅಂತ ಕೃಷ್ಣ ಅವ್ರು ಹೇಳಿದ್ರು. ಅದೇ ಥರ ಧರ್ಮ ರಕ್ಷಿತ ಮಾಡೋದಕ್ಕೋಸ್ಕರ ಧರ್ಮ ರಕ್ಷಣೆ ಮಾಡಿ ಒಳ್ಳೆ ಯುಗ ಬರೋಗ ಅವ್ರ ರಾಜ್ಯವಾಳಕ್ಕೆ ಬರ್ತಾ ಇದ್ದಾರೆ. ಈಗ ಅವ್ರು ಬಂದ 108 ವರ್ಷ ಕುತ್ಕೊಂತಾರೆ. ಆಮೇಲೆ ಅವ್ರ ವಂಶಸ್ಥರು 1000 ವರ್ಷ ಆಳ್ತಾರೆ. ಇನ್ನು 1108 ವರ್ಷ ಆಲ್ಮೋಸ್ಟ್ ಬುಕ್ಕಿನ ಪ್ರಕಾರ 2032ರಲ್ಲಿ ರಾಜ್ಯ ಸ್ಥಾಪನೆ ಆದರೆ ಇನ್ನು 1108 ವರ್ಷ ಸುಭಿಕ್ಷ. ಅಸಲ್ಗೆ ನೋ ಕ್ವಶನ್, ಅಸಲ್ಗೆ ಅಂತ ಯುಗನ ನೋಡಲ್ಲ, ಅಂತ ಯುಗ ನೋಡ್ಬೋದು ನಾವು ಇದು ಬುಕ್ಕಿನ ಪ್ರಕಾರ ನೋಡಿದ್ರೆ. ಮತ್ತೇನು ಸ್ವಾಮಿ ತಿರ್ಗಿ ನಡೀಲಿಲ್ಲ ಅಂತ ಮತ್ತೆ ಕ್ವಶನ್ ನಾನು ಹಾಕ್ಬಿಟ್ರಪ್ಪ ಗುರುಗಳೇ. ಭಕ್ತಾದಿಗಳು ಪುಸ್ತಕದಲ್ಲಿ ಸ್ಟಡಿ ಮಾಡಿ ಮತ್ತೆ ಇದೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಿರೋದು. ನಾವು ಇದನ್ನ 32ನೇ ನಾವು ಮೊದಲು ಹೇಳಿದ್ವಿ, ಅದೇ ಕನ್ಫರ್ಮ್ ಆಗುತ್ತೆ. ಬಟ್ ಈ ಬುಕ್ ಪ್ರಕಾರ ನಡೆದ್ರೆ, ಕಂಪ್ಲೀಟ್ ಕಾಲಜ್ಞಾನ ಪ್ರಕಾರ ನಡೆದ್ರೆ 2032ರಿಂದ ಅಲ್ಲಿಂದ ಇನ್ನು 1108 ವರ್ಷ ಅವ್ರ ರಾಜ್ಯ ಇರುತ್ತೆ. ಯಾರ್ದು ವೀರ ಭೋಗಹಂತರಾಯ 108 ವರ್ಷ, ಅವ್ರ ವಂಶಸ್ಥರದು ಇನ್ನು 1000 ವರ್ಷ. ಈ ತರ ಇರುತ್ತೆ. ಅವಾಗೆಲ್ಲ ನಿಮ್ ಕಾಯಿಲೆ ಇರಲ್ಲ, ನಮ್ಗೆ ಏಜ್ ಜಾಸ್ತಿ ಇರುತ್ತೆ. ಈಗ 100 ವರ್ಷಕ್ಕೂ ಇಲ್ಲ 56 ವರ್ಷಕ್ಕೆ ಡಮಾರ್ ಅಂತೀವಿ. ಅವಾಗ 500 ವರ್ಷ 1000 ವರ್ಷ 500 ವರ್ಷ ಹಂಗೆಲ್ಲ ಜಾಸ್ತಿ ಇರುತ್ತೆ ಮನುಷ್ಯರಿಗೆ. ಬರೋ ಜನರೇಷನ್ ಬೇರೆ. ಅದೆಲ್ಲ ವೀರಹಂತ ಕಳ್ಕೊಂಡ್ ಬರ್ತಾರೆ. ಅದೆಲ್ಲ ಯಾಗಂಟಿ ಗುಹೆನಲ್ಲಿ ಇದಾವೆ. ಯಾಗಂಟಿ ಗುಹೆನಲ್ಲಿ ಆ ಜನಸಂಖ್ಯೆ ಎಲ್ಲ ಅಲ್ಲಿದೆ, ಅವ್ರು ಬರ್ತಾರೆ. ಅವ್ರ ವಂಶಸ್ಥರ ಎಲ್ಲ ರಾಜ್ಯವಾಳೋದು. ಇನ್ನಲ್ಲ ಇದು ಯಾವುದು ಶಂಬಾಲ್ ಗ್ರಾಮದಲ್ಲಿರೋದು ಗುರುಗಳು ಬರ್ತಾರೆ. ಅವರು ದೊಡ್ಡ ದೊಡ್ಡ ಯೋಗಿಗಳು ಬರ್ತಾರೆ. ಅವ್ರದ್ದು ಯೋಗಿರಾಜ್ ಸಾಮ್ರಾಜ್ಯ ಬರುತ್ತೆ. ಅವರೆಲ್ಲ ಬಂದ್ಬಿಟ್ಟು ಅಲ್ಲಲ್ಲಿ ಒಂದೊಂದು ಸಂಸ್ಥಾನ ತರ ಮಾಡ್ತಾ ಇದ್ದ ಬಂದ್ಬಿಟ್ಟು. ಅವಾಗ ಏನಾಗುತ್ತೆ ಅಂದ್ರೆ, ಶಂಬಲ ಬಂದಿರೋದಿಲ್ಲ, ದೇವ್ರ ಎಂಟ್ರಿಯ ಕೊಟ್ಟ ಮೇಲೆ ಶಂಬಲ ಅಲ್ಲಿರೋದಿಲ್ಲ. ಶಂಬಲದಲ್ಲ ವಾಪಸ್ ಬಂದ್ಬಿಟ್ಟು ಎಲ್ಲ ಇವರು ಕಂಪಿ ಸೇರ್ಬಿಡ್ತಾರೆ. ಹಂಪಿ ಸಪ್ತಚಿರಂಜೀವರು, ಆಂಜನೇಯರು ಇದರಲ್ಲಿ ಸಪ್ತಚಿರಂಜೀವರು ನಿಮ್ಮ ಹೆಸರು ಗೊತ್ತಿದೆ. ಅವರು ಇವ್ರದೆಲ್ಲ ರಾಜ್ಯ ಅವಾಗ ಶುರುವಾಗುತ್ತೆ ಪೂರ್ತಿಯಾಗಿ. ಅವೆಲ್ಲ ದೇವರ ಸಂಸ್ಥಾನ ಪೂರ್ತಿ ಹಂಪಿ ಕ್ಯಾಪಿಟಲ್ ಸಿಟಿ. ಆಯ್ತಾ, ಈಗ ಏನು ಹಾಳಾಗಿರೋ ಹಂಪಿ ಅದೆಲ್ಲ ರೀಬಿಲ್ಟ್ ಆಗುತ್ತೆ. ಅದು ಚೆನ್ನಾಗಿ ಆಗಿ ಮತ್ತೆ ರೀಬಿಲ್ಟ್ ಆಗಿ ಹೊಸದಾಗಿ ಕೃಷ್ಣದೇವರ ಕಾಲಕ್ಕಿಂತ ಚೆನ್ನಾಗಿರುತ್ತೆ. ಅದು ಕ್ಯಾಪಿಟಲ್ ಸಿಟಿ ಆಗೋದು. ಇನ್ನೂ ನಡಿಬೇಕಾದ್ರೆ ಇನ್ನೂ ಕೆಲವು ಟೆಂಪಲ್ಸ್ ಇದಾಗಬೇಕು. ಇನ್ನೂ ಸ್ವಲ್ಪ ಇದೆ, ಡ್ಯಾಮ್ಸ್ ಎಲ್ಲ ಹೊಡಿಬೇಕು. ಕನಕದುರ್ಗ ದೇವಿ ಮೂಗಿಗೆ ನೀರು ಬರಬೇಕು. ಅದೇ ಡ್ಯಾಮ್ಸ್ ಹೊಡೆದ್ರೆ ಬರೋದು. ಯಾವ ಡ್ಯಾಮ್ ಹೊಡಿತೋ ಅದು ಹೇಳೋಕ್ಕಾಗಲ್ಲ. ಅದು ಯಾವಾಗ 5 ವರ್ಷ ನಡಿಬೇಕು. ಅದೆಲ್ಲ ನಡೆದೋದ್ರೆ ಮುಗಿದೋಯ್ತಲ್ಲ ಕೆಲಸ. ನಮ್ಗೆ ಗೆಸ್ ಮಾಡೋಕ್ಕಾಗಲ್ಲ ಇಂಥ ವರ್ಷ ಅಂತ ಹೇಳಕ್ ನಮ್ಮ ಕೈಲಿ ಆಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಆಧಾರ ಎಲ್ಲ ನಾವು ದೇವ್ರೂ ಅಲ್ಲ ಹೇಳಕ್ಕೆ. ಬುಕ್ನಲ್ಲಿ ಅದು ಇಸ್ವಿ ಪಕ್ಕ ಕೊಟ್ಟಿದ್ದು ಪಕ್ಕ ಹೇಳ್ತೀವಿ. ಸ್ವಲ್ಪ ಇಸ್ವಿಗಳು ಕೊಟ್ಟಾಗ ಏನೋ ಹೆಚ್ಚು ಕಡಿಮೆ ಆಯ್ತು. 24 ನಕ್ಷತ್ರ ಅಂತ ಇದ್ರಲ್ಲಿ ಬಂದಿತ್ತು ಕುರುದನಾಮ ಸಮಸ್ಯೆಯಲ್ಲಿ. ಮಿಸ್ಟೇಕ್ ಆಯ್ತು. ಅದು ನೋಡಿದ್ದು ನಕ್ಷತ್ರ ಬರಲಿಲ್ಲ. ಅದೇನ್ ಮಾಡ್ಬೇಕು ಅನುಮಾನ ಎಲ್ಲರಿಗೂ ಬರ್ತದೆ. ಏನ್ ಸಾರ್ ಹೇಳಿದ್ದೆಲ್ಲ ಸುಳ್ಳಾಗ್ಬಿಡ್ತಲ್ಲ ಸರ್ ಅಂತ ಕೆಲವರು ಆಸೆ ಇಟ್ಕೊಂಡಿರ್ತಾರೆ. ಅವ್ರಿಗೂ ಬೇಜಾರು. ಅವರು ಬೈಯಾಕೊಂದ್ ಕಾರಣ ಇದೆ. ಏನ್ ಕಾಲನ ಸುಳ್ಳು ಅಂತ ಹೇಳಕ್ಕೂ ಅವ್ರ ಮನಸ್ಸು ತುಂಬಾ ಬೇಜಾರ ಬಿಟ್ಟಿರ್ತಲ್ಲ ಜೀವನದಲ್ಲಿ. ಇದಾದ್ರೂ ನಡೆದ ಒಳ್ಳೇದಪ್ಪ ಅಂತ ಅವ್ರಿಗೂ ಯೋಚನೆ ಮಾಡಿ ಆ ಥರ ಮಾತಾಡೋರೆ. ಪಾಪ ಅವ್ರಿಗೇನು ನಾವು ಅನ್ನೋದಿಲ್ಲ. ಬಟ್ ಏನಪ್ಪಾ ಅಂದ್ರೆ ತಾಳ್ಮೆಯಿಂದ ಇರ್ಬೇಕಷ್ಟೇ, ಇನ್ನೇನಿಲ್ಲ. ನಾವು ಅಷ್ಟೇ ಅವಸ್ಥೆ ಪಡ್ತೀವಿ. ನಮಗೂ ಕಾಯಿಲೆಗಳಿದಾವೆ, ಇಲ್ಲ ಅಂತ ಹೇಳಿಲ್ಲ. ನಾವು ವೆಯ್ಟ್ ಮಾಡ್ತಿದ್ವಿ ಅವ್ರಿಗೋಸ್ಕರ. ಆಗ್ಲೆಲ್ಲ ಜೀವನ ನಡ್ಸಕ್ಕೋದ್ರೂ ವೆಯ್ಟ್ ಮಾಡ್ತಿದ್ವಿ, ಮುಂದಕ್ಕೆ ಹೋಗ್ತಿದ್ವಿ ಹಂಗೇನೆ. ಯಾಕೆ ಅವ್ರನ್ನ ದರ್ಶನ ಮಾಡ್ಬೇಕು. ನಮ್ಗೆ ವಿಷ್ಣು ದರ್ಶನ ಎಲ್ಲಾಗುತ್ತೆ ರೀ? ಆವಾಗ ಚಾನ್ಸೇ ಇಲ್ಲ. ಎಷ್ಟು ತಪಸ್ಸು ಮಾಡಿದ್ರು ಮಹಾವಿಷ್ಣು ದರ್ಶನ ಆಗುತ್ತಾ? ಆಗಲ್ಲ. ಈಗ ಅದು ಡೈರೆಕ್ಟ್ ಆಗಿ ವೀರಹಂತರಾಯರು ವಿಷ್ಣು ಅವತಾರ ನಮ್ಮ ಎದುರಿಗೆ ಕಾಣಿಸುತ್ತೆ ಅಂದ್ರೆ ಎಷ್ಟು ಖುಷಿ ಇರುತ್ತೆ ಹೇಳಿ, ಎಷ್ಟು ಸಂತೋಷವಾಗಿ ಪಡ್ತೀವಿ. ದೇವ್ರ ಜೊತೆಗೆ ನಾವು ಇರ್ತೀವಿ ಅಂತ ಎಷ್ಟೊಂದು ಖುಷಿ ಆಗುತ್ತೆ ಹೇಳಿ. ಆದ್ರಿಂದ ಇದಕ್ಕೋಸ್ಕರನೇ
ನಾವು ವೀರವಂತರ ನೋಡ್ಬೇಕು ಅಂದ್ರೆ ನಾವು ಪಾಲನೆ ಮಾಡ್ಬೇಕು, ಒಳ್ಳೆ ಪಾಲನೆ ಮಾಡ್ಕೋಬೇಕು. ಇಲ್ಲಿ ಒಳ್ಳೆಯವ್ರಿಗೆ ಸಪೋರ್ಟ್, ಒಳ್ಳೆಯವರಿಗೆ ಸಪೋರ್ಟ್ ಕೊಡಬೇಕು. ಕೆಟ್ಟವ್ರು ಕೊಟ್ರೆ ಮತ್ತೆ ಅದೇ ಪದ್ಧತಿ ತಿರ್ಗಾನು ಅದೇ ಯಾವ್ದಂತ ಒಳ್ಳೆಯವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ನೀನ್ ಮಾಡಪ್ಪ ಚೆನ್ನಾಗಿ ಅಂತ ಅದು ಮಾಡ್ಬೇಕು. ಅದಕ್ಕೆ ದೇವ್ರು ಮಾಡಿಸ್ತಾನೆ. ಅವನ ವೇಳೆ ನಾವು ಮಾಡಕ್ಕಾಗಲ್ಲ ಅಂತ ದೇವರೇ ಮಾಡಿಸ್ತಾನೆ ನೋಡಿ. ಒಂದ್ ಕಡೆಯಿಂದ ಅವರೇ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ತಾ ಇದಾರೆ. ಎಂತೆಂತ ರಾಜ್ಯ ಆಳ್ಬೇಕು, ಯಾರು ಆಳ್ಬೇಕು ಅನ್ನೋದು ಅವರೇ ಚೇಂಜ್ ಮಾಡ್ತಾ ಬರ್ತಾ ಇದಾರೆ. ಅವ್ರ ವಾಕ್ಯದಲ್ಲಿ ಸುಳ್ಳಾಗೋ ಚಾನ್ಸೇ ಇಲ್ಲ. ಒಂದು ಈಗ ನೀವು ತಗೊಂಡ್ರೆ ವಿಜಯ್ ಇದು ಲೆಕ್ಕವಳೆ ಸಿನಿಮಾ ಆಕ್ಟರ್ಲು ಆಯ್ತಾ. ಮುಖ ವನ್ನಲೇ ಸೇವಾಡೆ ರಾಜ್ಯ ಮೇಲೇನಯ್ಯ. ಇವರು ಮುಖಕ್ಕೆ ಬಣ್ಣ ಹಾಕ್ತಿರ್ತಾನೆ ಇವರು ವಿಜಯ್ ಅವರು ಸೇಮೆ ಹಾಕ್ತಿರ್ತಾನೆ. ಈಗ ಅವ್ರ ರಾಜ್ಯಕ್ಕೆ ಆಯ್ತಾ ಚೆನ್ನಾಗಿ ನೋಡಿ. ವೀರಬ್ರಹ್ಮಣ್ಯ ಸ್ವಾಮಿ ಕಾಲಜ್ಞಾನ ಎಷ್ಟು ಪಕ್ಕ ಅನ್ನೋದು ನಿದರ್ಶನ ಕೊಡ್ತಾ ಇದಾರೆ ದೇವರು. ಕೆಲವ್ರು ನಂಬಲ್ಲ, ನಾನು ಏನ್ ಮಾಡಕ್ಕಾಗತ್ತಾಗಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಮ್ದವ್ರು ನಂಬಿ ಬಿಟ್ಟೋಡ್ಬಿಡಿ, ಇದನ್ನ ಬರುವಂತಂತ ನಾವು ಮಾಡಲ್ಲ. ಈ ಕಾಲಜ್ಞಾನ ಬಗ್ಗೆ ನಂಬ್ರಪ್ಪ ನೀವು ಬರ್ರಪ್ಪ ಅಂತ ಲೆಕ್ಕ ನಾವು ಹೇಳಲ್ಲ. ಇದು ಕಾಲಜ್ಞಾನ ಇದು ಇಷ್ಟು ದಿನ ಭಕ್ತಾದಿಗಳಿದ್ದಾರೆ, ಅವರೆಲ್ಲ ಪ್ರಾಂಪ್ಟ್ ಆಗಿ ಇವತ್ತು ಮಾತಾಡ್ತಾರೆ, ಇವತ್ತು ಹೇಳ್ತಾರೆ ಅವ್ರು ಪೂರ್ತಿಗೆ ಸರಿ ಆಗುತ್ತಪ್ಪ ವೇಟ್ ಮಾಡಿ ಅಂತ ಹೇಳ್ತಿದೀವಿ. ಈಗ ನೋಡಿ ನಿಮಗೆ ನಿದರ್ಶನ ಬಂತಲ್ಲ ಇಲ್ಲಿ ಸಿನಿಮಾ ಆಕ್ಟರ್ ರಾಜ್ಯವಾಡೋದು ಈಗ ಜಸ್ಟ್ ಆಯ್ತು ನೋಡಿ ಆಯ್ತಾ. ಅದೇ ತರ ಪ್ರತಿಯೊಂದು ಆಗುತ್ತೆ. ಇವತ್ತಲ್ಲ ನಾಳೆ ಒಂದೇ ಡೇಟ್ ಡಿಫ್ರೆನ್ಸ್ ಇರ್ಬೋದು, ಅಷ್ಟೇ ಆಗಲಿ ಇಯರ್ ಡಿಫ್ರೆನ್ಸ್ ಇರ್ಬೋದು, ನಡೆಯೋದಂತೂ ಪಕ್ಕ ಆಗುತ್ತೆ. ನಾವ್ ಈಗಲಿಂದನೇ ಅದಕ್ಕೆ ಸಜ್ಜಾಗಬೇಕು, ಪೂರ್ತಿ ಸಜ್ಜಾಗಬೇಕಾಗುತ್ತೆ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ಈಗ ನಮಗೂ ಸ್ವಲ್ಪ ಮೇಲ್ಗಡೆ ಹೇಳೋದನ್ನ ವಾಕ್ಯ ಕೇಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ವಿಜಯ್ ವಿನಿಮಯ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಪಾಪ ಆಗೋದು ನಾವೇ ಫಸ್ಟ್. ಒಂದ್ಸಲ ಆಗಿದೆ ಆಗ್ಲೇ ಇದೊಂದ್ಸಲ ಆಗಿದೆ. ಬಂಗಾರ ಎಲ್ಲ ಬೇರೆ ಎತ್ಕೊಂಡೋಗಿ ಅಡ ಇಕ್ಕ ಟೈಮ್ ಕೂಡ ಒಂದ್ಸಲ ಆಗೋಗಿದೆ. ಈಗ ಏನೋ ಎಲ್ಲ ಮೋದಿ ಎಲ್ಲ ಬಿಡಿಸ್ಕೊಂಡು ಬಂದು ಸಾಲ ತೀರಿಸ್ಕೊಂಡು ಬಂಗಾರ ತಂದು ಇಟ್ಟವ್ರೀಗ. ಇದು ಮತ್ತೆ ಕಳ್ಕೊಬಾರ್ದು ನಾವು. ಇದು ಕಳ್ಕೊಂಡ್ರೆ ಮುಗಿದತ್ ನಮ್ ಕತೆ. ಅವಾಗ ಜನಸಂಖ್ಯೆ ಕಮ್ಮಿ ಇತ್ತು, ಈಗ ಜನಸಂಖ್ಯೆ ಜಾಸ್ತಿ ಇದೀವಿ. ಕಂಪ್ಲೀಟ್ ತುಳಿದು ಬಿಸಾಕ್ಬಿಡ್ತಾರೆ ಪೂರ್ತಿಯಾಗಿ ಆಯ್ತಾ. ಆದ್ರಿಂದ ನಾವು ವಿದೇಶವನ್ನು ಕಮ್ಮಿ ಮಾಡ್ಕೊಂಡು ನಾವು ಸಪೋರ್ಟ್ ಕೊಟ್ಟು ಅದೇ ತರ ಒಂದ್ ವರ್ಷ ಹೇಳ್ದಿರ್ತಾನೆ, ಒಂದ್ ವರ್ಷ ವೇಟ್ ಮಾಡಿ ಅಂತ. ಒಂದ್ ವರ್ಷ ತನಕ ಏನು ಮಾಡಬೇಡಿ, ಎಲ್ಲ ಸ್ವಂತದ್ ಬಳಸ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ. ಅದ್ ಮಾಡಿದಾಗ ಏನಾಗುತ್ತೆ ಹೇಳಿ, ಅವನ್ ಪಾಪ ರದ್ದು ಬಿಡ್ತಾನೆ ಅಮೆರಿಕದ. ಅವ್ನು ಕೊಬ್ಬು ಬಣಸ್ಬೇಕು ಅಂದ್ರೆ ನಾವು ಮೋದಿ ಅವ್ರು ಹೇಳಿದ ಮಾತು ಕೇಳ್ಬೇಕಾದ ಪರಿಸ್ಥಿತಿ. ನನ್ನ ಅನಿಸಿಕೆ ನಿಮ್ಗೆ ಹೆಂಗಿದೆ ನನಗೆ ಗೊತ್ತಿಲ್ಲ. ವೀರವಂಶ ಕಾಲಜ್ಞಾನ ನಡೆಯೋದಂತ 100% ಗ್ಯಾರಂಟಿ ಆಗಿದೆ. 32ನಲ್ಲಿ ಸೀಟ್ ಕತ್ತಾರೆ. 34ರಿಂದ ನಿಮ್ಗೆ ಸುಭಿಕ್ಷ ಅಂದ್ರೆ ಆನಂದನಾಮ ಸಂವತ್ಸರದಲ್ಲಿ ರೂಕಗೂ ಪುಟ್ಟಡ ಭೀಮ ಮೇನು ಮೂಮೇನು ಅಂತಾರೆ. ಪುಟ್ಟಡ ಕಂಡಗ, ಕನ್ನಡದಲ್ಲಿ ಕಂಡಗ ಅಂತೀವಿ. ₹1 ಒಂದು ಕಂಡಗ ಅಷ್ಟು ಅಕ್ಕಿ ಬರುತ್ತೆ ಅಂತ ಅದ್ರಲ್ಲಿ ಬರ್ದಿರೋದು. ಸುಭಿಕ್ಷವಾಗುತ್ತೆ ಪೂರ್ತಿಯಾಗಿ. ಈಗ ನಾಗಮಲ್ಲೆ ಅತಿ ವಿಚಿತ್ರ ಮಗ ನಾಸನಮಯ ಅಂತ ಹೇಳಿದ್ರೆ ಆನಂದನಾಮ ಸಂವತ್ಸರದಲ್ಲಿ 1974ನಲ್ಲಿ ಆಗಿದೆ ನೋಡಿದ್ದು. ಆಗ್ಬಿಟ್ಟು ಆಗಿದೆ. ಈಗ ಎಲ್ಲೋ ಅಲಂಗ ಸಿಗುತ್ತೆ ಗೆಳೆಯ ಪೂರ್ತಿ ಇತ್ತಂತದ್ದು. ಅವಾಗೆಲ್ಲ ಲಿಂಗದುವ ಅಂತ ನೋಡಿ, ಅದು ಎಲ್ಲೋ ಒಂದು ಕಾಣಿಸುತ್ತೆ ಈಗ ಗಿಡಗಳವು ಅಂತ ಹಂಗಾಗಿದೆ. ಅದು ಕೂಡ ಆನಂದನಾಮ ಸಂವತ್ಸರ ಅಂತ ಹೇಳಿದರೆ 34 ಆಗುತ್ತೋ ಇಲ್ಲ ಅಷ್ಟು ಮುಂಚೆವಾಗುತ್ತೋ ಗೊತ್ತಿಲ್ಲ. ನಾಗಮಲ್ಲಿ ಹೆಂಗೆ ನಶಿಸಿ ಹೋಯ್ತೋ ಆ ತರ ಪ್ರಪಂಚದ ಜನಸಂಖ್ಯೆಯಲ್ಲಿ ದುಷ್ಟರು ನಶಿಸಲಾಗುತ್ತೆ, ಧರ್ಮಾತ್ರು ಮಿಕ್ತಾರೆ ಅಂತ ಒಂದು ವಾಕ್ಯ ಇರೋದು. ಅದರಲ್ಲಿ ಎಲ್ಲ ಕಂಪ್ಲೀಟ್ ಕಾಲಜ್ಞಾನ ಪ್ರಕಾರ ನಡೆದೋಗ್ತಾ ಇದೆ. ಈಗ ವೀರವಂಶ ಮಠಗಳೇನು ಈಗ ಅಷ್ಟೇ ಸ್ವಲ್ಪ ಇಂಪ್ರೂವ್ಮೆಂಟ್ ಹೋಗ್ತಾ ಇದೆ ಮೇಲಕ್ಕೆ. ಅದು ಏಕ್ದಮ್ ಆಗುತ್ತದು. ಅದು ಕೂಡ ಪಣ್ಣಣ್ಣಾವಣ ಪಟ್ಟಂ ಅಂತ ಬರ್ದವ್ರೆ. ಪಣ್ಣಣ್ಣಾವಣ ಪಟ್ಟಂ ಅಂತ ಒಂದು 6 ಕಿಲೋಮೀಟರ್ ಸಿಟಿ ಆಗ್ಬೇಕು. ಅದನ್ನು ಅವ್ರು ಬರಕ್ ಮುಂಚೆ, ಅವರು ಬಂದ ಮೇಲೆ ಆದ್ರೂ ಆಗ್ಬೋದು, ಬರಕ್ ಮುಂಚೆ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಅದು ಮಾತ್ರ ಹೇಳಕ್ಕಲ್ಲ, ಹೇಳ್ದಾರಲ್ಲ ಅವರು జరిగివన్నీ జరిగిపోగా జరగవలసిన ఏమైనా నచ్చో నేను వచ్చిన తర్వాత జరిపిస్తాను. ಯಾವ್ದಾವ್ದು ನಡೆದಿಲ್ವೋ ಅವ್ನ ಬಂದು ನಡೆಸ್ತಾನೆ, ಅದು ಆಮೇಲೆ ಬರ್ಬೋದು. ಈಗ ಸಿಟಿನೂ ಆಗಿಲ್ಲ ಅಂತ ಅನ್ಕೊಂತೀವಿ, ಅವ್ರು ಬಂದ್ಮೇಲೆ ಸಿಟಿ ಆಗ್ಬೋದು. ಪಟ್ ಅಂತ ನಡಿಬೇಕು, ವಾಕ್ಯ ನಡೀತವೆ ಎಲ್ಲರೂ. ಆಗೋ ಈಗ ಬಡುತ್ತೆ. ಈಗ ಬಂದ ಮೇಲೋ ಇಲ್ಲ ಅದಕ್ಕೆ ಮುಂಚೆನೋ ನಡೆಯೋದು ಗ್ಯಾರಂಟಿ. ಅದು ಕೂಡ ದೊಡ್ಡ ಸಿಟಿ ಆಗುತ್ತಾ. ಯಾವುದು? ವೀರ ಬ್ರಹ್ಮೇಂದ್ರ ಸ್ವಾಮಿ ಮಠ, ಕಂದಿಮಲ್ಲಯ್ಯಪಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಅವರ ಸಮಾಧಿ ಆ ಜಾಗ ಗುಡಿ ದೊಡ್ಡ ಸಿಟಿ ಆಗುತ್ತೆ. ಅದನ್ನ 6 ಕಿಲೋಮೀಟರ್ 7 ಕಿಲೋಮೀಟರ್ 12 ಪಟ್ಟ 12 ಗಾವದ ಅನ್ಕೊಳ್ಳಿ. 12 ಗಾವ ನನ್ನ ಲೆಕ್ಕ 6 ಕಿಲೋಮೀಟರ್ ಅಂತ ನಾನು ಗೆಸ್ ಮಾಡಿದ್ದೇನೆ. ಆ ಥರ ಇರ್ಬೋದು. ಸರೌಂಡಿಂಗ್ ರೌಂಡಿಂಗ್ ಲೆಕ್ಕ ಹಾಕ್ತೀವಿ ನಾವು, ಅದು ಕೂಡ ಆಗುತ್ತೆ. ಇನ್ನು ಕೆಲವು ಊರುಗಳೆಲ್ಲನೂ ಮಿಕ್ಕುತ್ತೆ. ಈಗ ನೋಡಿ ಯಾವುದಂದ್ರೆ ಗಣಗಳು, ಈಶ್ವರ ಶಿವನ ಹತ್ರ ಗಣಗಳ ಪಂಚಗಣಗಳಿದ್ದಾರೆ. ಅವರು ಅವತಾರ ತಾಳಿದ್ರು, ಒಂದು ಟೈಮ್ನ ಅವತಾರ ತಾಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಚಿತ್ರದುರ್ಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆಯಲ್ಲಿ ಈ ಹೂವಿನಡಿಗೆ ಅದು 4 ಡಿಸ್ಟಿಕ್ನಲ್ಲಿ ಅವು ಕೆಲವು ಪ್ಲೇಸ್ ಇದೆ. ಒಂದು ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ಅವರು ಪವಾಡ ಪುರುಷರೇ. ಆ ಪ್ಲೇಸ್ ಉಳ್ಕೊಳ್ಳುತ್ತೆ. ಆ ಪ್ಲೇಸು ಸೂರ್ಯಚಂದ್ರ ರೋಗ ಇರ್ತದದು. ಅದು ಕೂಡ ವೀರವಂಶ ಬಂದ ಮೇಲೆ ಇನ್ನು ಚೆನ್ನಾಗಿರುತ್ತೆ, ಅದು ಸೂಪರ್ ಆಗುತ್ತೆ. ಅದನ್ನು ಆಮೇಲೆ ಕೊಟ್ಟೂರೇಶ್ವರ ಇರಬೇಕು, ಅದೊಂದು. ಇನ್ನೊಂದು ಇದೆ, ಅದು ಹೆಸರು ಗೊತ್ತಿಲ್ಲ ನಂಗೆ, ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ ಅವು. ಈ 5 ಪ್ಲೇಸ್ ಕೂಡ ಉಳ್ಕೊಳ್ಳುತ್ತೆ. ಆ ಪ್ಲೇಸ್ಗಳು ಸೇಫ್ ಆಯ್ತಾ, ಅದಂತ ಹೇಳ್ಬೋದು ನಾವು. ಆಮೇಲೆ ಕಂದಿಮಲ್ಲಪಲ್ಲಿ ಸೇಫ್ ಆಯ್ತಾ, ಹಂಪಿ ಸೇಫ್, ಉಳವಿ, ಚನ್ನಬಸವಣ್ಣ
ಸಮಾಧಿ ಆಗಿರೋ ಜಾಗ, ಚನ್ನಬಸವಣ್ಣ ಸಮಾಧಿ ಆಗಿರೋ ಜಾಗ ಅದು ಸೇಫ್. ಅದು ಕೂಡ ಜನ ದೊಡ್ಡದಾಗುತ್ತೆ ಪಟ್ಟಣ, ಅದನ್ನು ಅದು ಕೂಡ ಉಳಿವೇನು ಅಷ್ಟು ಚೆನ್ನಾಗಾಗುತ್ತೆ. ಆಮೇಲೆ ಕಲ್ಯಾಣ ಅದು ಕೂಡ ಉಳ್ಕೊಳ್ಳುತ್ತೆ, ಅದು ಕೂಡ ದೊಡ್ಡದಾಗುತ್ತೆ. ಯಾವುದು ಬಸವಣ್ಣವ್ರ ಕಲ್ಯಾಣ ಇದೆಯಲ್ಲಪ್ಪ, ಅದು ಮಂಟಪ, ಅದೆಲ್ಲ ನೀವು ಚೆನ್ನಾಗಾಗುತ್ತೆ. ಅದೆಲ್ಲ ಕೆಲವು ಪ್ಲೇಸ್ ಬಿಜ್ಜಳ ಸಿಂಹಾಸನ ಮೇಲೆ ತೆಗಿತಾರೆ, ಅದು ಅಷ್ಟೇ ಬಿಜ್ಜಳ ಸಿಂಹಾಸನ ಊತೋಗಿದೆ, ಅದು ಕೂಡ ತೆಗಿತಾರೆ ಮೇಲೆ. ಬಸವಣ್ಣ ಅದ್ರ ಕೂತ್ಕೊಂಡ ಮೇಲೆ ಮಾಡ್ಬೋದು ಅದನ್ನ. ಇದು ಹೆಂಗೆ ಹಂಪಿನಲ್ಲಿ ವೀರಹಂತರಾಯರು ಕೃಷ್ಣದೇವರ ಸಿಂಹಾಸನ ತೆಗಿತಾರೋ ಅದು ಕೂಡ ತೆಗಿತಾರೆ. ಬಿಜ್ಜಳ ಸಿಂಹಾಸನ ಕೂಡ ತೀಸಿ ದಾರ್ಬಾನ್ ಕೂರ್ಸು ಅಂತ ಹೇಳಿದ್ದಾರೆ, ಅದು ಆಗ್ತದೆ. ಕೆಲವು ಪ್ಲೇಸಸ್ ಇದೆ ಅದೆಲ್ಲ ಬರ್ದಿದೆ, ಅದೆಲ್ಲ 100% ತಿರ್ಗ ಮತ್ತೆ ವಾಪಸ್ ಬಂದೇ ಬರ್ತೀವಿ. ಕೆಲವು ಪುಣ್ಯಕ್ಷೇತ್ರಗಳಂತೂ ಗ್ಯಾರಂಟಿ ಆಗ್ತವೆ. ತಿರುಪತಿ ಇರಲ್ಲ, ಅದು ಹೇಳ್ತೀನಿ, ತಿರುಪತಿ ಇರಲ್ಲ. ಅದು ವರಹ ಸ್ವಾಮಿಗೆ ಹ್ಯಾಂಡ್ ಓವರ್ ಆಗುತ್ತೆ. ತಿರುಪತಿ ವೆಂಕಟರಮಣ ಸ್ವಾಮಿ ವಿಗ್ರಹ ಮಾಯ ಆದ್ಮೇಲೆ ಅದು ವರಹಾವತಾರ ಗೊತ್ತಲ್ವಾ, ವರಹ ಸ್ವಾಮಿಗೆ ಹ್ಯಾಂಡ್ ಓವರ್ ಆಗುತ್ತೆ. ಅದೆಲ್ಲ ಕಾಡಾಗುತ್ತೆ, ಮತ್ತೆ ಪೂರ್ತಿ ಕಾಡಂಬರುಗಳು ನಿವಾಸವಾಗುತ್ತೆ ತಿರುಪತಿ. ಅದು ವೆಂಕಟರಮಣ ಸ್ವಾಮಿ ವಿಗ್ರಹ ಮಾಯ ಆಗಿ ಈ ಕಡೆ ಬಂದ ಮೇಲೆ ಅಷ್ಟೊಂದು ಇರುತ್ತೆ, ತೊಂದ್ರಲ್ಲ. ಈ ವೆಂಕಟರಮಣ ಸ್ವಾಮಿ ವಿಗ್ರಹ ಕಂದಮಲೆ ಸೇರಿದ ಮೇಲೆ ಅದು ವರಹ ಸ್ವಾಮಿಗೆ ಹ್ಯಾಂಡ್ ಓವರ್ ಮಾಡಿ ವಾಪಸ್ ಬರ್ತಾರೆ ಸೇವ್ರು ಇಲ್ಲಿಗೆ, ಇದಕ್ಕೆ ಕಂದಮಲೆ ಬೆಲೆಗೆ. ಈ ತರ ಶ್ರೀಶೈಲ ಹೇಳಿದ್ದೆ ನಿಮ್ಗೆ, 32 ವೀರಾಂತರ ಬಂದ ಮೇಲೆ ಆಮೇಲೆ ಅವರು ವಿಂಧ್ಯಪುರಕ್ಕೆ ಶಿಫ್ಟ್ ಆಗ್ತಾರೆ, ನೀವು ವಿಂಧ್ಯಪುರಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ, ಆಯ್ತಾ, ಅದು ಮುಗಿದೋಯ್ತಲ್ಲಿ. ಹಿಂಗೆ ಕನಕದುರ್ಗ ದೇವಿಗುಡನು ಇಲ್ಲಿ ಕಂದಮಲೆಗೆ ಬರುತ್ತೆ, ಅವಾಗ ವಿಜಯವಾಡ ಕ್ಲೋಸ್. ಹಂಗೆ ಒಂದೊಂದು ಪ್ಲೇಸ್ಗಳು ಇರುತ್ತೆ, ಕೆಲವು ಪ್ಲೇಸ್ ಇರಲ್ಲ, ಹೋಗ್ಬಿಡ್ತಾರೆ. ಕೆಲವು ಪ್ಲೇಸ್ ಇರ್ತವೆ ಹಂಗೆ. ಆದ್ರಿಂದ ವೀರಬ್ರಹ್ಮಣ್ಯ ಕಾಲಜ್ಞಾನವನ್ನು ಸುಳ್ಳು ಅಂತ ಹೇಳ್ಬೇಡಿ. ಇದನ್ನ ಓದ್ದೋರು, ಇದು ಪ್ರಚಾರ ಮಾಡಿದವರು, ಕೇಳಿದವರು ಪುಣ್ಯವಂತರು, ಪುಣ್ಯಾತ್ಮರು, ಅವರಿಗೆ ಮುಕ್ತಿ ಸಿಗೋದು ಗ್ಯಾರಂಟಿ. ಅದು ಕಾಲಜ್ಞಾನದಲ್ಲಿ ಇದೆ. ಆದ್ರಿಂದ ವೀರಬ್ರಹ್ಮಣ್ಯ ಸ್ವಾಮಿ ಕಾಲಜ್ಞಾನನ ನಂಬಿದವರು, ಕೇಳಿದವರಾಗ್ಲಿ, ಇದು ಪ್ರಚಾರ ಮಾಡಿದವರಾಗ್ಲಿ, ಇದ್ಯಾರು ಮಾಡ್ರು ಅವ್ರಿಗೆ ಒಳ್ಳೆ ಪುಣ್ಯ ಬರುತ್ತೆ, ಅದು ಗ್ಯಾರಂಟಿ. ಇನ್ನು ಭವಿಷ್ಯಮಾಲಕದಲ್ಲಿ ಏನಿದೆ ಅದು ಕೂಡ ಆಗೋಗ್ಬಿಟ್ಟಿದೆ. ಅವರು ಹೇಳಿದಾರೆ ಆಗ್ಲೇ 27 ನಿಮ್ಗೆ ಭಾರಿ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಂತ. ಯಾರು ಇದು ಭವಿಷ್ಯಮಾಲಿಕ ಕಾಲಜ್ಞಾನವನ್ನು ಅನೌನ್ಸ್ ಮಾಡೋದು, ಕಾಶಿ ಮಿನಿಸ್ಟರ್ ಅನೌನ್ಸ್ ಮಾಡೋರಲ್ಲ, ಅದ್ರ ಪ್ರಕಾರ ನೋಡಿದ್ರು ಭವಿಷ್ಯಮಾಲಿಕನಲ್ಲಿನೂ ಅದನ್ನೇ 27 ಮೇಲೆ ನಿಮಗೆ ಓವರ್ ಆಗಿ ಯುದ್ಧಗಳಾಗ್ಬಿಟ್ಟು ಆಮೇಲೆ 32 ಸುಭಿಕ್ಷವಾಗುತ್ತೆ. ಅವಾಗ ಕಲ್ಕಿ ಅವತಾರ ಬಂತು, ರಾಜ್ಯವಾಳುತ್ತೆ ಅಂತ ಅವರು ಅದರಲ್ಲಿ ಹೇಳಿದ್ದಾರೆ. ಬಸವಣ್ಣ ಕಾಲಜ್ಞಾನ ಇದೇನೆ, ನಮ್ಮ ವೀರಬ್ರಹ್ಮಣ್ಯ ಸ್ವಾಮಿ ಕಾಲಜ್ಞಾನ ಇರೋನೆ. ಬರ್ತಿರೋದೇ ವೀರಬ್ರಹ್ಮಣ್ಯ ಸ್ವಾಮಿಗಳು ವೀರ ಭೋಗವಸಂತರಾಯನಾಗಿ ಅವತಾರ ತಾಳ್ತಾರೆ ಇವರು ವೀರಹಂತರಾಯರು, ವೀರಬ್ರಹ್ಮಣ್ಯ ಸ್ವಾಮಿಗಳು. ಆದ್ರಿಂದ ಅಷ್ಟು ಧೈರ್ಯವಾಗಿ ಕಾಲಜ್ಞಾನವನ್ನು ನಾವು ಇದು ಮಾಡಿದ್ದೀವಿ. ಇವತ್ತು ಏನಕ್ಕೆ ಮಾಡಿದ್ವಿ ಅಂದ್ರೆ, ಇದು ಜನಗಳು ಕೆಲವರು ಸುಳ್ಳ ಅಂತ ನಂಬಿಕೆ ಹೋಗ್ತಾ ಇದೆ. ಅದರಿಂದ ನಾವು ಇನ್ನೊಂದ್ಸಲ ಅದು ಆಗಲ್ಲ ನೋಡಿ, ನಡೆಯಕ್ಕೆ ಶುರುವಾಯ್ತು ಅಂತ ನಾವು ಹೇಳಕ್ ಒಂದು ಉದ್ದೇಶ ಅಷ್ಟೇ, ಏನಿಲ್ಲ. ಇದು ವೃದ್ಧಂಗಿಲ್ಲ, ನಾವು ಯಾವ್ದನ್ನು ಬಲವಂತಾಗ ಏನು ವೃದ್ಧಂಗಿಲ್ಲ, ಇದ್ರ ಬಗ್ಗೆ ತೋರಿಸ್ತಿದೀವಿ. ಆಯ್ತಪ್ಪ ನಡೀತಾ ಇದೆ ನೋಡ್ಕೊಳ್ಳಿ, ನೋಡ್ತಾ ಇರಿ ಈಗ ನೋಡಿ, ಈಗ ಏನು ನಡೀತಿದೆ ಎಲ್ಲ ನೋಡ್ತಾ ಇರಿ ಅಂತ ಹೇಳ್ತೀವಿ. ಈಗ ಸೂರ್ಯನಿಂದ ಮಹಿಮಲ್ ಪುಟ್ಟೆನ್ ಅಂತ ಹೇಳಿದ್ರೆ, ಸೂರ್ಯನ ಮಹಿಮಲ್ ಅಂದ್ರೆ ಅದು ಜನಗಳಿಗೆ ಏನು ಮಹಿಮ ಮಂತ್ರ ಅಂತ ಅಲ್ಲ. ಈಗ ಸೋಲಾರ್ ಪ್ಲೇಟ್ಸ್ ಅದು ಹಾಕೊಂಡು ನಾವು ಎಷ್ಟೋ ಅದರಿಂದ ಫ್ಯಾಕ್ಟ್ರಿಗಳು ಎಲ್ಲ ಅದು ಇನ್ನೂ ಜಾಸ್ತಿ ಆಗೋದು ಮುಂದಕ್ಕೆ. ಕರೆಂಟ್ ಪ್ರಾಬ್ಲಮ್ ಆಗಿ ಪೆಟ್ರೋಲ್ ಡೀಸೆಲ್ ಆಗಾಗ ಸೋಲಾರ್ ಬರ್ಬೋದು, ಇನ್ನೂ ಜಾಸ್ತಿ ಆಗಿ ಮನೆಗಳ ಮೇಲೆ ಹಾಕ್ತೀವಿ ಸೋಲಾರು ಕರೆಂಟ್ಗೋಸ್ಕರ. ಇಲ್ಲಿ ಗಾಡಿ ಮೇಲೆ ಹಾಕೊಂಡೋದ್ರು ಹೇಳಕ್ಕಾಗಲ್ಲ ನಾವು. ಫೋರ್ ಮೇಲೆ ಫಿಕ್ಸ್ ಮಾಡ್ಕೊಂಡು ಅದನ್ನು ಕಂಡುಹಿಡಿತಾರೆ, ನಮ್ಗೆ ಗೊತ್ತಿಲ್ಲ ಮುಂದಕ್ಕೆ. ಈಗ ಎಲೆಕ್ಟ್ರಿಕ್ ಇದ್ರಲ್ಲವರು. ಆದ್ರಿಂದ ಪ್ರತಿಯೊಂದು ನಡೀತೆ ಅಂತೂ ಇರೋದೆಲ್ಲೇ ಇಲ್ವೇ ಇಲ್ಲ, ಪ್ರತಿಯೊಂದು ನಡೆಯುತ್ತೆ ಆರಾಮಾಗಿ. ವೀರಬ್ರಹ್ಮಣ್ಯ ಸ್ವಾಮಿ ಕಾಲಜ್ಞಾನವನ್ನು ನಾನು ಇವತ್ತು ಮಾಡಿದ್ದೀನಿ. ಯಾಕಂದ್ರೆ ಏನು ತಪ್ಪುಗಳಿದ್ರೆ ಕ್ಷಮಿಸ್ಬಿಡಿ. ಏನಂದ್ರೆ ರಿಯಲ್ ಆಗಿ ಮಾತಾಡ್ತೀವಿ, ಅದನ್ನಾಗಲಿ ನಾವು ಡೂಪ್ಲಿಕೇಟ್ ಮಾತಾಡಂಗಿಲ್ಲ. ಅದನ್ನ ವೀರಬ್ರಹ್ಮಣ್ಯ ಸ್ವಾಮಿ ಕಾಲಜ್ಞಾನ ಸುಳ್ಳಾಗ ಚಾನ್ಸ್ ಇಲ್ಲ. ಅವ್ರು ಬರೆದಿರೋ ಪ್ರತಿ ವಾಕ್ಯನೂ ನಿಜ ಅಂತ ಆಗುತ್ತೆ. 100% ಸತ್ಯವಾದ ಮಾತುಗಳು. ಕಾಲಜ್ಞಾನ ಸುಳ್ಳಾದ್ರೆ ದೇವರಿಲ್ಲ ಅಂತ ನಾವು ಹೇಳ್ಬೋದು. ಕಾಲಜ್ಞಾನ ನಡೆಯೋ ಸುಳ್ಳಾದ್ರೆ ದೇವರಿಲ್ಲ ಅಂತ ನಾವು ಹೇಳ್ಬೋದು ನಾವು ಅದಕ್ಕೆ. ಯಾಕೆಂದ್ರೆ ಅಷ್ಟು ಪಕ್ಕ ಕಾಲಜ್ಞಾನ, ಅದಕ್ಕೆ ಇವಾಗ ನಡೀತಿದೆ ಅಲ್ಲಿ ಪ್ರತಿಯೊಂದನು. ವೀರಬ್ರಹ್ಮಣ್ಯ ಕಾಲಜ್ಞಾನ ಅಷ್ಟೊಂದು ಯಾರು ಬರ್ದಿಲ್ಲ, ಅವ್ರು ಬರ್ದವ್ರೆ. ಆ ಕಾಲ ಕಟ್ಟುಗಳು ಏನ್ ಮಾಡೋದು, ಒಳಗಿಟ್ಕೊಂಡಿದ್ದಾರೆ, ಯಾರು ಕೊಡಲ್ಲ ಹೊರಗಡೆಗೆ. ಏನಾದ್ರು ನೋಡೋಣ ಅಂದ್ರೆ ಏನ್ ಮಾಡೋದು, ಏನ್ ಮಾಡಕ್ಕಾಗಲ್ಲ, ನಮ್ಮ ಕೈಲಿ ನಿಸ್ಸಹಾಯಕರು ನಾವು. ಅಲ್ವ ಕೇಳೋದು ತೋರಿಸೋದು ಕಷ್ಟ, ಹಂಗಾಗಿದೆ. ಈಗ ಹೇಳಿ ಬಂತು ಈ ತರ ಅಂತ ಆಗ್ಬಿಟ್ಟು. ಅದರಿಂದ ಕಾಲಜ್ಞಾನ ಪಕ್ಕ ಅವರು ಸ್ವಲ್ಪ ತಲೆ ಓಡಿಸಿ ಕೊಟ್ರೆ ಎಲ್ಲಾರು ಅದು ಓದೋರು ಕೊಟ್ಬಿಟ್ರೆ ಸ್ವಲ್ಪ ಇನ್ನೂ ವಿಷಯಗಳು ತಿಳ್ಕೊಬಹುದು. ಬಟ್ ಅವರು ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣಿಸುತ್ತೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಆದ್ರಿಂದ ಕಾಲಜ್ಞಾನ ಅಲ್ಲಿ ಇಲ್ಲ, ಇಲ್ಲಿ ನಮ್ಗೆ ನಿಜವಾದ ಕಾಲಜ್ಞಾನ ನಡೀತಾ ಇದೆ. ಈಗ ಪ್ರಪಂಚದಲ್ಲಿ ನಡೆದ ಕಾಲ ನಡೀತಾ ಇದೆ. ಎಷ್ಟು ಜನ ಕಾಯಿಲೆ ಹೇಳಿ, ಕಾಯಿಲೆ ನರಿನಲ್ಲಿ ಸಚ್ಚ ದಿನವೂ ಮಾತ್ರ ತಿಂತಾರೆ. ದಿನ ಮಾತ್ರ ತಿಂದ ಇಲ್ಲಲ್ವಪ್ಪ, ಎಲ್ಲಾರು ಮಾತ್ರ ತಿಂತೀವಿ. ಆ ಹುಡು ತಿಂತೇವೆ ಮಾತ್ರಗಳ, ಯಾರು ಇದ್ರಲ್ಲಿ ಇಲ್ಲ, ಎಕ್ಸಾಮ್ಷನ್ ಇಲ್ಲ. ಆದ್ರಿಂದಾನೆ ದೇವ್ರು ಜಲ್ದಿ ಬಂದ್ರೆ ಇವೆಲ್ಲ ಹೋಗ್ಬಿಡ್ತತೆ. ಈ ಗಲೀಜ್ ಹೋದಾಗ ನಮ್ಗೆ ಆರೋಗ್ಯ ಬರ್ತತೆ, ನಮ್ಗೆ ಯಾವ್ದು ಬೇಕಾಗಿಲ್ಲ. ಅವಾಗ ನೆಮ್ಮದಿಯಿಂದ ಸಾಯೋ ಟೈಮ್ವರೆಗೂ ನೆಮ್ಮದಿಯಿಂದ ಇರ್ತೀವಿ.
ಯಾಕೆ ಕಾಯಿಲೆ ಇಲ್ಲದೆ ತಿನ್ಕೊಂಡಿರ್ಬೇಕು. ಇದು ಲೇಟ್ ಆದಂಗೆಲ್ಲ ಆಗುತ್ತೇಳಿ ಇನ್ನೂ ಜಾಸ್ತಿ ನಮಗೆ ಟೆನ್ಷನ್ ಜಾಸ್ತಿ, ಕಾಯಿಲೆ ಜಾಸ್ತಿ ಎಲ್ಲ ಬಂದ್ಬಿಟ್ಟು ವಿಪರೀತವಾದ ಪ್ರಾಬ್ಲಮ್ಸು ಇವಾಗ ಶುರುವಾಗಿದೆ. ಇನ್ನೂ ಶುರುವಾಗುತ್ತೆ. ಈಗ ಅದನ್ನ ತಡ್ಕೋಬೇಕಂದ್ರೆ ನಾವು ಒಳ್ಳೆಯವ್ರ ಮಾತು ಕೇಳ್ಕೊಂಡು ಮಿತಿವ್ಯಯ ಮಾಡಿ ಕಷ್ಟ ಒಳ್ಳೆದ್ ತಾನೆ ಅದು ಮಿತಿವ್ಯಯ ಮಾಡೋದು. ಎಷ್ಟು ನೋಡು, ಒಂದು 1000 10,000 ಬಂದ್ರೆ ಒಂದು 3,000 ಖರ್ಚು 5,000 ಖರ್ಚು ಮಾಡು. 5,000 ಸೇಫ್ ಮಾಡ್ಬಿಟ್ರೆ ನಮ್ಗೆ ಮುಂದಕ್ಕೆ ಫ್ಯೂಚರ್ ಬೇಕಲ್ಲ. ನಮ್ಗೇನು ಕಾಯಿಲೆ ಬಂದು ಕಷ್ಟ ಯಾರು ಕೊಡ್ತಾರೆ ದುಡ್ಡು? ಯಾರು ಕೊಡಲ್ಲ. ಅದನ್ನ ಸೇಫ್ ಮಾಡ್ಕೊಳ್ಳೋದು ಒಳ್ಳೇದದು. ಒಳ್ಳೆಯವ್ರ ಮಾತು ಹೇಳಿದಾರೆ. ಅದನ್ನ ನಾವು ಕರೆಕ್ಟಾಗಿ ಅದು ಸೇವ್ ಮಾಡ್ಬೇಕು. ನಾವು ಒಂದೊಂದು ಹನಿಗುಡಿ ಹೆಂಗೆ ನೀರು ಸೇವ್ ಮಾಡಿದ್ರೆ ನಮ್ಗೆ ಹೆಂಗಾಗುತ್ತೋ ಒಂದು ಡ್ಯಾಮ್ಗೆ, ಅದೇ ತರ ಈ ದುಡ್ಡನ್ನು ಸೇವ್ ಮಾಡ್ಕೋಬೇಕು. ಈ ಪರಿಸ್ಥಿತಿಯಲ್ಲಿ ದುಡ್ಡೇ ದೊಡ್ಡಪ್ಪ ಅದ್ ಹೇಳವ್ರು ಪ್ರತ್ತಲ್ಲಿ. ಕಾಲಜ್ಞಾನದಲ್ಲಿ ನಾವು ಬರೋಕ್ ಮುಂಚೆ ಡಬ್ಬೇ ಪ್ರಧಾನಮಯ್ಯೇನು ಅಂತ ಹೇಳಿದ್ರೆ, ಡಬ್ಬು ಅಂದ್ರೆ ದುಡ್ಡೇ ಪ್ರಧಾನವಾಗುತ್ತೆ. ಮನುಷ್ಯ ಬೇಡ, ಒಳ್ಳೆತನ ಬೇಡ, ಯಾತು ಬೇಡ, ನಾವು ದುಡ್ಡು ಬೇಕಷ್ಟೇ. ಯಾವನ ಹತ್ರ ಸಾಯಿನ ಲೆಕ್ಕಕ್ಕೆ ಜನ ಇರ್ತಾರೆ ಅಂತ ಹೇಳಿದೆ ಕಾಲಜ್ಞಾನದಲ್ಲಿ. ಅದೇ ತರ ಈಗ ನಡ್ಕೊಂಡು ಹೋಗ್ತಾ ಇದೆ ಅದು ಆ ಥರದ್ದು. ಅದನ್ನ ಸ್ವಲ್ಪ ನಾವು ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಆ ದುಡ್ಡಿನ ಮೇಲೆ ಈ ಮನುಷ್ಯನ ಕಳ್ಕೋಬಾರ್ದು. ಎಲ್ಲರೂ ಬೇಕಾಗುತ್ತೆ. ಪ್ರತಿಯೊಬ್ಬರಿಗೊಬ್ಬರು ಸಪೋರ್ಟ್ ಕೊಡ್ಬೇಕು. ನಾವು ಪ್ರತಿಯೊಬ್ಬರು ಎಲ್ಲ ಜಾತಿ ಅಂತ ಏನಲ್ಲ, ಎಲ್ಲಾ ಜಾತಿಯವರು ಒಂದ್ಕೊಂದು ಸಪೋರ್ಟ್ ಕೊಡ್ತಂತ ಹೋಗ್ತಾ ಇರ್ಬೇಕು. ನಾವು ಜೀವನ ನಡೆಸಬೇಕು. ನಾವು ಅವ್ರ ಮೇಲೆ ಜಿಡ್ಡು ಇವ್ರ ಮೇಲೆ ಜಿಡ್ಡು ಇಟ್ಕೊಂಡ್ರೆ ವೇಸ್ಟ್, ಎಲ್ಲ ಸ್ಪ್ಯಾನ್ ಆಗ್ಬಿಡ್ತೀವಿ. ಆರು ಮೊತ್ತ ಮೂಲ ಒಕ್ಕಟ್ಟ ಏನು ಅಂದರು ಒಕ್ಕಟೆ ಅಂತ ಬ್ರಹ್ಮೇಂದ್ರ ಸ್ವಾಮಿಗಳು ಅವತ್ತೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಯಾಕೆ ಈ ಸಿದ್ದಯ್ಯ ಅವ್ರ ಶಿಷ್ಯನೇ ಯಾರು ಹೇಳಿ, ದೂದಕ ಸಿದ್ದಯ್ಯ ಅಂದ್ರೆ ಮುಸ್ಲಿಂ ಮೊಘಲರ ಮುಸ್ಲಿಂ ಹುಡುಗನೇ ನಮ್ಗೆ ಸಿದ್ದಯ್ಯ ಅಂತ. ಅವರೇ ತಾನೇ ಬ್ರಹ್ಮೇಂದ್ರ ಸ್ವಾಮಿ ಪರಮ ಶಿಷ್ಯರು ನೋಡಿ. ಅವಾಗಲೇ ನಿಮ್ಗೆ ಜಾತಿನಿಂದ ಬಂದ್ರೆ ಅವ್ರು ಕಂಪ್ಲೇಂಟ್ ಕೊಟ್ರು. ಅವ್ರ ಮಾವ ಈ ಕಡಪನವ್ರಿಗೆ ಆದ್ರೂ ಅಲ್ಲಿ ಹೋಗ್ಬಿಟ್ಟು ನಿದರ್ಶನ ತೋರಿಸ್ಬಿಟ್ರು. ಸಿದ್ದಯ್ಯನವ್ರು ತೋರಿಸ್ಬಿಟ್ರು. ಏನ್ ಹೇಳಿ ತೋರಿಸಿದ್ದು? ನಾವು ಬಂದ್ಬಿಟ್ಟು ನೀನು ಎಷ್ಟು ಹೇಳ್ತಿಲ್ಲ ಗುರುಗಳಿಗೆ, ನಾನು ನಮಸ್ಕಾರ ಮಾಡಿಲ್ಲ ನೀ ಅಂತ ಕಂಪ್ಲೇಂಟ್ ಕೊಡ್ತಾ. ನಮಸ್ಕಾರ ಮಾಡಿದ್ರೆ, ನಮಸ್ಕಾರ ತಗೊಂಡ್ರೆ, ನಾನು ನಮಸ್ಕಾರ ನಿಮ್ಗೆ ಕೊಟ್ರೆ ನಿಮ್ಗೆ ಕೆಪಾಸಿಟಿ ಇಲ್ಲ ತಡ್ಕೊಳಕ್ಕೆ ಅಂತ ಹೇಳಿದ್ರು. ಅಷ್ಟು ಜೋರ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಗುಂಡು ತರಿಸಿದ್ರು. ಆ ನಮಸ್ಕಾರ ಮಾಡಿ ಗುಂಡು ನಮಸ್ಕಾರ ಮಾಡಿದ ತಕ್ಷಣ ಗುಂಡು ಪೀಸ್ ಆಯ್ತು. ಆ ತರ ಅವತ್ತು ನಿರಸನ ಕೊಟ್ಟಾರೆ ಗುರುಗಳು, ವೀರಭದ್ರ ಸ್ವಾಮಿಗಳು. ಎಲ್ಲಾರು ಒಂದೇ, ಏನಕ್ಕೆ ನೀವು ಒದ್ದಾಡ್ತೀರಾ ನನ್ನ ಜಾತಿ ಅಂತ ಒದ್ದಾಡ್ತಾ ಅವಾಗ್ಲೂ ಹೇಳಿದಾರೆ ಪೂರ್ತಿಯಾಗಿ ವೀರಭದ್ರ ಸ್ವಾಮಿಗಳು. ಅದನ್ನ ಒಂದು ಕಲಿಸಿದ್ದಾರೆ. ಯಾಕೆಂದ್ರೆ ಕಿತ್ತಾಡಬೇಡಿ, ಎಲ್ಲರೂ ಒಂದೇ ಸಮಾನ, ನಿಮ್ ಧರ್ಮ ನಮ್ಮ ಧರ್ಮ ಕಿತ್ತಾಡ್ಕೋಬಾರ್ದು. ಅವರು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಶಿರಡಿ ಸಾಯಿಬಾಬಾರು ಅಷ್ಟೊತ್ತು ಹೇಳಿದ್ ನಿಮ್ಗೆ. ಅವ್ರನ್ನೂ ಅಷ್ಟೇ ಕೆಲವರು ಬೈಕೊಂತಾರೆ, ಕೆಲವರು ಒಪ್ಕೊಂತಾರೆ. ಶಿರಡಿ ಸಾಯಿಬಾಬಾಗಳನ್ನು ದತ್ತಾತ್ರೇಯ ಅವತಾರ. ಅದು ಏನ್ ಹೇಳೋದು ನಾವು, ದತ್ತಾತ್ರೇಯ 11ನೇ ಅವತಾರನೇ ಶಿರಡಿ ಸಾಯಿಬಾಬಾ. ಅದಕ್ಕೆ ಮುಂಚೆ ಅದು ಅಕ್ಕಲ್ಕೋಟ್ ಮಹಾರಾಜ್. ಈಗೀಗ ಬರ್ತಾ ಇದ್ ಬಾಬಾ ಅವ್ರನ್ನೆಲ್ಲ ಕೆಟ್ಟಾಗಿ ಬೈತಾರೆ ಶಿರಡಿ ಸಾಯಿಬಾಬಾನ. ಆಯ್ತಾ? ಯಾಕೆ ಬೈತಾರೆ? ಅರ್ಥನೇ ಇಲ್ಲ ಅದಕ್ಕೆ ಬೈಯೋದಕ್ಕೆ. ಅದಕ್ಕೆ ಶಿರಡಿ ಸಾಯಿಬಾಬಾರು ಮಿರಾಕಲ್. ಎಲ್ಲರಿಗೂ ಫಸ್ಟ್ ಶಿರಡಿ ಸಾಯಿಬಾಬಾರು ನಮ್ಗೆ ತೋರಿಸೋದ್ರಲ್ಲಿ ನಂಬಿದ್ರೆ, ಅವ್ರನ್ನ ಮನಸ್ಫೂರ್ತಿಯಾಗಿ ನಂಬಿಡಿ ಶಿರಡಿ ಸಾಯಿಬಾಬಾವ್ರನ್ನ, ಫಾಸ್ಟ್ ಆಗಿ ಮಿರಾಕಲ್ ತೋರಿಸ್ತಾರೆ ನಮ್ಗೆ. ಯಾಕಂದ್ರೆ ನಾನು ನಿಜ ಜೀವನದಲ್ಲಿ ನಡೆದಿದ್ದು ಶಿರಡಿ ಸಾಯಿಬಾಬಾದು. ಅಷ್ಟೊಂದು ನಾನು ಪ್ರಾಬ್ಲಮ್ ಆಗಿರುವಾಗ ಮೈಯೆಲ್ಲ ಕಂಪ್ಲೀಟ್ ಒಂಥರ ಅಲರ್ಜಿ ತರ ಗುಳ್ಳೆಗಳಾಗ್ಬಿಟ್ಟಿತ್ತು. ಎಷ್ಟು ಮೆಡಿಸಿನ್ ತಿಂದ್ರು ಹೋಗಿಲ್ಲ ಆ ಗುಳ್ಳೆಗಳು. ಏನ್ ಮಾಡೋದು ಟೈಮ್ನಲ್ಲಿ ಗೊತ್ತಿಲ್ಲ ನನಗೆ. ಅವಸ್ಥೆ ಪಟ್ಟಿದೆ ಅಂದ್ರೆ ಕಡೆಯಾಗ ಶಿರಡಿ ಸಾಯಿಬಾಬಾವ್ರನ್ನ ಏನಪ್ಪಾ ನೀನ್ ನಂಬ್ಕೊಂಡಿದ್ದೀನಿ, ಇಷ್ಟೊಂದು ಅವಸ್ಥೆ ಕೊಡಬೇಕಾ ಅಂತ ನನಗೆ ಒಂದು ರಾತ್ರಿ ಬಾಧೆ ಪಟ್ಟರು. ಕನಸಲ್ಲಿ ಮಲ್ಕೊಂಡ್ಬಿಟ್ಟೆ. ಕನಸಲ್ಲಿ ಬಂದ್ರು ಶಿರಡಿ ಸಾಯಿಬಾಬಾ. ಅವರು ಬಂದಿದ್ದಾರೆ. ಮುಂದೆ ಯಜ್ಞ ಮಾಡ್ತಾ ಇದ್ದಾರೆ, ಅಗ್ನಿಕೊಂಡದಲ್ಲಿದೆ. ಬಾಬಾ ಏನ್ ಬಾಬಾ ಅಂತ ಹೇಳ್ತಿದ್ದೆ ನಾನು. ಯಜ್ಞಕೊಂಡದಲ್ಲಿ ಹಂಗೆ ಬಂದ್ರು ಶಿರಡಿ ಸಾಯಿಬಾಬಾ. ಏನು ರೂಪ ನಮ್ಗೆ ಇದೆಯೋ ಈಗ, ಆ ರೂಪ ಬಂದು ಏಮಿ ರಾಣಿ ಕಷ್ಟಮ ಅಂತ ಹೇಳಿ ತೆಲುಗಿನಲ್ಲಿ ಮಾತಾಡಿದ್ರು. ಅವರು ಕನ್ನಡ ತೆಲುಗಿನಲ್ಲಿ ಮಾತಾಡಿದ್ರು. ಏಮಿ చెప్పు ಅಂತ ಹೇಳಿದ್ರು. చూడు బాబా నా అవస్థ చూడు ఎట్లయిపోయింది ఒళ్ళంతాను, ఎప్పుడు నేను ఇలా ఏ దీనికంటే దానికి ఎందుకు భయపడతావు, పోయిన నిడిచిపెట్టు, ఏం చేయొద్దు, దానికంత ఏమైనా బాధపడతావు ಅಂತ ಹೇಳಿದ್ರು. ఇంకేం చెప్పు, నాకు ఎంతో జనం చూడాలి నేను అని చెప్తా. అలాగా బాబా నేను కష్టాలు చాలా ఉన్నాను, నేను తట్టుకోలేని పరిస్థితి, నాకు కొంచెము అన్నితర మాకు కావాలప్ప, నాకు ఒక సొంత మిల్లు, మేము ఒక ಅಂಗಡಿ కావాలా, మేమంతా బాడిగలు వాళ్ళ దీని కింద పని చేస్తున్నాం, మేము ಯಾರ್ಕೆಲ್ಲ ಕೆಲಸ ಮಾಡ್ತಿದ್ದೀವಿ ಎಲ್ಲ ಹೇಳಕ್ಕೆ, ಅದು ಕೂಡ అయిపోతుంది పోరా, ಯಾರ ಭಯಪಡ್ತಾನು ಅಂತ ಇದೇ ರಿಯಲ್ ಆಗಿ ಕನಸಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ ಮಾತು ಸತ್ಯ. ಹೇಳಿದ 15 ದಿವಸಕ್ಕೇನೆ ನನ್ನ ಮೈನಲ್ಲಿರೋ ಕಂಪ್ಲೀಟ್ ಕಾಯಿಲೆ ಪೂರ್ತಿ ವಾಸಿ ಆಗ್ಬಿಡ್ತು. ಯಾಕೆ ನಂಬಾರ್ದು ಹೇಳಿ, ದೇವ್ರಿಲ್ಲ ಆದ ಕಾರಣಕ್ಕೆ ಯಾಕೆ ನಂಬಲ್ಲಿ ಶಿರಡಿ ಸಾಹೇಬ್ ಇದ್ದಾರೆ. ಆಮೇಲೆ ನನಗೆ ಏನ್ ಬೇಕು ಅದೆಲ್ಲ ಕೊಟ್ಟರು. ಈಗ ಚೆನ್ನಾಗಿದ್ದೀನಿ, ನಾನು ಯಾವ ಪ್ರಾಬ್ಲಮ್ ಇಲ್ಲದೆ ಸ್ವಂತ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದ್ದೀನಿ. ಯಾಕಂದ್ರೆ ಇಲ್ಲಿ ಶಿರಡಿ ಸಾಹೇಬ್ ಅವರು ಎಷ್ಟೋ ಮಿರಾಕಲ್ ಮಾಡಿದ್ರು ನಮ್ಗೆ. ಆ ತರ ದೇವರು ಮಿರಾಕಲ್ ಇರ್ತತೆ, ದೇವ್ರು ಇಲ್ಲ ಅಂತ ಹೇಳೋದು ತಪ್ಪದು. ಶಿರಡಿ ಸಾಹೇಬ್ ಅವರು ಅಷ್ಟೇ ಒಳ್ಳೆ ಗುರುಗಳು. ಅವರು ಅಷ್ಟು ನಂಬಿದ್ರೆ ಏನ್ ಬೇಕಾ ಮಾಡ್ತಾರೆ. ನಂಬಿಕೆ ಅವ್ರಿಗೆ ಮೇನ್ ನಂಬಿಕೆ. ನಾನು ನಂಬು
ನಾನು ನೀನ್ ನೋಡ್ತೀನಿ, ನೀನ್ ನನ್ನ ನೋಡ್ತೀನಿ, ನಾನು ನಿನ್ ನೋಡ್ತೀನಿ ಅಂತಾರೆ. ಅದು ಇರೋದು. ಯಾವ ದೇವರಾದ್ರೂ ಅಷ್ಟೇ, ನಾನು ಭಕ್ತಿಯಿಂದ ಹೋಗಿ ಕೇಳಿದ್ರೆ ನಾನು ನಿಂಗೇನ್ ಬೇಕೋ ಮಾಡ್ಕೊಡ್ತೀನಿ, ಒಳ್ಳೆ ಕೆಲ್ಸಗಳಿಗೆ, ಕೆಟ್ಟ ಕೆಲ್ಸಕ್ಕಲ್ಲ. ಮತ್ತೆ ಇದು ದೇವರ ಒಂದು ಇದೆ. ಯಾಕೆ ಹೇಳಿದ್ರೆ ಆಗುತ್ತಾರೆ ಹೇಳಿದ್ರು. ಈಗ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಏನಿದೆ ಹೇಳಿ, ಭಗವದ್ಗೀತೆ ಅದನ್ನ ಹೇಳಿರೋದು. ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಆವಾಗ ನಾನು ಅವತಾರ ಹೆಂಗ್ ಬೇಕಂಗ ನಾನು ಅವತಾರ ತಾಳ್ತೀನಿ ಅಂತೇಳಿ, ಎನಿ ಟೈಮ್ ಅವತಾರ ತಾಳ್ತೀನಿ ಅಂತ ಹೇಳಿದ್ದಾರೆ. ಆಯ್ತಾ? ಅದೇ ತರ ಈಗ ವೀರಬ್ರಹ್ಮ ಸ್ವಾಮಿಗಳ ಅವತಾರ ತಾಳಿದ್ದಾರೆ, ನಮ್ಗೆ ಕಾಣಿಸಿಲ್ಲ, ಕಾಣಿಸ್ತಾರೆ. ವೇಟ್ ಮಾಡಬೇಕು. ಇನ್ನೊಂದು 3-4 ಆಯ್ತನೇ ಹತ್ರ ಬಂತು. 27 ಆಯ್ತು, 6 ತಿಂಗಳ 27. ಇನ್ನು 4 ವರ್ಷದಲ್ಲಿ ಎಲ್ಲ ಮುಗಿಸ್ಬೇಕು ದೇವ್ರು. ಈ ಕಾಲಜ್ಞಾನದ ಬುಕ್ ಪ್ರಕಾರ ಇನ್ನು 4 ವರ್ಷದಲ್ಲಿ ಎಲ್ಲ ಮುಗಿಸ್ಬೇಕು. ಅದು 30 ಅಡಿಗೆಲ್ಲ ಸ್ವಚ್ಛವಾಗ್ಬೇಕು, ಪೂರ್ತಿ ಹೊರಗೆ ಧರ್ಮ ಸಂಸ್ಥಾನ ಆಗ್ಬೇಕು. ಎಲ್ಲ ಸ್ವಚ್ಛ ಗಾಳಿ, ಸ್ವಚ್ಛ ನೀರು ಎಲ್ಲ ಕಂಪ್ಲೀಟ್ ಆಗ್ಬೇಕು. ಆವಾಗಲೇ ನಮ್ಗೆಲ್ಲಾನು ಸರಿ ಹೋಗುತ್ತೆ. ಆಯ್ತಾ? ಇಷ್ಟು ಮಾತ್ರ ಹೇಳಿದ್ದು ನಾನು ಇವತ್ತು ವೀರಬ್ರಹ್ಮ ಸ್ವಾಮಿ ಬಗ್ಗೆ. ಯಾಕಂದ್ರೆ ತಿರ್ಗಾ ಯಾಕಪ್ಪ ಮಾಡಿದ್ರು, ಕೆಲವ್ರಿಗೆ ಬೇಜಾರು, ಕೆಲವರು ಖುಷಿ ಪಡ್ತಾರೆ, ಬನ್ನಿ ಸಾರ್ ಯಾಕೆ ಮಾಡಲಿಲ್ಲ ಕಾಲಜ್ಞಾನ ಅಂತ. ಇಲ್ಲಪ್ಪ ಎಲ್ಲ ಹೇಳಿದ್ದೇನೆ, ಇನ್ನು ಹೇಳೋದೇನಿಲ್ಲ, 30 ವೆಯ್ಟ್ ಮಾಡ್ಬೇಕು ನಾವು ಅಂತ ಹೇಳಿದ್. ಕೆಲವರು ಬೇಜಾರು ಮಾಡ್ಕೋಬಹುದು, ತಿರ್ಗಾ ಬಂದ್ರೆ ಇವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ತಪ್ಪು ತಿಳ್ಕೊಬೇಡಿ, ಒಂದು ನಿದರ್ಶನ ಬಂದಿದೆಯಲ್ಲ, ಈಗ ನಡೀತಿರೋ ಸಿಚುವೇಶನ್ಗೋಸ್ಕರ ನಾನು ಕಾಲಜ್ಞಾನವನ್ನು ಮತ್ತೆ ರಿಪೀಟ್ ಮಾಡಿದ್ದೀನಿ. ಆಯ್ತಾ? ಇದೆಲ್ಲ ತಪ್ಪುಗಳು ಕ್ಷಮಿಸ್ಬೇಕು. ನಿಮ್ಗೆ ಮನಸ್ಸು ನೋವಾಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ರಿಯಲ್ ತೋರಿಸ್ತಾ ಇದ್ದೇನೆ ಈಗ ನೋಡಿ. ಕಾಲಜ್ಞಾನ ಏನ್ ಹೇಳಿದ್ರೆ ಅದಾಗಿದೆ ಈಗ. ಆದ್ರಿಂದ ನಡೀತದೆ ಮುಂದಕ್ಕೆ ಎಲ್ಲ ನಡೆಯೋದು ಕಾಲಜ್ಞಾನದಾನೆ. ಏನ್ ನಡೆಸ ಕಾಲಜ್ಞಾನ ನಡೆಯೋದಿಲ್ಲ. ನಾವು ಪ್ರಪಂಚ ಪೂರ್ತಿ ಕಾಲಜ್ಞಾನ ಕೈನಲ್ಲಿದೆ ಈಗ ಪೂರ್ತಿಯಾಗಿ. ಈ ಕಾಲಜ್ಞಾನದಿಂದ ನಡೆಸ್ತಾ ಇದೆ ಪ್ರಪಂಚವನ್ನ, ನಮ್ಮನ್ನ ಎಲ್ಲಾನು. ಅದಕ್ಕೋಸ್ಕರ ಕಾಲಜ್ಞಾನ ನಂಬ್ಕೊಳ್ಳಿ. ಮುಂದೆ ಯಾಗಿರ್ಬೇಕು, ನೀಟಾಗಿರಿ, ತುಂಬಾ ವಿಚಿತ್ರವಾಗಿ ಹೋಗಬೇಡಿ. ಆಯ್ತಾ? ನಮ್ದೇನೋ ನಾವು ನೋಡ್ಕೊಳ್ಬೇಕು, ಸಂತೋಷವಾಗಿರ್ಬೇಕು, ಮಿತವ್ಯಯ ಮಾಡ್ಕೋಬೇಕು, ಒಳ್ಳೇದು ಎಲ್ಲಾರು ಒಳ್ಳೇದು ಬಯಸ್ಬೇಕು, ಎಲ್ಲಾರು ಒಳ್ಳೇದು ಬಯಸ್ಬೇಕು. ಒಳ್ಳೇದು ಕೆಲಸ ಮಾಡಿ, ಕೆಟ್ಟದ್ ಮಾಡಕ್ ಹೋಗ್ಬೇಡಿ. ಕೆಟ್ಟ ಮಾಗ ರಿವರ್ಸಬಲ್ ಕಂಪಲ್ಸರಿ ಆಗುತ್ತೆ. ಅದು ಕಟ್ಟಿಡ ಬುತ್ತಿ. ತಿಮ್ಮ ಸಾಯ್ ಅಂದ್ರೆ ಬೊಮ್ಮ ಸಾಯ್ತಂತೆ. ಹಂಗೆ ಒಬ್ಬರನ್ನ ಕೆಡಕ್ ಮಾಡ್ಬೇಕು ಅಂದ್ರೆ ನಿನಗೆ ಕೆಡಕ್ ಅಲ್ಲಿ ತೋರಿಸ್ತಂತೆ ದೇವ್ರು. ನನ್ನ ಅದು ಕೂಡ ಆಗಿದೆ, ಅದು ಹೇಳಲ್ಲ ನಾನು ಸದ್ಯಕ್ಕೆ. ನನ್ನ ಜೀವಿತದಲ್ಲಿ ಅಷ್ಟೇ, ನನ್ನ ತುಳಿಯೋಕೆ ಎಷ್ಟು ಜನ ಪ್ರಯತ್ನ ಮಾಡಿದ್ದಾರೆ. ಬಟ್ ಅವರೆಲ್ಲ ನಂಗೆ ಮಟಾಶು. ಈಗ ನಾನು ಆ ದೇವ್ರ ದಯಿಂದ ಹೆಂಗೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಅದಕ್ಕಿಂತ ದೇವ್ರನ್ನ ನಂಬಿ ಒಳ್ಳೇದಕ್ಕೋಸ್ಕರ ಕಷ್ಟಪಡ್ರೆ ಎಷ್ಟೇ ಜನ ಕೆಟ್ಟವ್ರು ಬಂದ್ರು ಆಗೋ ಚಾನ್ಸ್ ಇಲ್ಲ. ಆಯ್ತಾ? ನಮ್ಮ ಹೆಂಗ್ ಕಾಪಾಡ್ಬೇಕು ಅಂತ ಕಾಪಾಡ್ತಾರೆ. ದಯವಿಟ್ಟು ಈಗ ಸ್ವಲ್ಪ ಶಾಂತವಾಗಿ ಸ್ವಲ್ಪ ಆಲೋಚನೆ ಮಾಡಿ ಪ್ರತಿಯೊಂದು ನಡ್ಕೊಂಡೋಗಿ. ಮೋದಿಯವರು ಹೇಳಿದ್ರು ಕರೆಕ್ಟ್ ಆಗಿದೆ. ಎಲ್ಲ ಕಮಿಟ್ಮೆಂಟ್ ಕಮ್ಮಿ ಮಾಡ್ಕೊಳ್ಳಿ, ಸ್ವಲ್ಪ ನೀಟಾಗಿ ಎಷ್ಟು ಸೇವ್ ಮಾಡೋದು. ಯಾಕಂದ್ರೆ ಮುಂದೆ ಫ್ಯೂಚರ್ ಗೊತ್ತಿಲ್ಲ ಎಷ್ಟಾಗುತ್ತೆ. ಅವ್ರಿಗೆ ಹೇಳ್ತಿದಾರೆ ಇಲ್ಲಿ ಪೆಟ್ರೋಲು ನಿಮ್ಗೆ 100 ಹೇಳೋಣ, 200 ಆದ್ರೂ ಆಗಬಹುದು, ಹೇಳಕ್ಕಾಗಲ್ಲ ಇಷ್ಟಂತ ಪರಿಸ್ಥಿತಿ. ನಾವು ರೆಡಿ ಆಗ್ಬೇಕು ಅದಕ್ಕೆ. ಯಾಕಂದ್ರೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಈಗ, ಯಾವಾಗಾವತ್ತು ಗೊತ್ತಿಲ್ಲ, ಆಗುತ್ತೆ. ಯಾರೋ ಒಬ್ಬರು ಗೆಲ್ತಾರೆ ಅನ್ಕೊಳ್ಳಿ, ಗೆದ್ದೋನು ಸುಮ್ಮನೆ ಇರಲ್ಲ, ಸೋತವನು ಸುಮ್ಮನೆ ಇರಲ್ಲ ಅಂತ ಪರಿಸ್ಥಿತಿ ಬರ್ತದೆ. ಅವನ್ ಬೇಕು ಅವ್ನು ಹಾಳು ಮಾಡ್ತೀವಿ, ಬೇಕು ಅವ್ನು ಹಾಳು ಮಾಡ್ತಾರೆ. ಕಡೆಗೆ ಯಾರು ಹೋಗುತ್ತೆ, ನಮ್ಮಂತ ದೇಶಗಳು ಹಾಳಾಗ್ತವೆ. ಈಗ ನೋಡಿ, ಇಬ್ಬರು ಜಗಳ ಏನು ಊರಂಗ್ ಲವಂಗೆ ನೋಡಿ, ಅವರಿಬ್ಬರು ಜಗಳ ನಮ್ಗೆ ತೊಂದರೆ ಆಗ್ತಿದೆ. ಈಗ ನಮ್ಗೇನು ತೊಂದರೆ, ಯುದ್ಧ ಮಾಡಿಲ್ಲ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡಿ. ಪೆಟ್ರೋಲು ಯಾವತ್ತು ಗ್ಯಾಸ್ ಮೇಲೆ ಡಿಪೆಂಡ್ ಆಗೋ ಅವ್ರ ತೊಂದರೆಗೆ ನಮ್ ತೊಂದರೆ ಅನಿಸ್ತಿದೀವಿ. ಎಷ್ಟೋ ಕಂಟ್ರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ವೇ ಅಂತೆ, ಕಂಪ್ಲೀಟ್ ಇಲ್ವೇ ಇಲ್ಲ ಹೇಳ್ತಾರೆ. ಅದನ್ನು ನಮ್ಮ ಇಂಡಿಯಾದಲ್ಲಿ ಅಷ್ಟೋ ಇಷ್ಟ ಸಿಗ್ತಾ ಐತಿ. ಈಗ ಅದು ನಾವು ಸ್ವಲ್ಪ ಮಿತವಾಗಿ ಬಡ್ಕೊಂಡ್ರೆ ಅದು ಮುಂದಕ್ಕೆ ಬರುತ್ತೆ. ಈಗ ಒಂದು ತಿಂಗಳು ಖರ್ಚು ಮಾಡೋ ಫುಡ್ ಒಂದು 3 ಮಂತ್ಸ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ವೇಸ್ಟ್ ದುಡ್ಡು ಮಾಡ್ಬೋದು. ಈಗ ಕೆಲವರು ಮಾಡ್ತಾರೆ, ಎಷ್ಟು ಚಿಕ್ಕ ಅಂತಾರ ತಿನ್ನೋದಕ್ಕೆ ಕಟ್ ಮಾಡ್ಬಿಡ್ತಾರೆ. ಏನಾಗಲ್ಲ, 500 ತಾನೆ ತಿನ್ನೋಗಿ, 500 ರೂಪಾಯಿ ಕಾಫಿನ ಕುಡಿಯೋಣ ಹೋಗಿ, ಅಂತ ಕಾಫಿನ ಕುಡಿಯೋಣ ಅಂತಾರೆ. ಅದು ಬದಲಿಗೆ ಮನೇಲಿ ಮಾಡ್ಕೊಂಡ್ರೆ ಅದು ಇನ್ನೊಂದು 2 ತಿಂಗಳಿಗೆ ಬರುತ್ತದೆ ಎಕ್ಸ್ಟ್ರಾ. ಅದು ನಮ್ಗೆ ಸೇವ್. ಈಗ ದುಡ್ಡು ಹಿಂಗೆ ವರಮಾನ ಬರ್ತಂತ ಗ್ಯಾರಂಟಿ ಇಲ್ಲ. ಇನ್ಮೇಲೆ ಗೊತ್ತಿಲ್ಲ, ಅದು ಇಷ್ಟ ದಿನ ಬಂದಿರ್ಬೇಕು ದುಡ್ಡು, ನಿಮ್ಗೆ ಮುಂದಕ್ಕೆ ದುಡ್ಡು ಬರೋದು ಗ್ಯಾರಂಟಿ ಇಲ್ಲ. ಎಲ್ಲ ಕೆಲಸ ಹೋಗ್ಬೋದು. ಈಗ ಬರ್ತಾ ಇದೆ, ಎಷ್ಟೋ ಜನ ಕೆಲಸ ಹೋಗ್ತಾ ಇದಾವೆ. 3 ವರ್ಷಕ್ಕೆ ಎಲ್ಲ ಮನೆ ಕೂತ್ಕೊಂಡ್ರೆ ಏನ್ ಮಾಡ್ತೀರಾ? ಕಂಪ್ಯೂಟರ್ ಹೊಡೆ ಹುಡುಗರಲ್ಲ ಮನೇಲಿ ಕುತ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಿ ಹೇಳಿ? ಅವಾಗ ನೀನು ಎಲ್ಲ ಕಮೆಂಟ್ ಮಾಡ್ಕೊಂಡಿರ್ತೀಯ, ನಮ್ಮ ಮಗ ದುಡಿತಾನೆ, ಅದೊಂದ್ ಸೈಡ್ ತಗೋ, ಈ ಮಗಳು ದುಡಿತಾಳೆ, ಅದೊಂದ್ ಸೈಡ್ ತಗೋ, ಅವ್ರ ಅಪಾರ್ಟ್ಮೆಂಟ್ ಈಗ ತಗೊಂಡ್ ಸಾಲ ಮಾಡ್ಕೊಂಡು ಎಲ್ಲ ಖಾಲಿ ಮಾಡ್ತಿರ್ತೀರ. ಏಕ್ದಮ್ ಕೆಲಸ ಹೋಗಿ ಏನ್ ಮಾಡ್ತೀರಾ? ಅದು ಸೇಲ್ ಮಾಡ್ಬೇಕು ಮತ್ತೆ ಅವುಗಳನ್ನ. ಅವ ರೇಟ್ಗೆ ಹೋಗಲ್ಲ ಅವು. ಆ ಟೈಮ್ಗೆ ಎಲ್ಲ ಒಂದೇ ಸಲ ಬಂದಾಗ ಅವ್ ರೇಟ್ಗೆ ಹೋಗಲ್ಲ ಅವು. ಅವಾಗ ಏನ್ ಮಾಡ್ತೀರಾ? ಎಲ್ಲ ಲಾಸ್, ದುಡ್ದಿದ್ದೆಲ್ಲ ಮತ್ತೆ ಜೀರೋ ಆಗುತ್ತೆ. ಅದಕ್ಕೋಸ್ಕರ ಜೀರೋ ಆಗಬಾರ್ದು ಅಂತಾನೆ ಅವ್ರು ಎಚ್ಚರಿಕೆ ಕೊಟ್ಟಿರ್ತಾರೆ ಪ್ರಧಾನಮಂತ್ರಿಗಳು. ಜೀರೋ ಆಗ್ಬೇಡಿ, ಆದ್ರೆ ಕಷ್ಟ. ಈಗ ಬಂಗಾರ ತಗೋಬೋದು, ಜೀರೋ ಆದ್ರೆ ಏನ್ ಮಾಡ್ತೀವಿ? ವಾಪಸ್ ಬರ್ತದೆ. ಏನ್ ಹಿಂಗೆ ಇರಲ್ಲ ಶಾಶ್ವತ. 200, 2 ಲಕ್ಷ ಇರಂಗಿಲ್ಲ. ವಾಪಸ್ ಬಂದ್ರೆ ಏನ್ ಮಾಡ್ತೀಯಾ? ದುಡ್ಡೆಲ್ಲ ಹೋಗಿರ್ತದೆ, ಅದು ಜೀರೋ ಆಗ್ಬಿಡ್ತದೆ. ಅದಕ್ಕೋಸ್ಕರ ಅವ್ರು ಎಚ್ಚರಿಕೆ ಕೊಟ್ಟವ್ರು, ಇದು ಮುಂದಕ್ಕೆ ಆಗುತ್ತೆ ಅಂತ ಸೂಚನೆ ನಮ್ಗೆ ಕೊಟ್ಟಿದ್ದಾರೆ. ಒಳ್ಳೇದವ್ರು ಎಲ್ಲ ಕೊಡಲ್ಲ, ಕೊಟ್ಟಿದ್ದಾರೆ. ಒಳ್ಳೆಯವರು ನಮ್ಗೆ ಒಳ್ಳೆ ದಾರಿ ತೋರ್ಸಕ್ ಕೊಟ್ಟಿದ್ದಾರೆ ಅವರು. ಕರೆಕ್ಟ್ ಅವ್ರು ಹೇಳಿದ್ರು ಮಾತ್ರ. ನಾವು ಬಂಗಾರ ಮೇಲೆ ಆಸೆ ಬಿಟ್ಟು ಬೇಡ. 1 ವರ್ಷ ಹೇಳಿದ್ರೆ 1 ವರ್ಷ ಮುಟ್ಟಬೇಡ. ಏನಾಗುತ್ತೆ? 1 ವರ್ಷ ಮುಟ್ಟಿದ್ರೆ ಏನಾಗಲ್ಲ. ಎಲ್ಲನೂ ಅಷ್ಟೇ. ಪ್ರತಿಯೊಂದು ನಾವು ಹೇಳಿದ್ದು ಚೆನ್ನಾಗಿದೆ ನನ್ನ ಅನಿಸಿಕೆ.
ನಿಮ್ಗೆ ಹೆಂಗಿದೆ ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ವೇದವ್ಯಾಸ ಕಾಲಜ್ಞಾನವನ್ನು 100% ಸತ್ಯವಾಗಿ ನಡೀತಾ ಶುರು ಹಚ್ಚಿದೆ. ಈಗ 1-2 ವರ್ಷ ಡಿಫರೆನ್ಸ್ ಆಗಿದೆ ಅಷ್ಟೇ ನಮ್ಮ ಲೆಕ್ಕಕ್ಕೆ. ಎಲ್ಲ ಮತ್ತೆ ರಿಸರ್ಚ್ ಮಾಡಿದ್ವಿ ಯಾಕೆ ಹಿಂಗೆ ಆಗ್ತಾ ಇದೆ ಪರಿಸ್ಥಿತಿ ಅಂತ. ಈ ಗ್ರಹಣಗಳು, ದಿನಗಳು, ಈ ಪಂಚಾಂಗ, ಹೊಸ ಪಂಚಾಂಗ ಬಂದಿದ್ರಿಂದ ಹಳೆ ಪಂಚಾಂಗದ ಬೇರೆ ಬೇರೆ ಡೇಟ್ಸ್ ಇದೆ. ಆ ಪಂಚಾಂಗ ಟ್ಯಾಲಿ ಮಾಡಕ್ ಆಗ್ತಿಲ್ಲ ನಮ್ಮ ಕೈಲಿ, ಯಾಕಂದ್ರೆ ಅವು ನಾವು ಓದೋಕೆ ನಮ್ಗೆ ಐಡಿಯಾ ಇಲ್ಲ, ಅವು ತುಂಬಾ ಓಲ್ಡ್ ಪಂಚಾಂಗಗಳು. ಆದ್ರಿಂದ ನಾವು ಗೆಸ್ ಮಾಡಿದ್ದೇನಪ್ಪ ಅಂದ್ರೆ, ಕೆಲವರು ಇನ್ನೂ ನಮಗಿನ್ನ ಸ್ವಲ್ಪ ಸೀನಿಯರ್ ಇರ್ತಾರೆ, ಅವರು ಇಲ್ಲ ಸರ್ ಪಂಚಾಂಗಗಳು ಹೆಚ್ಚು ಕಡಿಮೆ ಆಗಿದೆ, ಅದರಿಂದ 1-2 ವರ್ಷ 3 ವರ್ಷ ವೇರಿಯೇಷನ್ ಆಗಿರ್ಬೋದು, ನಡೆಯೋದು 100% ಗ್ಯಾರಂಟಿ ಅಂತ ಅವರು ಹೇಳಿದ್ಮೇಲೆ ನಾವು ಇನ್ನೊಂದು ಸ್ವಲ್ಪ ಬುಕ್ಗಳು ಓದ್ಕೊಂಡು ಜನಗಳು ತಿಳಿಸೋಣ ಅಂತ ಉದ್ದೇಶಕ್ಕೆ ಇವತ್ತು ಕಾಲಜ್ಞಾನವನ್ನು ಮಾಡಿದ್ದೇನೆ. ಜೈ ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ.